ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ನೈನಂ ಮನ್ಯೇತ ಭೂಯಿಷ್ಟಂ ಬಾಹ್ಯಮಭ್ಯಂತರಂ ಜನಂ ತಸ್ಯ ಸಮ್ಯಕ್ ಸಮಾಚಾರಂ ಆಹುರು ವೇದವಿದೋ ಜನಾಃ. ಯಾರು ತಿಳಿದವನಾಗ್ತಾನೋ ಅವನು ಮಳೆಗಾಲದಲ್ಲಿ 27th ಶ್ಲೋಕದಿಂದ ಮಾಡಬೇಕು. 27th ಇಂದನಾ? ಎಷ್ಟು ಹಿಂದೆ ಹೋಗ್ಬಿಡ್ತೀರಾ ಅಂದರೆ ಹಿಂದಲ್ಲ, ನಾನು 29th ಮಾಡ್ತಾ ಇದ್ದೀನಿ. ಇಲ್ಲ, 27 ಇಂದ ಮಾಡಿ. ಹಿಂದೆ ಹೋಗ್ಲಿಲ್ಲ ನಾನು, ನೀವು ಮುಂದೆ ಬಂದಿಲ್ಲ. ನಿನ್ನೆ ಇದು ಹೇಳಿದ್ದೆ, ಏನು ಅಂದರೆ ಹೊಗಳುವವ ಬೇಕಾಗಿಲ್ಲ, ಅಂದರೆ ಹೊಗಳದವನಿದ್ರೆ ಅವನೇ ಉತ್ತಮ, ಭಯವನ್ನುಂಟು ಮಾಡ್ತಾನೆ ಅಂದರೆ ಅವನೇ ಸರಿ, ಅಂದುಕೊಂಡದ್ದಕ್ಕಿಂತ ಬೇರೆ ಏನೋ ಕೆಲಸ ಮಾಡಿ ಉಪದ್ರವ ಕೊಡ್ತಾನೆ ಅಂದರೆ ಅವನೇ ಶ್ರೇಯಸ್ಕರ ಅನ್ನುವ ಮಾತಾಗಿತ್ತು 30ನೇ ಶ್ಲೋಕ. ಯೋ ವಾ ಕಥಯಮಾನಸ್ಯ ಹ್ಯಾತ್ಮಾನಂ ನಾನು ಸಂಜ್ವರೇತ್. ನಮ್ಮ ಬಗ್ಗೆ ಒಬ್ಬ ಕೆಟ್ಟ ಮಾತಾಡ್ತಾನೆ ಅಂದರೆ ಅವನ ಬಗ್ಗೆ ನಾವು ಕೆಟ್ಟದೇನು ಯೋಚನೆ ಮಾಡಬಾರ್ದು. ಅವನು ನಮ್ಮ ದೋಷಗಳನ್ನೆಲ್ಲ ಅವನು ಬಾಯಲ್ಲಿ ಹಾಕೊಂಡು ಪರಿಹಾರ ಮಾಡ್ಕೊಂಡು ಜಗದು ನುಂಗ್ತಾ ಇದ್ದಾನೆ ಅಂತ ಅರ್ಥ. ಅದರ ಬಗ್ಗೆ ನಾವು ಅವನು ಮಾತಾಡಿದ್ದಕ್ಕೆ ನಾವು ಜ್ವರ ಬರೆಸ್ಕೊಂಡ್ರೆ ತೊಂದರೆ ಆಗೋದು ನಮಗೆ. ಜ್ವರ ಅಂದರೆ ಶರೀರದ ಜ್ವರ ಅಲ್ಲ, ಮನಸ್ಸಿನ ಜ್ವರವೂ ಜ್ವರವೇ. ಮನಸ್ಸಿಗೆ ಕಿರಿಕಿರಿ ಆಗೋದು, ಒಂದು ಕಡೆ ಇರ್ಲಿಕ್ಕಾಗೋದಿಲ್ಲ, ಒಟ್ಟು ಬೈಬೇಕು ಅಂತ ಅನ್ಸೋದು, ಕಿರ್ಚಬೇಕು ಅನ್ಸೋದು, ಎರಡು ಬಾರಿಸ್ಬೇಕು ಅನ್ಸೋದು, ಇದೆಲ್ಲ ಮಾನಸ ಜ್ವರ. ಈ ಜ್ವರ ಮನುಷ್ಯನನ್ನ ನಿರಂತರ ಅನ್ಯಾಯಕ್ಕೆ ಈಡು ಮಾಡುತ್ತೆ. ಆದ್ದರಿಂದಾಗಿ ಯಾರೊಬ್ಬ ಜ್ಞಾನಿಯಾದವನು ಇರ್ತಾನೋ ಅವನು ಯಾರಾದರೂ ತನ್ನ ಬಗ್ಗೆ ಒಂದೋ ಗುಣವನ್ನು ಹೇಳದೇ ಇರುವುದು, ಒಂದೋ ದುರ್ಗುಣವನ್ನು ಹೇಳುವುದು, ಈ ಥರದ ದುಸ್ಥಿತಿಯನ್ನು ಯಾರಾದರೂ ತಂದು ಇಡ್ತಾನೆ ಅಂತಂದರೆ ಅಂಥವನ ಬಗ್ಗೆ ಬೇಸರ ಮಾಡ್ಕೋಬಾರ್ದು, ಅದು ಖುಷಿ ಪಡಬೇಕಾದ ವಿಷಯ. ಅಂದರೆ ಅವ್ರು ಏನಾದರೂ ಹೇಳ್ತಾ ಇದ್ರೆ ನಾವು ರಿಯಾಕ್ಟ್ ಆಗದೆ ಸುಮ್ಮನೆ ಇದ್ರೆ ಅದನ್ನ ನಾವು ಒಪ್ಕೊಂಡಿದೀವಿ ಅಂತ ಅರ್ಥ ಅಲ್ವಾ? ನೋಡಿ, ಪ್ರಸಂಗದಲ್ಲಿ ನಿಮ್ಮ ಹತ್ರ ನಿಮ್ಗೆ ಮಾತ್ರ ನೋವಾಗ್ತಾ ಇದೆ ಅಂದರೆ ಅದು ಸಮಸ್ಯೆ ಅಲ್ಲ. ನೀವು ಮಾಡುವ ಕೆಲಸಕ್ಕೆ, ನೀವು ಮಾಡಿದ ಕೆಲಸಕ್ಕೆ ತೊಂದರೆ ಆಗುತ್ತೆ, ಅಥವಾ ನೀವು ಮಾಡಿದ ಕೆಲಸವನ್ನ ಜನರಿಗೆ ತಿಳಿಸುವ ವಿಷಯದಲ್ಲಿ ಅದು ತಪ್ಪಾದ ಮೆಸೇಜ್ ಹೋಗುತ್ತೆ ಅಂದಾಗ ನೀವು ರಿಯಾಕ್ಟ್ ಆಗಬೇಕು. ಕೇವಲ ನಿಮ್ಗೆ ಮಾತ್ರ ನೋವಾಗುತ್ತೆ ಅಂದಾಗ ಬಿಟ್ಬಿಡ್ಬೇಕು. ಆತ್ಮಕೇಂದ್ರಿತವಾಗಿ ನಮ್ಮನ್ನು ಒಪ್ಕೊಂಡು ಯಾಕೆ ಅವ್ನು ಹೇಳಿದ ತಕ್ಷಣ ಆಗತ್ತಾ? ನಿಮ್ಗೆ ರಾಂಗ್ ಆಗಿ ಅವ್ರು ಇಂಟರ್ಪ್ರೆಟ್ ಮಾಡಿದ್ರೆ ಬೇರೆ ಅವ್ರು ಇರುವುದೇ ಹಾಗೆ ನೀವು ಆಯ್ತು ನಿಮ್ಮನ್ನು ನೀವು ಸಮರ್ಥಿಸ್ಕೊಂಡ್ರೆ ಅವ್ನು ತಿದ್ಕೋತಾನ? ಬಟ್ ಬೇರೆಯವ್ರ ದೃಷ್ಟಿಯಲ್ಲೂ ಈ ತರಾನೇ ಈ ಒಂದು ಸೆಲ್ಫಿಶ್ನೆಸ್ ಇಂದಾನೆ ಈ ಕೆಲಸ ಮಾಡಿ. ಇದು ಹೇಳ್ತಾ ಇರೋದು ಒಬ್ಬ ಬ್ರಹ್ಮಜ್ಞಾನಿ ಆಗ್ಬೇಕು ಅಂತ ಬಯಸುವವನಿಗೆ. ಲೋಕದಲ್ಲಿ ಸಾಮಾನ್ಯವಾಗಿ ಬದುಕಬೇಕು ಅಂತಿದ್ದು ರಿಯಾಕ್ಟ್ ಆಗ್ತಾನೆ. ಆಯ್ತು, ಜ್ಞಾನಿ ಆಗ್ಬೇಕು ಅಂತ ಇದ್ರು ಅದನ್ನ ಮೌನ ಅಂಗೀಕಾರ. ಆನೆ ಹೋಗ್ತಾ ಇರ್ಬೇಕಾದ್ರೆ ಹಿಂದಿನಿಂದ ನಾಯಿ ಬೊಗಳುತ್ತೆ, ತಿರುಗುತ್ತಾ ಅದು. ಆದ್ರೆ ಅದು ಬೊಗಳಿದ್ರಿಂದಾಗಿ ಆನೆಯ ದಾರಿ ನಿಲ್ಲುತ್ತಾ? ಅದು ಬೊಗಳಿ ಹಿಂದೆ ಉಳಿಯುತ್ತೆ. ಇದು ನಡೆದು ಮುಂದೆ ಹೋಗುತ್ತೆ. ನಾವು ಯೋಚನೆ ಮಾಡಬೇಕಾದ ಮುಂದಿನ ಬಗ್ಗೆ, ಈ ಹಿಂದಿನಿಂದ ನಿಂತು ಬೊಗಳೋರ ಬಗ್ಗೆ ಅಲ್ಲ. ಇದು ಜೀವನದಲ್ಲಿ ಎಲ್ಲರಿಗೂ ಸಮಾನ. ಈ ಬ್ರಹ್ಮಜ್ಞಾನಿ ಅಲ್ಲ, ಲೋಕಜ್ಞಾನ ಇರಬೇಕಾದವನಿಗೂ ಎಚ್ಚರ ಇರಬೇಕಾದ ಸಂಗತಿ. ನಾವು ತಪ್ಪಲ್ಲದೆ ಇದ್ರೆ ಮಾಡಿದ್ದು ಕ್ರಿಯೆಯಿಂದ ಅದನ್ನ ಇನ್ನೂ ಸಮರ್ಥಿಸಬೇಕು ಹೊರತು ವಾಪಸ್ ಮಾತಾಡೋದ್ರಿಂದ ಅಲ್ಲ. ವಾಪಸ್ ಮಾತಾಡಿದ್ರೆ ಏನೂ ಆಗಲ್ಲ. ಭಗವದ್ಗೀತೆಯನ್ನು ಸುಡ್ತೇನೆ ಅಂತ ಇಮೇಜ್ ಡ್ಯಾಮೇಜ್ ಮಾಡ್ತಾರೆ. ಸರಿ, ಒಪ್ಕೋತೇನೆ. ಅವ್ರ ದೃಷ್ಟಿಯಲ್ಲಿ ಏನಾದ್ರೂ ಆಗ್ಲಿ, ಅವ್ರ ಮನಸ್ಸನ್ನ ಚೇಂಜ್ ಮಾಡಕ್ಕಾಗಲ್ಲ, ಬಿಡಿ. ಬಟ್ ಅವ್ರು ಮಾತಾಡೋದ್ರಿಂದ ಮನೇಲಿ ಇನ್ನಿಬ್ಬರಿಗೂ ಈ ಸೆಲ್ಫಿಶ್ನೆಸ್ ಅಂತಾನೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ತಪ್ಪಭಿಪ್ರಾಯ ಬರೆಸ್ತಾರಲ್ವ ಜನರಲ್ಲಿ. ಕೆಟ್ಟವಳಾಗಿ ಇಂಟರ್ಪ್ರೆಟ್ ಮಾಡ್ತಾರೆ. ನಮ್ಮ ಕೆಲಸ ತಪ್ಪಾಗಿರುತ್ತಾ? ಬಟ್ ಬೇರೆ ಕೆಲಸ ತಪ್ಪಾಗಿರುತ್ತಾ? ಆ ಕೆಲಸಕ್ಕೆ ಒಳ್ಳೆ ಫಲ ಬರಬೇಕಲ್ವಾ? ಆ ಫಲ ಅದು ಪ್ರಾಮಾಣಿಕ ಅಲ್ವಾ?
ಅದು ಬಂದಾಗ ಎದುರುಗಡೆ ಅವನಿಗೆ ಗೊತ್ತಾಗುತ್ತಲ್ಲ ಇವ್ನು ಹೇಳಿದ ಸತ್ಯನೋ ಇವ್ರು ಮಾಡಿದ ಸತ್ಯನೋ ಅಂತ. ಬಟ್ ಟಿಲ್ ದ ಟೈಮ್ ಅಷ್ಟು ಟೈಮ್ ಬೀಯಿಂಗ್ ಅವರ ಟೈಮಿಂಗ್ ಅದೇ ಸಹನೆ, ಅದೇ ತಪಸ್ಸು, ಅದೇ ಎದುರಿಸುವ ಶಕ್ತಿ ನಮ್ಮಲ್ಲಿ ಅಂತರಂಗಿಕವಾಗಿ ಜಾಸ್ತಿ ಆಗುದು ಅಂತ ಅರ್ಥ. ನಾವು ಹೊರಗಿಂದ ರಿಯಾಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಎದುರುಗಡೆ ಅವನು ನಾವು ಈಗ ನೀವೇನ್ ಅನ್ಕೋತೀರಿ ಅಂತಂದ್ರೆ ನಮ್ಮ ಬಗ್ಗೆ ಡ್ಯಾಮೇಜ್ ಆಗಿದೆ ಅಂತ. ಹಾಗೆ ಅನ್ಕೊಳ್ಳೋದಿಲ್ಲ ಜನ. ನಾವೀಗ ವಾಪಸ್ ಮಾತಾಡಿದ್ರಿಂದ ಯಾವಾಗ್ಲೂ ಜಗಳ ಕಾಯ್ತಾರೆ ಮಾತ್ರ ಉಳಿಯುತ್ತೆ. ಪ್ರತ್ಯುತ್ತರ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಎಲ್ಲದಕ್ಕೂ ವಾಪಸ್ ಉತ್ತರ ಕೊಡ್ತಾರೆ ಅಂತ ಆಗುತ್ತೆ. ನೀವು ವಾಪಸ್ ಉತ್ತರ ಬಾಯಲ್ಲಿ ಕೊಡೋದಲ್ಲ, ಕೆಲಸದಿಂದ ಕೊಡಬೇಕು. ಸಾಧನೆ ಮಾಡೋದು ಮುಂದುವರೆದಾಗ ತಪಸ್ಸು ನಿಮ್ಮನ್ನ ತನ್ನಿಂದ ತಾನೇ ರಕ್ಷಿಸುತ್ತೆ. ತಪಸ್ಸಿಗಿರುವ ತಾಕತ್ತು ಅವನ ಬಾಯಿಗಿಲ್ಲ. ನಮ್ಮ ಇಮೇಜ್ ಆಗಲಿ ಅಥವಾ ನಮ್ಮ ಬಗ್ಗೆ ಸ್ವರೂಪದ ಬಗ್ಗೆ ತಪ್ಪಾಗಿ ಚಿಂತನೆ ಆಗಲಿ ಅದು ಉಳಿಯುವುದಿಲ್ಲ. ಅವನು ಏನು ಕಲ್ಪಿಸ್ತಾನೋ ಅದು ನಡೆಯುವುದಿಲ್ಲ. ಯಾವಾಗ ನಿಮ್ಮಲ್ಲಿ ತಪಸ್ಸು ಕಮ್ಮಿ ಇರುತ್ತೆ ಆಗ ಅವನ ಮಾತು ಹೌದು ಅಂತ ಜನರಿಗೆ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ನಮ್ಮ ತಪಸ್ಸು ಜಾಸ್ತಿ ಆದ ಹಾಗೆ ಅವ್ರು ಎಷ್ಟೇ ಬೈಲಿ, ಎಷ್ಟು ಬೈದ್ರು, ಚೌಕಿದಾರ್ ಅಂತ ಬೈದ್ರು, ಇದನ್ನೆಲ್ಲ ಅವರು ಡೋಂಟ್ ಅಕ್ಸೆಪ್ಟ್ ಲೈಕ್ ತಪಸ್ಸು ಅಂತೆಲ್ಲ ಹೇಳಿದ್ರೆ ನೀವು ಅವ್ರಿಗೆ ಹೇಳುದು ಯಾಕೆ? ನಿಮ್ಗೆ ಗೊತ್ತಿದ್ರೆ ಆಯ್ತು. ಅದು ಅವರಿಗೆ ನಾನು ತಪಸ್ಸು ಮಾಡ್ತಾ ಇದ್ದೇನೆ, ನನ್ನ ತಪಸ್ಸು ದೊಡ್ಡದು, ಅದರಿಂದ ನಿಮ್ಗೆಲ್ಲ ಅದು ಗೊತ್ತಾಗುದಿಲ್ಲ ಯಾಕೆ ಅಂತ ಕೇಳುದಲ್ಲ ತಪಸ್ಸನ್ನ. ತಪಸ್ಸು ನಮ್ಮಲ್ಲಿ ಇರಬೇಕಾದ್ದು, ಅದು ನಾವೇ ಮಾಡ್ಕೊಳ್ಬೇಕಾದ್ದು. ಇಲ್ಲಿ ಒಬ್ಬ ಬ್ರಹ್ಮಜ್ಞಾನಿಯಾಗಿ ಎಲ್ಲವನ್ನ ಮೀರ್ಬೇಕು, ಎಲ್ಲವೂ ಅವನ ಆಣತಿಗೆ ಅಡಿಯಾಗಿಯೇ ನಡೆಯುತ್ತೆ ಅಂತ ನಂಬಿದವನ ಬಗ್ಗೆ ಹೇಳಿದ್ದು. ಈಗ ಮನೆ ಕಟ್ಟಬಾರ್ದು ಅಂತಿದೆ, ಮನೆ ಕಟ್ಟಬಾರ್ದು ಅಂತಿದೆ, ಸುಮ್ಮನೆ ಇದ್ರೆ ಅಗ್ರಿ ಮಾಡ್ದಂಗೆ ಅಲ್ಲ ಯಾಕೆ? ಬಟ್ ಇದೇನಂದ್ರೆ ಎಲ್ಲರೂ ಲಾಜಿಕಲ್ ಥಿಂಕ್ ಮಾಡೋರಿಗೆ ಸುಮ್ಮನೆ ಇದ್ರೆ ಆಕ್ಸೆಪ್ಟ್ ಎಲ್ಲ ಸುಮ್ಮನೆ ಇದ್ಬಿಟ್ರೆಲ್ಲ ಅದು ಆಗೋದಿಲ್ಲ, ಎಲ್ಲ ಕ್ಯಾಲ್ಕುಲೇಷನ್ ಇದೆಲ್ಲ ಆಗೋದು ಅಂತ ಥಿಂಕ್ ಮಾಡೋರಿಗೆ ದೇ ಕಾಂಟ್ ಅಕ್ಸೆಪ್ಟ್ ದಿಸ್. ಇದು ಲೌಕಿಕ ವಿಷಯದಲ್ಲಿ ಅವ್ರು ಏನೇ ಅಂದ್ರು ಅದು ನಮ್ಮ ದೋಷವರು ತಿಂತಾ ಇದ್ದಾರೆ ಅಂತ ಅಷ್ಟೇ ಅರ್ಥ. ಅಷ್ಟನ್ನೇ ಹೇಳಿದ್ದೀವಿ. ಅವ್ರು ಏನು ಮುಂದೆ ಮಾತಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಮಾತಿದೆ. ಬ್ರಹ್ಮಸ್ವಂ ನೋಪಯುಂಜೀತ, ಯಾವ ಕಾರಣಕ್ಕೂ ಕೂಡ ಜ್ಞಾನಿಗಳ ಸಂಪತ್ತನ್ನ ಕಿತ್ತುಕೊಳ್ಳುವಂತಹ ಕೆಲಸವನ್ನ ಮಾಡಬಾರದು. ತದನ್ನಂ ಸಮ್ಮತಂ ಸತಾಂ, ಜ್ಞಾನಿಗಳಿಗೆ ಸಂಬಂಧಪಟ್ಟ ಸಂಪತ್ತನ್ನ ಯಾವತ್ತೂ ಕೂಡ ಉಪಯೋಗಿಸಬಾರದು. ನಮಗೆ ಸಂಬಂಧಪಡದ ಸ್ವತ್ತನ್ನು ಯಾವತ್ತೂ ಕೂಡ ಅತಿರಿಕ್ತವಾದದನ್ನು ಇಟ್ಟುಕೊಳ್ಳಬಾರದು. ಇದು ಸತಾಂ ಸನ್ನತಂ, ಇದು ಸಜ್ಜನರಿಗೆ ಸಮ್ಮತವಾದ ಸಂಗತಿ ಅಲ್ಲ. ಸಜ್ಜನರು ಜ್ಞಾನಕ್ಕೆ ಎಷ್ಟು ಅಗತ್ಯವೋ ಅಷ್ಟು ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವುದನ್ನು ಮಾತ್ರ ಒಪ್ಪಿಕೊಳ್ಳುತ್ತಾರೆ. ಯಾವುದೆಲ್ಲ? ಕುಶ, ವಲ್ಕಲ, ಚೈಲ ಇತ್ಯಾದಿ. ಚೈಲ ಅಂತಂದ್ರೆ ಬಟ್ಟೆ, ಸಿಂಪಲ್ ಬಟ್ಟೆ, ಕೂತ್ಕೊಳ್ಳಿಕ್ಕೆ ಒಂದು ಆಸನ, ಜೊತೆಗೆ ಊಟಕ್ಕೆ ಹೊಟ್ಟೆಗೆ ತುಂಬ ಅನ್ನ. ಇಷ್ಟು ಬಿಟ್ರೆ ಬೇರೆ ಯಾವುದನ್ನು ಕೂಡ ನಾವು ತುಂಬ ಸಂಗ್ರಹಿಸಿಟ್ಟುಕೊಂಡು ಏನೇನು ಅನ್ಕೊಳ್ತೇವೆ ಅಂತ ಅನ್ನೋದು ಬ್ರಹ್ಮಜ್ಞಾನಿಗೆ ಅಗತ್ಯ ಇಲ್ಲದ ಕೆಲಸ. ಅದು ಅವನು ಯೋಚನೆ ಮಾಡಲ್ಲ. ಎಜುಕೇಶನ್ ಬೇಕು. ಅದು ಎಜುಕೇಶನ್, ಇದೇ ಎಜುಕೇಶನ್. ಇಷ್ಟರಿಂದನೇ ಬದುಕ್ತೇನೆ ಅಂತ ಅನ್ನೋದೇ ಎಜುಕೇಶನ್ ಇದೆ ಅನ್ನೋದ್ರ ಲಕ್ಷಣ. ಜ್ಞಾನ ಸಂಪಾದನೆ ಮಾಡ್ಲಿಕ್ಕೋಸ್ಕರ ನಾರ್ಮಲ್ ಲೈಫ್ ಆಗಲ್ಲ. ನೀವು ನಾರ್ಮಲ್ ಲೈಫ್ ಹೇಳಿಲ್ಲ, ಇಲ್ಲಿ ಬ್ರಹ್ಮಜ್ಞಾನಿ ಲೈಫ್ ಹೇಳ್ತಾರೆ. ಸರಿ, ಬ್ರಹ್ಮಜ್ಞಾನಿ ನಾರ್ಮಲ್ ಆಗಿರ್ತಾನೆ ಅಷ್ಟೇ. ನಾರ್ಮಲ್ ಲೈಫಲ್ಲಿ ಆಯ್ತು ಇಲ್ಲ ಸೆಂಟ್ ಆಗಿದ್ಯಾ ಅಂದ್ರೆ ಎಲ್ಲಾ ತಪ್ಪುಗಳು ನಿನ್ ತಲೆ ಮೇಲೆ ಕೂರಿಸ್ಬಿಟ್ಟು ನಿನ್ನೆ ಗೂಬೆ ಮಾಡ್ಬಿಟ್ಟು ನಿನ್ನೆ ಕಿಕ್ ಔಟ್ ಮಾಡ್ಬಿಡ್ತಾರೆ. ಇದೆಲ್ಲ ಏನ್ ಗೊತ್ತಾ, ನಮ್ಗೆ ತುಂಬಾ ನಿರೀಕ್ಷೆಗಳಿದ್ದಾಗ ಹೀಗೆ ಅನ್ಸುತ್ತೆ. ನಮ್ಗೆ ನಿರೀಕ್ಷೆಗಳಿಲ್ಲದೆ ಅಲ್ಲಿಂದ ಹೊರಗೆ ಹೋಗುವ ಅನಿವಾರ್ಯತೆ ಬಂದ ನಾವು ಆರಾಮಾಗಿ ಹೊರಗೆ ಬರ್ತೇವೆ ಅನ್ನೋಷ್ಟು ಧೈರ್ಯ ಇದ್ರೆ ಅವನಿಗೆ ನಮ್ಮನ್ನು ಹೊರಗೆ ಹಾಕ್ಲಿಕ್ಕೆ ಆಗಲ್ಲ. ನಾವ್ ಯಾವಾಗ ಹೆದರ್ತೇವೆ ಅಷ್ಟು ಅವ್ರು ನಮ್ಮನ್ನು ಪುಷ್ ಮಾಡ್ತಾರೆ. ನಾವ್ ಯಾವಾಗ ಹೆದರುದಿಲ್ಲ, ಆಯ್ತು ನೀವು ನನ್ನನ್ನು ಕೆಲಸಕ್ಕೆ ತೆಗೆದಾಕ್ತಾರೆ, ನನ್ನಂತವ್ರು ನಿಮ್ ಲಾಸ್ ಅಷ್ಟು ಹೊರತು. ಲಾಸ್ಟ್ ಅಲ್ಲಿ ನೀವು ಬಂದ್ ಮಾತಾಡ್ರೆ ನೀನ್ ಯಾಕೆ ಆ ಪಾಯಿಂಟ್ ಅಲ್ಲಿ ಮಾತಾಡ್ಲಿಲ್ಲ, ಅವಾಗ ಯಾಕೆ ನೀನ್ ಸೈಲೆಂಟ್ ಆಗಿದ್ದೆ ನೀನ್ ಕೇಳ್ತಾರೆ. ಅಲ್ಲಲ್ಲ, ಅದು ಅವ್ರು ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಹೆದರೋದಕ್ಕಿಂತ ವೀಕ್ನೆಸ್ ಅಂತ ಏನಾದ್ರೂ ಸಿಕ್ಬಿಟ್ರೆ ಅದು ಆಗ ಹಿಂದೆನೆ ಮಾತು ಬಂದಿತ್ತಲ್ವಾ, ಮೌನವನ್ನ ದುರ್ಜನರು ವೀಕ್ನೆಸ್, ದೌರ್ಬಲ್ಯ ಅಂತ ಅನ್ಕೊಳ್ತಾರೆ ಅಂತ ಹಿಂದೆನೆ ಹೇಳಿದ್ವಿ. ಆದ್ರೆ ಅದೇ ನಮ್ಮ ಪ್ರಾಬಲ್ಯ ಆಗಬೇಕು. ನಮ್ಮನ್ನ ದುರ್ಬಲ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ, ನಾವು ಆ ಕೆಲಸದಲ್ಲಿ ಮುಗಿಯೋ ತನಕ, ನಮ್ಮ ಕೆಲಸ ಆಗೋ ತನಕ ಮಾತಾಡ್ಬಾರ್ದು. ಕೆಲಸ ನಾವೇನು ಅಂದ್ರೆ ಬೈತಾರೆ ಅಂತ ವಾಪಸ್ ಮಾತಾಡ್ತೇವೆ, ಅವನ್ ಕೆಲಸ ಮಾಡಲ್ಲ. ಅವ್ರು ಯಾವ್ದಕ್ ಬೈದ್ರು ಆ ಕೆಲಸ ನಮ್ಮಿಂದ ಆಗುವ ತನಕ ನಾವು ತಾಳ್ಮೆಯಿಂದ ಇರ್ಬೇಕು. ಆದ್ಮೇಲೆ ಕೆಲಸ ತೋರಿಸಿ ಮಾತಾಡ್ಬೇಕು. ನಾವು ಮಧ್ಯದಲ್ಲೇ ಮಾತಾಡ್ಬಿಡ್ತೇವೆ, ಶ್ರಮ ಹೋಯ್ತಲ್ಲಿ. ಕೆಲಸ ಮುಗಿಸಿ ಆಮೇಲೆ ಬೇಕಾದ್ರೆ ಹೇಳಿ, ಅವತ್ತಂದ್ರಲ್ವಾ. ನೀವ್ ಕೆಲಸ ಮಾಡ್ತಿದ್ರು ಇರ್ತಾರಲ್ಲ ಅವ್ರು ತಪ್ಪು ಹುಡುಕ್ಬೇಕು ಅಂತ ಇರೋರು, ನೀವು 100% ಸರಿ ಇದ್ರು ತಪ್ಪು ಹುಡುಕ್ಬೇಕು ಅಂತ ಕಣ್ಣಿರೋರು ಅದನ್ನೇ ಹುಡುಕ್ತಾರೆ. ಅದನ್ನೇ ಚೈತನ್ಯ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ,
ಬಟ್ ಒಂದು ಕೆಲಸ ಆಗ್ಬೇಕಾದ್ರೆ ನಾನು ಇನ್ವಾಲ್ವ್ ಆಗ್ಬೇಕು, ನೀವು ಇನ್ವಾಲ್ವ್ ಬೇಕು, ಅವ್ರು ಇನ್ವಾಲ್ವ್ ಬೇಕು. ಅಲ್ಲೇನೋ ಮಿಸ್ ಆಯ್ತು, ನೀನ್ ಮಿಸ್ ಮಾಡಿದೆ ಅಂತ ನನ್ನ ಮೇಲೆ ಹಾಕೋದು, ಸಾರಿ ನಿಮ್ಮ ಮೇಲೆ ಹಾಕೋದು, ಮಿಸ್ ಮಾಡಿರೋದು ನಾನು. ಬಟ್ ಹೇಳ್ತಿರೋದು ನಿಮ್ಮ ಮೇಲೆ, ನಿಮ್ಮಿಂದನೇ ಹಿಂಗಾಗಿದ್ದು. ನೀವು ಎಲ್ಲದಕ್ಕೂ ಸೆರೆಂಟ್ ಆಗಿಬಿಟ್ಟು ಸ್ಥಿತಿಗತಿಗಳನ್ನ ನೀವು ಅನುಭವಿಸಿದಷ್ಟೇ ನಾನೂ ಕೂಡ ಅನುಭವಿಸಿದ್ದೇನೆ. ಆದರೆ ನನಗೆ ಅದೇನು ಗೊತ್ತಿಲ್ಲ, ಅದು ದೇವ್ರ ರಕ್ಷಣೆ ಅಂತ ಅನ್ಬೋದು. ಎಷ್ಟೆಷ್ಟು ತೊಂದರೆಗಳನ್ನು ತನ್ನ ಮೇಲೆ ತಂದು ಹಾಕಿದ್ರು ತನ್ನಿಂತಾನೇ ಅದು ತಾನಾಗಿ ತಿಳಿಯಾಗೋಗುತ್ತಿತ್ತು. ಎಲ್ಲರೂ ಅನ್ಕೊಂಡಿರೋದು ಹೇಗಾಯ್ತು ನಿಮಗೆ ಅಂತ. ನಾನು ಹೇಳಿದೆ, ನನ್ನ ಕೆಲಸ ನಾನು ಮಾಡಿದ್ದೇನೆ, ಅಲ್ಲಿ ವರ್ಕ್ ಕಾಣಿಸ್ತಿದೆ. ಆಕ್ಷೇಪ ಮಾಡಿ ನೋಡ್ಬೇಕಾದವ್ರು ಸ್ವಲ್ಪ ವಿಚಾರ ಮಾಡಬೇಕು. ಅವ್ರ ಎಚ್ಚರದಲ್ಲಿದ್ರೆ ಆ ದೂರುಗಳೆಲ್ಲ ತನ್ನಿಂದ ತಾನೇ ಪರಿಹಾರ ಆಗುತ್ತೆ. ಅವನು ಮುಟ್ಟಾಳ ಅಂತವನೇ ಆದ್ರೆ ಅವನ ಕೈ ಕೆಳ ಕೆಲಸ ಮಾಡೋದೇ ತಪ್ಪು. ಅಷ್ಟೇ. ಸರೆಂಟ್ ಆಗಿದ್ಬಿಟ್ರೆ ನೀನ್ ಎಸ್ಕಲೇಟ್ ಮಾಡ್ಬೇಕಿತ್ತು, ನನ್ನ ಪಾಯಿಂಟ್ ತರಬೇಕಿತ್ತು. ನೀನ್ ಯಾಕೆ ಕೆಲಸ ಮಾಡಿ ತನ್ನಿ, ಅಲ್ಲಿ ಮಧ್ಯದಲ್ಲಿ ಮಾತಾಡಬೇಡಿ ಅಂತ ಹೇಳುದು ನಾನು. ಕೆಲಸ ಮಾಡಿ ತನ್ನಿ. ಐಟಿ ಫೀಲ್ಡ್ ಬೇರೆ, ಐಟಿ ಫೀಲ್ಡ್ ಅನ್ನ ನೀವು ಇದ್ರ ಜೊತೆ ಹೋಲಿಸ್ಲಿಕ್ಕೆ ಅದು ನಾರ್ಮಲ್ ಲೈಫು ಅಲ್ಲ, ಅದು ಅಬ್ನಾರ್ಮಲ್ ಸುತ್ತ ತುದಿ, ಆಚೆಯ ತುದಿ, ಅದು ಈಚೆ ತುದಿ ಅಲ್ಲವೇ ಅಲ್ಲ. ಅದಕ್ಕೆ ನಾವು ವೇದಾಂತವನ್ನ ಹೋಲಿಸ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅದು ಒಂಥರ ಪಶು ಜೀವನ, ಪಾಶವೀಯ ಬದುಕು ಅದು. ಒಬ್ಬ ಮನುಷ್ಯನನ್ನ ಅಷ್ಟು ದುಡಿಸ್ಕೊಳ್ಳೇಬಾರದು ಯಾವತ್ತು ಕೂಡ. ಆದ್ರೆ ಒಪ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಅವನು ಒಪ್ಕೊಂಡ ಅಂತಂದ್ರೆ ಅದನ್ನೆಲ್ಲ ಅನುಭವಿಸ್ಬೇಕು. ಇನ್ನೂ 14 ಗಂಟೆ ಮಾಡ್ಬೇಕು ಅಂತ ಕೂತಿದ್ದಾರೆ. ಅಲ್ಲಿ ನಮ್ಗೆ ಏನೇನೋ ಮ್ಯಾನಿಪುಲೇಟ್ ಮಾಡಿ ಸುಳ್ಳು ಹೇಳಿ ದುರ್ಯೋಧನ ಬುದ್ಧಿ ಎಲ್ಲ ಕಲ್ತ್ಕೋಬೇಕಲ್ಲಿ. ಅದೇ ಹೇಳಿದ್ದು. ಅದ್ರನಾಗ ಆ ವೃತ್ತಿಯೇ ಆ ವೃತ್ತಿ, ಅದು ಪ್ರವೃತ್ತಿ. ಸೌವೃತ್ಯ ನ ಕಥಂಚನ. ಅಂಡ್ ಆ ಥರ ಜೀವನ ಬಿಟ್ಟು ಬೇರೆ ಸಿಂಪಲ್ ಆಗಿ ಮಾಡೋದನ್ನ ಆಕ್ಸೆಪ್ಟ್ ಅಲ್ಲ, ಯೋಚನೆನೂ ಮಾಡೋಕ್ಕಾಗಲ್ಲ ಜನರಿಗೆ. ನಾನು ಒಂದ್ ಹೇಳ, ಯಾವಾಗ ನೀವು ಜನರಿಗೆ ನಾನು ತುಂಬಾ ಸಂಬಳ ತೆಗೆದುಕೊಂಡು ಬದುಕುವವನು ಅನ್ನುವ ಗೌರವದಿಂದ ಬದುಕಬೇಕು ಅಂತ ಅನ್ಕೋತೀರೋ ಅಲ್ಲಿ ತನಕ ಈ ಪ್ರಾಬ್ಲಮ್ ಎಲ್ಲ ಇದ್ದದ್ದೇ. ನಿಮ್ ಬಗ್ಗೆ ಹೇಳ್ತಿಲ್ಲ, ನಾವ್ ಅನ್ಕೊಳ್ಳೋದ್ರಲ್ಲಿ ಏನಿಲ್ಲ. ಪೇರೆಂಟ್ಸ್ ಹೆಂಗ್ ಹೇಳ್ತಾರೆ ಅದೇ ಅವರು ಕೂಡ ಸೇರಿನೇ ಹೇಳಿದ್ದು. ನಾನು ಎಲ್ಲರನ್ನೂ ಸೇರಿಯೇ ಹೇಳಿದ್ದು. ಅವರು ಕ್ಲಾಸ್ ಮಾಡ್ಬೇಕು, ನಮ್ಗೆ ಅವ್ರಿಗೆ ಕ್ಲಾಸ್ ಮಾಡೋದಲ್ಲ, ಎಲ್ರಿಗೂ ಕ್ಲಾಸ್ ಮಾಡ್ಬೇಕು. ಯಾರು ಸರಿ ಇಲ್ಲ, ದೊಡ್ಡವರು ಚಿಕ್ಕವರು ಅಂತ ಯಾವ್ದ್ರಲ್ಲಿ ಇದ್ರೆ ಈ ವಿಷಯದಲ್ಲಿ ಯಾವ್ದ್ರಲ್ಲೂ ವಿಭಾಗ ಇಲ್ಲ. ಬಟ್ ಅವರು ಇನ್ನೋಸೆಂಟ್ ಮೈಂಡ್ಸ್ ನಾನು ಆ ತರ ಭಾವನೆ ಬರೋ ತರ ಟ್ರೈನ್ ಮಾಡ್ತಾರೆ. ನಿಮ್ ಜಡ ಭರತನ ಕತೆ ಗೊತ್ತಲ್ವಾ? ಅವನ್ ಬದುಕಿನಲ್ಲಿ ಏನೇನಿತ್ತು ಅಂತ ಗೊತ್ತಲ್ವಾ? ಅವನಿಗೆ ತಂಗಳನ್ನ ಹಾಕ್ತಿದ್ರು, ಸುಟ್ಟ ಅನ್ನ ಹಾಕ್ತಿದ್ರು, ಊಟನೇ ಹಾಕ್ತಿರ್ಲಿಲ್ಲ. ಒಂದು ದಿವಸ ಅವನ ಮಾತಾಡಿದ, ಇವತ್ತು ನಾವು ನನ್ನ ಭಾಗವತನ ನೆನಪಿಸ್ಕೊಳ್ತೀವಲ್ವಾ, ಯಾಕೆ ಆ ಥರ ಆಯ್ತು? ಅವನಿಗಿದ್ದ ಕನ್ವಿಕ್ಷನ್. ನಚಿಕೇತನದ್ದು ಹಾಗೇನೆ, ಅವನಿಗೆ ಶಾಲೆ ಕಳಿಸ್ಲಿಲ್ಲ. ಆದ್ರೆ ಯಾರು ಶ್ವೇತಕೇತು ಉಳಿದ್ರೆ ನಚಿಕೇತ ಉಳಿದ ಉಪನಿಷತ್ತಲ್ಲಿ ಗುಣವಾಗಿ. ಮತ್ತೆ ಆ ಕಾಲಕ್ಕೆ ಅದು ಬೇಜಾರೆ. ನಚಿಕೇತ ಅವಾಗ್ಲೇ ವಾಪಸ್ ರಿವೋಲ್ಟ್ ಆಗಿದ್ದ ಅಂದ್ರೆ ಇವತ್ತು ನಾವು ಹೆಸರುತ್ತಿರ್ಲಿಲ್ಲ. ಜಡಭರತ ಅವತ್ತು ನೀವು ನನಗೆ ಊಟ ಹಾಕಲ್ಲ, ಒಬ್ಬ ಮಗನಾಗಿ, ಒಬ್ಬ ಮನೆಯ ಒಬ್ಬ ಸಾಮಾನ್ಯ ಸದಸ್ಯನಾಗಿ ನೀವು ನನ್ನನ್ನು ಗೌರವಿಸುವುದಿಲ್ಲ, ಟ್ರೀಟ್ ಮಾಡಲ್ಲ, ಅಂದಮೇಲೆ ಮಕ್ಕಳನ್ನಾಗಿ ನಮ್ಮನ್ನು ಯಾಕೆ ಹುಟ್ಟಿಸ್ಬೇಕಿತ್ತು ಅಂತ ಪ್ರಶ್ನೆ ಕೇಳಿದ್ದ ಅಂದ್ರೆ ಇವತ್ತು ಜಡಭರತ ನಾವು ಚಿಂತಿಸ್ಲಿಕ್ಕೆ ಇರ್ತಿರ್ಲಿಲ್ಲ. ಎಲ್ಲ ತಾಳ್ಮೆಯಿಂದನೇನೆ ಕೊನೆಗುಳಿಯುವುದು. ಕೊನೆಯ ಫಲ ಇದೆಯಲ್ಲ, ಸತ್ಯಂ ಜಯತಿ ನಾನೃತಂ, ಅದು ಸತ್ಯ. ನಮ್ಗೇನು ಅಂದ್ರೆ ನಾವು ಈಗ ಸಮಾಜದ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಬದುಕಬೇಕು ಅಂತ ಅನ್ಕೊಂಡ್ಬಿಟ್ಟಿದೀವಿ. ತಪ್ಪಲ್ಲ ಅದು, ಆದ್ರೆ ಫೋರ್ಸ್ ಆಗುದು ಅಂದ್ರೆ ನಾವು ಅದಕ್ಕೆ ಪ್ರಭಾವಿತರಾದ್ರೆ ಮಾತ್ರ ಫೋರ್ಸ್ ಅದು. ನೋಡಿ, ನೀರನ್ನ ಪ್ರಭಾವ ಮಾಡಿ ಮೇಲಕ್ಕೆ ಹಾರಿಸ್ಲಿಕ್ಕಾಗತ್ತಾ? ನೀರಿನ ಸ್ವಭಾವನೆ ಹಾಗೆ. ಬೆಂಕಿಯನ್ನ ಪ್ರಭಾವ ಬೀರಿ ನೀವು ಕೆಳಮುಖವಾಗಿ ಹರಿಲಿಕ್ಕೆ ಮಾಡ್ಲಿಕ್ಕಾಗತ್ತಾ? ಕೆಲವರು ಅನಿವಾರ್ಯ ಕಾರಣದಿಂದ ಮಾಡ್ತಾರೆ. ನಾನು ಹೇಳ್ತೇನೆ ನೋಡಿ, ಇದೆಲ್ಲ ನಮ್ಮ ಕನ್ವಿಕ್ಷನ್ ಮೇಲೆ ಡಿಪೆಂಡ್. ನಾವಿರುವುದೇ ಹೀಗೆ ಅನ್ನೋ ಸ್ಥಿತಿಯಲ್ಲಿದ್ದರೆ ಅವ್ರು ನಮ್ಗೆ ತಗ್ಗುತ್ತಾರೆ, ಬಗ್ಗುತ್ತಾರೆ. ಒಂದು, ನಾವಿರುವುದೇ ಹೀಗೆ ಅಂತ ಮೊಂಡುವಾದ ಆದರೆ ಏನು ಉಪಯೋಗ ಆಗಲ್ಲ. ಒಂದು, ಭಗವತ್ ಸಂಕಲ್ಪದ ಪ್ರಾರ್ಥನೆ ಮತ್ತು ದೇವರಿಗೆ ನಾವು ಸರಿಯಾಗಿ ಇರ್ತೇವೆ ಅಂತ ಅನ್ನುವ ನಿಷ್ಠೆಯಿಂದ ನಾವು ಬದುಕುವುದಾದರೆ ಎಲ್ಲರೂ ನಮ್ಗೆ ಸರೆಂಡರ್ ಆಗ್ತಾರೆ. ಧ್ರುವನಿಗೆ ಎಂತೆಂಥ ಮಾತು ಬಂತು. ಆ 5 ವರ್ಷದ ಹುಡುಗನಿಗೆ ತನ್ನ ತಂದೆಯ ತೊಡೆ ಏರ್ಲಿಕ್ಕಿಲ್ಲ ಅಂತ ಆದಾಗ ತಾಯಿ ಅವನ ಅಮ್ಮ ಆ ಚಿಕ್ಕಮ್ಮನನ್ನು ಬೈಕೊಂಡು ಬಂದಾಗ ಏನು ಹೇಳ್ತಾಳು ಅವಳು? ಬೇರೆಯವ್ರನ್ನ ಬೈಬೇಡ, ನಿನಗೆ ಅವಳು ಏನು ಹೇಳಿದ್ರು ಅದ್ರಲ್ಲಿ ಒಳ್ಳೇದು ತಗೋ, ಹೋಗಿ ದೇವರನ್ನು ಕೇಳು ಅಂತ ಹೇಳಿದ್ಲಲ್ಲ ಅವಳು, ಅದನ್ನು ಮಾತ್ರ ತಗೋ. ಆಚಾರ್ಯರಿಗೆ ಅವರ ಗುರುಗಳು ಬೈದರು, ನೀನೆಲ್ಲವನ್ನು ವಾದ ಮಾಡಿ ತಪ್ಪು 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 ಅಂತ ಹೇಳ್ತಾ ಇದ್ದೀನಿ, ನಿಂಗೆ ಅಷ್ಟು ಸಾಧ್ಯ ಇದ್ರೆ, ಅಷ್ಟು ನಿಂಗೆ ಗಮಂಡಿದ್ರೆ ಬರೀ ಒಂದು ವಾಕ್ಯ ಅಂತ, ಭಾಷೆ ಬರೀ. ಗುಣಾಂಶ ತೋಷಿಣ, ಕೇವಲ ಅವರು ಬೈದದ್ದು ಯಾವುದು ತಗೊಳ್ಳಿಲ್ಲ, ಭಾಷೆ ಬರೆದು.
ಆಮೇಲೆ ಅವರೇ ಸರೆಂಡರ್ ಆಗಿ ಗುರುವಾಗಿದ್ರು ಕೂಡ ಶಿಷ್ಯನ ಹತ್ರ ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೋಸ್ಕರ ಹತ್ತು ಬಿಟ್ರು. ನೀನು ಹೋಗ್ಬೇಡ, ನೀನು ಇಲ್ಲೇ ಇರು, ನೀನು ಇಲ್ಲಿದ್ರೆ ಮಾತ್ರ ನಾನು ಯಾಕೋ ಒಂದಿಷ್ಟು ಜ್ಞಾನದ ದಾರಿಯಲ್ಲಿ ಇರ್ತೇನೆ ಅಂತ ಅನಿಸುತ್ತೆ. ಇಲ್ಲ, ನನ್ನ ಪ್ರತೀಕವಾಗಿ ನಿಮಗೆ ಈ ಭಾಷ್ಯವನ್ನು ಕೊಡ್ತೇನೆ, ಇದನ್ನು ಓದ್ತಾ ಇರಿ, ಹೋಗಿ ಬರ್ತೇನೆ ಅಂತ ಆಮೇಲೆ ಹೋಗಿ ಬರ್ತಾರೆ. ಅಂದರೆ ನಮಗೆ ಪ್ರತಿಕ್ರಿಯಿಸಬೇಕು ಅಂತ ಅನ್ನೋದು ಒಂದು ಸಮಾಜದ ವ್ಯವಸ್ಥೆಯಾಗಿ ಉಳಿದು ಬಿಟ್ಟಿದೆ. ಅದರಿಂದ ನಾವು ಪ್ರತಿಕ್ರಿಯಿಸ್ತೇವೆ, ಅಲ್ಲೇ ಅದು ಮುಗಿದೋಯ್ತು. ಮುಂದೆ ಅದಕ್ಕೂ ಮಾತಿದೆ. ನಾವು ಏನು ಮಾತಾಡ್ತೀವಿ ಪ್ರತಿಕ್ರಿಯೆ ಅಲ್ಲಿ, ಅದು ಅಲ್ಲಲ್ಲೇ ಮುಗಿದೋಗುತ್ತೆ. ಎಲ್ಲಿ ಸಹಿಸ್ಕೊಳ್ತಾನೋ ಅದು ಬೆಳೆಯುತ್ತೆ, ಒಳಗಿನಿಂದ ತಾಕತ್ತು ಬೆಳೆಯುತ್ತೆ. ನಮಗೆ ಏನು ಅಂದರೆ ಕೆಲವು ಅವಮಾನಗಳನ್ನು ಸಹಿಸ್ಲಿಕ್ಕೆ ಆಗಲ್ಲ, ಅದಕ್ಕೆ ನಾವು ರಿಯಾಕ್ಟ್ ಆಗ್ತೀವಿ. ಅದ್ರ ಮುಂದೆ ಅದು ಮಾತಿದೆ. ಯಥಾ ಸ್ವಂ ವಾಂತಮಶ್ನಾತಿ ಶ್ವಾವೈ ನಿತ್ಯಮಭೂತಯೇ ಏವಂ ತೇ ವಾಂತಮಶ್ನಂತಿ ಸ್ವವೀರ್ಯಸ್ಯೋಪಸೇವನಾತ್. ನಾಯಿ ವಾಂತಿ ಮಾಡಿ ತಾನೇ ವಾಪಸ್ ತಿನ್ನತ್ತೆ, ಅದರ ಸ್ವಭಾವ ಹಾಗೇನೆ ನಾವು ಕೂಡ ಅವ್ರು ಬೈದ್ರು ಅಂತ ವಾಪಸ್ ಬೈಯುವುದೇನಿದೆ ಅದು ವಾಂತಿಯನ್ನೇ ತಿಂದ ಹಾಗೆ. ಅದು ಇನ್ನೂ ಒಂಚೂರು ಅದರಲ್ಲಿ ಒಂಚೂರು ವಿಶೇಷವಾದ ವಿವರಣೆ ಕೊಡುವುದೇನು, ಹೊಗಳಿಕೊಳ್ಳುತ್ತಾರೆ. ಸ್ವವೀರ್ಯ, ಅದು ಅವ್ರದ್ದೇ. ಸ್ವವೀರ್ಯ ಒಂದು ಅವ್ರದ್ದಾಯ್ತು. ನಮ್ಮನ್ನು ಅವ್ರು ತಪ್ಪಿಸಿದಕ್ಕೆ ನಾವು ಬೈಯುವುದು ಅಂದ್ರೆ ಏನರ್ಥ? ನಮ್ಮ ಸ್ವವೀರ್ಯವನ್ನು ನೀನು ಸರಿಯಾಗಿ ಹೇಳುತ್ತಿಲ್ಲ ಅಂತ ತಾನೇ ಆಕ್ಷೇಪ. ಹೇಳ್ದೇನು ಸುಮ್ಮನೆ ಇದ್ರು ಏನೋ ಹೇಳಿದೆಲ್ಲ ಹೇಳ್ತಾರೆ, ಎಲ್ಲಾನು ಸಹನೆ ಎಲ್ಲದಕ್ಕೂ ಒಂದು ಮಿತಿ ಏನಾಗಿದೆ. ಒಂದಷ್ಟು ದಿನ ನಾವು ಟಾಲರೇಟ್ ಮಾಡಬಹುದು. ಅದೇ ಟಾಲರೇಟು ಕ್ರಿಯೆಯಿಂದ ಮಾಡಿ ತೋರಿಸ್ಬೇಕು ಹೊರತು ಮಾತಿನಿಂದ ಅಲ್ಲ ಅಂತ. ಮಾತಾಡ್ರೆ ಗೊತ್ತಾಗೋದು. ನಮ್ಮ ಕ್ರಿಯೆಯನ್ನ ನಾವು ಕ್ರಿಯೆಯಿಂದನೇ ತೋರಿಸ್ಬೇಕು ಹೊರತು ಮಾತಿನಿಂದ ತೋರಿಸೋದಲ್ಲ ಅಂತ ಒಟ್ಟ ಅಭಿಪ್ರಾಯ. ಸ್ವವೀರ್ಯಸ್ಯ, ತನ್ನ ವೀರ್ಯವನ್ನ ತಾನೇ ನಾನು ಹೀಗೆ, ನಾನು ಹಾಗೆ, ನನ್ನನ್ನು ಹೀಗೇನೆ ಎಲ್ಲರೂ ಹೇಳಬೇಕು, ಹೇಳದೇ ಇದ್ರೆ ಕೋಪ ಬರುತ್ತೆ, ಎಲ್ಲವೂ ತನ್ನ ವಾಂತಿಯನ್ನು ತಾನು ತಿಂದಾಗೆ. ನೀವು ಕೆಲಸ ಮಾಡ್ತಾನೆ ಇರ್ತೀರಾ, ಓಕೆ, ಬಟ್ ಬಿಹಾಫ್ ಆಫ್ ಯು ನಾನು ಹೇಳ್ತೀನಿ, ಅವ್ರ ಕೆಲಸ ನಾನೇ ಮಾಡಿದೆ ಅಂತ ಮ್ಯಾನೇಜರ್ ಮುಂದೆ ರೆಪ್ರೆಸೆಂಟ್ ಮಾಡ್ಕೊಡ್ತೀನಿ. ಅವಾಗ್ಲೂ ಎಷ್ಟು ದಿವಸ ಮಾಡ್ತಾನೆ ಅದನ್ನೇ ಅವನೇ ಪ್ರೋಗ್ರಾಮ್ ತರ. ನೀವು ಅವಾಗ್ಲೂ ಸೈಲೆಂಟ್ ಆಗಿ ಇದ್ಬಿಟ್ರೆ ಮ್ಯಾನೇಜರ್ಗೆ ಹೆಂಗ್ ಗೊತ್ತಾಗುತ್ತೆ? ಮ್ಯಾನೇಜರ್ ಗೊತ್ತಾಗ ನಿಮ್ಗೆ ಸಂದರ್ಭ ಬಂದಾಗ ಹೇಳಿ. ಅವ್ರು ಹೇಳಿದಾಗೆಲ್ಲ ಹೋಗಿ ಅವನೇನ್ ಹೇಳ್ದ ನನ್ನ ಬಗ್ಗೆ ಏನಾದ್ರು ಹೇಳಿದ್ನ, ಅವ್ನು ಏನೇನು ಹೇಳಿದನೋ ಅದ್ರಲ್ಲಿ ಅರ್ಧ ನಂದು, ಇನ್ನರ್ಧ ಒಂದು ಅಂತ ಹೇಳ್ಬೇಕಾ? ಬೇಡ. ಅವನು ನಿಜವಾಗಿ ಮ್ಯಾನೇಜರ್ ಆಗಿದ್ರೆ ಆ ತರ ಇನ್ನೊಬ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಮಾತಾಡಲ್ಲ. ಅವ್ನು ಡ್ಯಾಮೇಜರ್. ಅವನು ಎಲ್ಲರೂ ಹೇಳುದು ಅದೇ. ಮ್ಯಾನೇಜರ್ ಆದವನು ಚೂರು ಅವನಿಗೊಂದು ತಲೆ ಅಂತ ದೇವರು ಕೊಟ್ಟಿರ್ತಾನೆ, ಅದನ್ನ ಯೋಚನೆ ಮಾಡ್ಬೇಕು. ಅವನು ಒಂದಿಷ್ಟು ಗಮನ ಹರಿಸ್ಬೇಕು ತಾನೆ. ಆ CC ಕ್ಯಾಮರಾ ಯಾಕಿರುತ್ತೆ? ಅದನ್ನೆಲ್ಲ ನೋಡೋಕ್ ಯಾಕೆ ಪೇಷನ್ಸ್ ಇರುತ್ತಲ್ಲ. ಒಂದು ದೂರ ಒಬ್ಬರ ಬಗ್ಗೆ ಹೇಳ್ತಾರೆ ಅಂದಾಗ ಅದನ್ನ ಇನ್ನೊಂದ್ ತರ ಅವನು ಹೇಗೆ ಅಂತ ಅದನ್ನ ಪರೀಕ್ಷೆ ಮಾಡಬೇಕು. ಮೀಟಿಂಗ್ ಆಗ್ತಾರೆ, ಈ ತರ ಕಂಪ್ಲೇಂಟ್ಸ್ ಬಂದಿದೆ, 360 ಅಲ್ಲೇ ಸರಿ ಹೋಗ್ಬೇಕಲ್ವಾ, ಅವಾಗ ಮಾತಾಡ್ಬೇಕು. ಆಮೇಲೆ ಇದು ಅವ್ರ ಸಾಧನೆಯಿಂದ ಬಂದಿರೋ ಶಕ್ತಿನ ದುರುಪಯೋಗ ಮಾಡಿದ್ರೆ ಅದು ಕೂಡ ಇವಾಗ ನೀವು ಹೇಳಿದ್ದು ಅದೇ ಸ್ವವೀರ್ಯ ಅಂದ್ರೆ ತನ್ನ ತಾಕತ್ತು, ತಪಸ್ಸಿನಿಂದ, ಸಿದ್ಧಿಯಿಂದ. ಈಗ ಸಿದ್ಧಿ ಬಂತು ಯಾವುದೋ ಒಂದು, ನಾವು ಹೇಳಿದ್ದೆಲ್ಲ ಆಗುತ್ತೆ ಅಂತ ಅದನ್ನು ಎಲ್ಲೆಲ್ಲೋ ಉಪಯೋಗಿಸ್ಬಿಡುದು. ಅವನಿಗೆ ಸಂಬಳನೇ ಕೊಡೋದಿರಲಿ ಈ ಸಲ ಕೋಪ ಅವನ ಮೇಲೆ. ನನಗೇನೋ ಹಿಂದೆ ಸಂಬಳ ತಡೆ ಹಾಕಿದ್ದ, ನಾನು ಒಂದೇನೋ ಸಿದ್ಧಿ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಜಪ ಮಾಡುದು 100 ಸಲ ಯಾವುದೋ ಒಂದು ಜಪ. ಆ ಜಪದ ಉದ್ದೇಶ ಏನು? ಅವನಿಗೆ ಸಂಬಳ ಈ ಸರ್ತಿ ಕಮ್ಮಿ ಆಗಲಿ, ಅವನಿಗೆ ಈ ಸರ್ತಿ ಹೈಕ್ ಆಗದೆ ಇರಲಿ, ಇಷ್ಟೇ. ದೊಡ್ಡ ಚಿನ್ನದ ಗಂಟು ತಗೊಂಡೋಗಿ ಒಂದು ಅರ್ಧ ಲೋಟೆ ಹಾಲು ಕೊಡಿ ಅಂತ ಕೇಳಿದಂಗೆ. ಈ ಸ್ಥಿತಿ ಬರದೆ ನಾವು ಆ ಜಪ ಮಾಡಿದ್ದನ್ನು ದೇವರ ಪ್ರೀತಿಗಾಗಿ ಅಂತ ಮುಂದೆ ಅದು ಮಾತಿದೆ. ನಾನು ಏನು ಮಾತಾಡ್ತೇನೆ, ನಾನು ಮಾತಾಡಿದ್ದಲ್ಲ, ಇಲ್ಲೇ ಸನತ್ ಕುಮಾರರೇ ಮಾತಾಡಿದ್ದು. ಹೀಗೆ ಏವಂತೆ ವಾಂತಮಶ್ನಂತಿ, ಯಾರು ತನ್ನ ವೀರ್ಯವನ್ನ ತಾನೇ ಹೊಗಳಿಕೊಳ್ತಾನೋ ಅವನು ತನ್ನ ಕೊಳೆಯನ್ನ ತಾನೇ ಮತ್ತೆ ಮರಳಿ ಸೇವಿಸ್ತಾ ಇದ್ದಾನೆ ಅಂತ ಅರ್ಥ. ನಿತ್ಯಮಜ್ಞಾತ ಚರ್ಯಾಮೇ ಇತಿ ಮನ್ಯೇತ ಬ್ರಾಹ್ಮಣ ಜ್ಞಾತೀನಾಂತು ವಸನ್ ಮಧ್ಯೆ ನೈವಂ ವಿಂದೇತ ಕಿಂಚನ. ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಬಂಧು, ನಮ್ಮ ಬಳಗ, ನಾವು ಮಾಡಿದ ಒಳ್ಳೆಯ ಕೆಲಸವನ್ನು ಯಾವತ್ತೂ ಗುರುತಿಸುವುದಿಲ್ಲ, ಗುರುತಿಸ್ಲಿಕ್ಕೆ ಅವರಿಗೆ ಶಕ್ತಿಯೂ ಇರುವುದಿಲ್ಲ. ಆಗಲೂ ಅವನು ನನ್ನ ಕೆಲಸವನ್ನು ನಮ್ಮ ಬಂಧುಗಳು, ನಮ್ಮ ರಕ್ತ ಸಂಬಂಧಿಗಳು ಗುರುತಿಸುವುದಿಲ್ಲ ಅಂತ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಜಡಭರತ ಯಾವತ್ತೂ ಕೂಡ ತನ್ನ ಅಪ್ಪನ ಹತ್ರ, ಅಮ್ಮನ ಹತ್ರ ನಾನಿಷ್ಟು ಒಳ್ಳೆಯ ಜ್ಞಾನಿ ಇದ್ದೇನೆ, ನನ್ನನ್ನು ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತೀನಿ ಅಂತ ಕೇಳಲಿಲ್ಲ, ಮೌನವಾಗಿದ್ದು ಬಿಟ್ಟ. ಆ ಅವಮಾನ ಸಹಿಸುವ
ತಾಕತ್ತಿದೆಯಲ್ವಾ ಅದು ಬಹಳ ಕಷ್ಟ, ಸುಲಭದಲ್ಲ ಇದು ಬಾಯಲ್ಲಿ ಮಾತಾಡ್ಬೋದು. ಅದು ಯಾಕೆ ಅಂದ್ರೆ ಅವನಿಗೆ ಮುಂದಿನ 2 ಜನ್ಮ ಅವನಿಗೆ ಜ್ಞಾಪಕ ಇತ್ತು. ಆಕ್ಚುಲಿ ನಮಗೂ ಈಗ ಅವನಿಗೆ ಜ್ಞಾಪಕ ಇತ್ತು, ಅವನಿಗೆ ಏನೇ ತೊಂದರೆ ಆದ್ರೂ ಅದು ಭಗವತ್ ಸಂಕಲ್ಪದಿಂದ ಆಯ್ತು ಅಂತ ಈಗ ಗೊತ್ತಾಯ್ತಲ್ವ ನಮ್ಗೆ. ಪ್ರಾಕ್ಟಿಕಲ್ ಆಗಿ ಅವನಿಗೆ ಆಚೆ ನಡೀತಾ ಇರೋದೆಲ್ಲ ಅವ್ನ್ ಫೂಲಿಶ್ ಆಗಿ ಅನ್ಸುತ್ತೆ. ಬಿಕಾಸ್ ಹಿ ಹ್ಯಾಡ್ ದಟ್ ನಾಲೆಡ್ಜ್. ಅವ್ನ್ ಮುಂಚೆ ಒಂದು ಜಿಂಕೆ ನಮ್ಗೂ ಅದು ಬರ್ಬೇಕು ಅಂತ ಹೇಳಿದ್ದು. ನಿಮ್ಗೀಗ ನಾಲೆಜ್ ಇಲ್ಲ ಅಂದ್ರು ಈ ಮಾತಿನಿಂದ ಇಷ್ಟು ಗೊತ್ತಾಯ್ತಲ್ವಾ. ನಮಗ್ ಯಾಕೆ ಆತರ ಜ್ಞಾಪಕ ಇರಲ್ಲ ಅಂದ್ರೆ ಮತ್ತೆ ಪೂರ್ವ ಜನ್ಮದ ನೆನಪಿರ್ಲಿಕ್ಕೆ ಇನ್ನೂ ಸಾಧನೆ ಆಗ್ಬೇಕು. ಒಂದ್ ದಿವಸದ ಒಂದ್ ಜನ್ಮದ ಒಂದು ತರಗತಿಯ ಪಾಠದಿಂದ ಗೊತ್ತಾಗುದಿಲ್ಲ. ಹೋಗ್ತಾ 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 ಇಷ್ಟಂತೂ ಸತ್ಯನ ಅವನ ಜೀವನದಿಂದ ನಾವು ಕಲೀಲಿಕ್ಕೆ ಒಂದು ಸಿಗ್ತಾ ಅನುಭವ. ಅವನು ಎಷ್ಟು ಮೌನವಾಗಿದ್ನೋ ಅಷ್ಟು ಅವನು ಬೆಳೆದು ನಿಂತ. ಯಾವುದಕ್ಕೂ ಪ್ರತಿಕ್ರಿಯಿಸ್ಲೇ ಇಲ್ಲ ಅವನು. ಅವನನ್ನು ಏನು ನೀವು ಈಗ ಇಷ್ಟೊತ್ತು ಹೇಳಿದ್ರಲ್ವಾ ನಮ್ದೆಲ್ಲ ಇದು ಮಾಡ್ತಾರೆ ಹಾಗೆ, ಅವನನ್ನು ಹಾಗೆ ದುರುಪಯೋಗ ಮಾಡಿಕೊಂಡ್ರು. ರಸ್ತೆಯಲ್ಲಿ ಅಂಗಡಿ ಇದೆ, ಅದು ಗದ್ದೆಯಲ್ಲಿ ತಟ್ಟಿದ ಅಂತರ ನಿಂತ್ಕೋ ಹೋಗಿ ನಿಲ್ತಿದ್ದ. ನಮ್ಮ ಡಬ್ಬಿ ಹೊತ್ಕೊಂಬರ್ತಿದ್ದ. ಕತ್ತೆ ಎಳ್ಕೊಂಬರ್ತಿದ್ದ. ಬಟ್ಟೆ ಹೊಕ್ಕೊಂಬರ್ತಿದ್ದ. ಯಾರು ಏನ್ ಕೆಲಸ ಹೇಳಿದ್ರು ಮಾಡ್ತಿದ್ದ. ಎಲ್ರೂ ಅವನ ದುರುಪಯೋಗನೇ ಮಾಡ್ಕೊಂಡಿದ್ದು, ಪರಮ ದುರುಪಯೋಗ. ಲಾಸ್ಟ್ ಅವರುನು ಅದು ಚಾರಿಯಟ್ ಎತ್ಕೋಬಾ ಅವನು ಕೂಡ ಇವನು ಸುಮ್ನೆ ಎಲ್ಲೋ ಅಂಗಳ ಕಾಯ್ತಾ ಕೂತಿದ್ರೆ ಯಾವ್ದೋ ರಾಜಂದು ಒಬ್ಬನ ಆರೋಗ್ಯ ಹಾಳಾದಾಗ ಯಾರಾದ್ರೂ ಇಲ್ಲಿ ಇದ್ರೆ ಕರ್ಕೊಂಡ್ ಬನ್ನಿ ಅಂದ್ರು. ಬರ್ತೀಯ, ಒಂದು ಮೇನೆ ಹೊರಲಿಕ್ಕಿದೆ ಅಂತ. ಆಯ್ತು ಅಂತ ಬಂದು ಹೊತ್ಕೊಂಡು ಅವನು ಹೋಗುವಾಗ್ಲೂ ಅವನಿಗೆ ಎಷ್ಟು ಪ್ರಜ್ಞೆ ಅಂದ್ರೆ ಕೆಳಗಡೆ ಯಾವ್ದು ಹುಳ ಹೂಪಟ ಎಲ್ಲ ಇದ್ದದನ್ನ ತಪ್ಪಿಸ್ಲಿಕ್ಕೆ ಹಾರಿ ಹೋಗ್ತಿದ್ದ. ಈ ಪಕ್ಕದಲ್ಲಿದ್ದ 3 ಜನರು ಅವರು ಹಿಂಗೆ ಆಗ್ತಿತ್ತು. ಒಳಗಿದ್ದ ಉರುಳು ಸೇವೆ, ಒಂದ್ ತಲೆ ಜೊತೆಗೆ 5-6 ತಲೆ ತಾಗಿ ಸಿಡುವಂತ ಅವನಿಗೆ ಬಾಯಿಗೆ ಬಂದ. ಆಗ್ಲೂ ಬೇಜಾರು ಮಾಡ್ಕೊಂಡಿದ್ದ. ಬಾಯಿಗೆ ಬಂದಾಗ ಬೈದಿದ್ದ ನಾವು ರಾಜ. ಇಳಿಸಿ ಆದ್ಮೇಲೆ ನಿಧಾನಕ್ಕೆ ಮಾತಾಡ್ದ. ಅವನು ಒಂದ್ ಮಾತು ಹೇಳ್ದ, ಏಯ್ ಏನೋ ಹೊತ್ಕೊಂಡು ನನ್ನನ್ನು ನಡೆಸ್ಬೇಕಾದ್ರೆ ರಾಜ ನನ್ನ ಹೇಗೆ ನಡ್ಸ್ಕೋಬೇಕು ಗೊತ್ತಿಲ್ಲ ನಿನಗೆ ಅಂತ ಬೈತಾನೆ. ನಾನು ಹೊತ್ತಿಲ್ಲ ಅಂದ. ಮತ್ತೆ ಯಾರು ಹೊತ್ತಿದ್ದು? ಅಯ್ಯೋ ಅದು ಹೆಗಲು ಹೊತ್ತಿದೆ. ಅಯ್ಯ ಹೆಗಲನ್ನು ನೀನಲ್ವ ಹೆಗಲನ್ನು? ಹೆಗಲನ್ನು ಎದೆ ಹೊತ್ತಿದೆ. ಎದೆನು ಸೊಂಟ ಹೊತ್ತಿದೆ. ಸೊಂಟ ಕಾಲು ಹೊತ್ತಿದೆ. ಕಾಲನ್ನು ಮಂಡಿ ಹೊತ್ತಿದೆ. ಮಂಡಿಯನ್ನು ಪಾದ ಹೊತ್ತಿದೆ. ಪಾದನ್ನು ಭೂಮಿ ಹೊತ್ತಿದೆ. ಆ ಭೂಮಿಯನ್ನು ಶೇಷ ಹೊತ್ತಿದೆ. ಶೇಷನ್ ನಾರಾಯಣ ಹೊತ್ತಿದೆ. ನಾನೆಲ್ಲ ಹೊತ್ತಿದ್ದೇನೆ ಅಂತ. ಆಗ ಅವನಿಗೆ ಜರ್ರ ಅಂತ ಹಿಡಿದು ಹೋಗುತ್ತೆ ರಾಜನ ದರ್ಪ. ಕೆಳಗೆ ಹಾರ್ಬಿಡ್ತಾನೆ. ಹಾರ್ಬಿಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಗೊತ್ತಿಲ್ಲ, ನೋಡ್ಲಿಕ್ಕೆ ಏನೋ ಒಬ್ಬ ಬುದ್ಧಿಹೀನನಾದ ಅವಜ್ಞತೆಗೆ ಒಳಗಾದ ವ್ಯಕ್ತಿ ಅಂತ ನೀನು ಕಾಣಿಸ್ತಾ ಇದ್ದಿ. ಅದೇ ನಮೋ ಮಹತ್ಯು ನಮೋ ಅರ್ಧಕೇದ್ಯು. ಮಕ್ಕಳಲ್ಲಿಯೂ ಯಾವಾಗ ಯಾವ ಥರದ ವಿಶಿಷ್ಟವಾದ ಜ್ಞಾನ ಇರುತ್ತೆ ಗೊತ್ತಿಲ್ಲ. ಅದರಿಂದಾಗಿ ನಾವು ಯಾರನ್ನೂ ಅವರ ಹೊರಗಿನ ಮೈ, ಹೊರಗಿನ ಬಟ್ಟೆ, ಹೊರಗಿನ ಅವರ ಲಕ್ಷಣ ನೋಡಿ, ಅವರಿರುವ ರೀತಿಯನ್ನು ನೋಡಿ ಅವರ ಜ್ಞಾನವನ್ನು ಅಳಿಲಿಕ್ಕೆ ಆಗೋದಿಲ್ಲ. ಜ್ಞಾನ ಅನ್ನೋದು ಇನ್ನರ್, ಅದು ಒಳಗಿನಿಂದ ಇರುವ ವಸ್ತು. ಅದು ಹೊರಗಿನಿಂದ ಒಬ್ಬ ರೂಪದಿಂದ ತೇಜಸ್ಸು ಗೊತ್ತಾಗಲ್ಲ ಕೆಲವೊಮ್ಮೆ. ಅವರು ಅದು ಬೇಕು ಅಂತಲೇ ಅಷ್ಟು ವಿಚಿತ್ರವಾಗಿ ತಮ್ಮನ್ನು ಸಾಮಾನ್ಯ ಜನರಿಗಿಂತ ದೂರ ಇಟ್ಕೊಳ್ಳಿ. ಇಲ್ಲಾಂದರೆ ಬಂದವರೆಲ್ಲ ನನಗೆ ಹೊಟ್ಟೆ ಹಾಳಾಗಿದೆ, ಏನಾದರೂ ಮದ್ದು ಕೊಡಿ ಅಂದರೆ ಮಂತ್ರಿಸಿ, ನನಗೆ ಮದುವೆ ಆಗಬೇಕು, ಮಕ್ಕಳು ಕೊಡಿ ಅಂದರೆ ಹುಡುಗಿ ಕೊಡಿ, ಅಥವಾ ಆಸ್ತಿ ಬೇಕು ಏನಾದರೂ ಮಂತ್ರಿಸಿ ಕೊಡಿ, ಇದೇ ಕೇಳುದು ಸಾಮಾನ್ಯ ಜನ. ದೊಡ್ಡವ್ರ ಹತ್ರ ಯಾರ ಹತ್ರ ಆದ್ರೂ ಬಂದ್ರೆ ಇದನ್ನ ಯಾವಾಗಲೂ ಗೋವಿಂದಾಚಾರ್ಯ ಹೇಳ್ತಾರೆ. ಯಾಕಾದ್ರೂ ಬರ್ತಾರೆ ಇವರೆಲ್ಲ? ಜ್ಞಾನ ಕೊಡಿ ಅಂತ ಒಬ್ರು ಕೇಳಲಿಕ್ಕೆ ಬರಲ್ಲ. ಬರೀ ಅದು ಕೊಡಿ, ಇದು ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ ಕೇಳಲಿಕ್ಕೆ ಬರ್ತಾರೆ ಅಂತ ಬೇಜಾರು ಮಾಡ್ಕೊತಿದ್ರು. ಆ ಕೊಡ್ಲಿಕ್ಕೆ ಅವ್ರಿಗೆ ಬೇಜಾರು ಆಗ್ತಿರ್ಲಿಲ್ಲ. ಆದ್ರೆ ಅದಾದ್ಮೇಲೆ ಅದನ್ನ ಕೇಳುದು ಯಾಕೆ? ಆ ಸಮಸ್ಯೆ ಪರಿಹಾರ ಆದ್ಮೇಲೆ ಮುಂದೆ ಒಂದಿಷ್ಟು ಅಧ್ಯಯನಕ್ಕೂ ಯಾವುದಕ್ಕೂ ನಾನು ತಯಾರಾಗಬೇಕು ಅನ್ನೋದಕ್ಕೋಸ್ಕರ ಆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು. ಮುಂದಿಲ್ಲ ಅಷ್ಟೇ. ಆಮೇಲೆ ಅಯ್ಯೋ ಗೋವಿಂದಾಚಾರ್ಯ ನನಗೆ ಭಾರಿ ಹತ್ತಿರದವರು, ಅವರೆಲ್ಲ ನಮ್ಮನೆಗೆ ಯಾವಾಗಲೂ ಬರ್ತಿದ್ರು ಅಂತ. ಬಟ್ ಕ್ರೆಡಿಟ್ ತಗೊಳ್ಳೋದ್ರಲ್ಲೇ ಇರ್ತೇವೆ ಹೊರತು ಅವರಿಂದ ಜ್ಞಾನ ತಗೊಳ್ಳೋ ವಿಷಯದಲ್ಲಿ ನಾವು ಯಾವತ್ತೂ ಕಾಳಜಿ ವಹಿಸೋದೇ ಇಲ್ಲ. ಅದು ಎಲ್ಲ ಜ್ಞಾನಿಗಳ ಅವಸ್ಥೆಯೂ ಹಾಗೇನೆ. ಜ್ಞಾನಿ ಅದವನು ಹೇಗಿರ್ತಾನೆ ಅನ್ನೋದಕ್ಕೋಸ್ಕರ ಈ ಮಾತು ಬಂತು. ಅವನು ಯಾವತ್ತೂ ಕೂಡ ತನಗೆ ತನ್ನ ಜ್ಞಾತಿಗಳಲ್ಲಿ ನಾನು ಶಾಸ್ತ್ರ ಓದಿದ್ದೇನೆ, ನಾನು ಜಪ ಮಾಡ್ತಾ ಇದ್ದೇನೆ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋದನ್ನು ಅವರು ಗುರುತಿಸಲಿಲ್ಲ ಅನ್ನುವ ಕಾರಣಕ್ಕೆ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾವ ಕಾರಣಕ್ಕೂ ಅದೆಷ್ಟು ಸ್ಪಷ್ಟವಾಗಿದೆ ನೋಡಿ. ಜ್ಞಾತೀನ ಅಂತೂ ವಸನ್ ಮಧ್ಯೆ, ಜ್ಞಾತಿಗಳ ಮಧ್ಯದಲ್ಲಿ ವಾಸ ಮಾಡುತ್ತಾ ನೈವಂ ವಿಂದೇತ ಕಿಂಚನ, ಇವನ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ. ಇವನೇನ್ ಮಾಡ್ತಿದ್ದಾನೆ, ಇವನ ನಿಜವಾದ ಸಾಧನೆಯ ಅವ್ರ ಕೆಲಸ ಮಾಡಿಕೊಡ್ಲಿಲ್ಲ ಅನ್ನೋದು ಮಾತ್ರ ದೂರು. ಅವ್ನು ಏನ್ ನಿಜವಾಗಿ ಕಷ್ಟಪಡ್ತಾ ಇದ್ದಾನೆ, ಅವ್ನು ಏನ್ ನಿಜವಾಗಿ ಹಾತೊರಿತಾ ಇದ್ದಾನೆ ಅವನ ಮನಸ್ಸಲ್ಲಿ, ಅದನ್ನ ಅವ್ರು ಯೋಚನೆ ಮಾಡಲ್ಲ. ನೈವಂ ವಿಂದೇತ ಕಿಂಚನ,
ಕೋಹ್ಯೇವ ಮಂತರಾತ್ಮಾನಂ ಏನು ನಿತ್ಯಂ ಅಜ್ಞಾತಚರ್ಯಾಮೇ ಇತಿ ಮನ್ಯೇತ ಬ್ರಾಹ್ಮಣ. ನಾನು ಯಾವಾಗಲೂ ಯಾರಿಗೂ ಗೊತ್ತಾಗುವುದಕ್ಕೆ ಈ ಕೆಲಸ ಮಾಡುವುದಲ್ಲ. ಅಜ್ಞಾತಚರ್ಯ ಅಂದರೆ ತಿಳಿಯದಂತೆ ಇರಬೇಕಾದದ್ದೇ ನನ್ನ ಕೆಲಸ. ನನ್ನ ಬಗ್ಗೆ ಯಾರೂ ತಿಳ್ಕೊಳ್ಬೇಕಾಗಿಲ್ಲ, ಇದು ಬರುವುದೇ ಇಲ್ಲ. ನಾನು ಮಾಡಿದ್ದು ಎಲ್ರಿಗೂ ಗೊತ್ತಾಗಬೇಕು ಅನ್ನೋದೇ ಮನುಷ್ಯನ ಬೇಸಿಕ್ ನೀಡ್, ಅದು ಮನಸ್ಸಿನಲ್ಲಿ. ಆದರೆ ಅದು ಉಲ್ಟಾ ಆದ್ರೇ ಸಾಧನೆ. ಅದೇ ಮದವೇ ದಮ ಆಗುದು. ಇದೇ ದಮ ಅಂದರೆ ಮದ ಮಗುಚಿ ಹಾಕಿದರೆ ಅದೇ ದಮ. ಆ ದಮ ಅಂದರೆ ಅಜ್ಞಾತಚರ್ಯ. ನಾನು ಮಾಡಿದ ಯಾವ ಕೆಲಸವೂ ಕೂಡ ನನ್ನ ಜ್ಞಾತಿಗಳಿಗೆ ಗೊತ್ತಾಗಬೇಕು ಅಂತ ನಾನು ಬಯಸುವುದಿಲ್ಲ. ಗೊತ್ತಾದರೆ ತಾನಾಗಿ ಅದು ಬೇರೆ. ಗುರುತಿಸುವ ಶಕ್ತಿ ಅವ್ರಿಗೆ ಬಂತು ಅಂದರೆ ಅವ್ರು ದೊಡ್ಡವರು. ಎಷ್ಟೋ ಕಡೆಗಳಲ್ಲಿ ಇಲ್ಲೆಲ್ಲ ಸ್ವಲ್ಪ ತಿಳುವಳಿಕೆಗೆ ಒಂಚೂರು ಬೆಲೆ ಇದೆ. ನಮ್ಮಲ್ಲಿ ಎಲ್ಲ ಈ ಕರಾವಳಿ ಪ್ರದೇಶಗಳಲ್ಲೆಲ್ಲ ಅವನು ಚೆನ್ನಾಗಿ ಓದಿದ್ದಾನೆ ಅಂದರೆ, ಏನು ಓದಿದ್ದಾನೆ ಅಂದರೆ ಅವನಿಗೆ ಒಂದು ಪೌರೋಹಿತ್ಯ ನಡೆಸ್ಲಿಕ್ಕೆ ಬರೋದಿಲ್ಲ, ಜ್ಯೋತಿಷ ಹೇಳಲಿಕ್ಕೆ ಬರೋದಿಲ್ಲ, ಅಂದಮೇಲೆ ಓದಿದ್ದೇನು ಉಪಯೋಗ? ಓದಿನ ಪರಮ ಫಲ ಯಾವುದು ಅಂದರೆ ಪೌರೋಹಿತ್ಯ ಮತ್ತು ಜ್ಯೋತಿಷ. ಅದು ಅವನು ವೇದ ಕಂಠಪಾಠ ಮಾಡಿರಲಿ, ವೇದಕ್ಕೆ ಅರ್ಥ 100 ಹೇಳಲಿ, ಅದೆಲ್ಲ ವಿದ್ಯೆಯೇ ಅಲ್ಲ ಅವ್ರಿಗೆ. ಯಾಕೆಂದ್ರೆ ಅಷ್ಟೇ ನೀಡು. ಅವರ ಜೀವನದ ನೀಡು ಏನು ಅಂದರೆ ಸಮಸ್ಯೆ ಬಂದರೆ ಜ್ಯೋತಿಷಗಳ ಹತ್ರ ಹೋಗುದು, ಜ್ಯೋತಿಷಿಗಳು ಸಮಸ್ಯೆಯನ್ನು ಪರಿಹಾರ ಮಾಡಿದರೆ ಅವರು ಹೋಮ ಹೇಳ್ತಾರೆ, ಅದನ್ನು ಹೋಮ ಮಾಡ್ಲಿಕ್ಕೆ ಬರುದು. ಇಷ್ಟೇ ಜೀವನ. ಇದರ ಆಚೆಗೆ ಜೀವನನೇ ಇಲ್ಲ. ಈ ಸ್ಥಿತಿಯಲ್ಲಿ ಇದ್ದವನ ಕಷ್ಟ ಏನು ಗೊತ್ತಾ ನಿಮಗೆ? ಯಾವತ್ತೂ ಗೊತ್ತಿಲ್ಲ ನಿಮಗೆ. ಯಾಕಂದ್ರೆ ಅದು ನಿಮ್ಮ ಫೀಲ್ಡ್ ಅಲ್ಲ. ಒಬ್ಬ ಹುಡುಗ ಇದ್ದ, ಅವನು ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ, ಅದಕ್ಕಿರುವ ಸುಧಾ, ಅದಕ್ಕಿರುವ ಟಿಪ್ಪಣಿ ಎಲ್ಲವನ್ನು ಅಭ್ಯಾಸ ಮಾಡಿದ್ದ. ಅವರ ಅಪ್ಪನಿಗೆ ಒಂಚೂರು ಈ ಕಡೆ ಸಂಬಂಧ ಇದ್ದದ್ರಿಂದ ಅಪ್ಪನಿಗೆ ಒಂಚೂರು ಗೊತ್ತಿತ್ತು. ಅವನ ಬಂಧುಗಳು 100 ಜನ ಬಂದಿದ್ದಾರೆ, ಎಲ್ಲರೂ ಅವನನ್ನು ಹೊಗಳ್ತಾರೆ. ಯಾಕೆ ಹೊಗಳ್ತಾ ಇದ್ದಾರೆ ಅವನನ್ನ? ಅಂಥದ್ದೇನು ಮಾಡಿದಾನ ಅವನು ಮಹಾ? ಅವ್ರ ಮನೆಯಲ್ಲಿ ಬಂದರೆ ಅವನಲ್ಲಿ ಪಾತ್ರೆ ತೊಳಿಲಿಕ್ಕೆ ಹೋಗ್ಬೇಕು, ಅವನ ಮನೆ ಕೆಲಸ ಮಾಡಬೇಕು. ಅವನು ಯಾರು ಅವನ ಈ ಸಾಧನೆಯನ್ನು ಗುರುತಿಸುವುದೇ ಇಲ್ಲ. ಅವನು ಎಲ್ಲ ದೊಡ್ಡ ದೊಡ್ಡ ಪೀಠಾಧಿಪತಿಗಳು, ನೀನು ಮಧ್ವಾಚಾರ್ಯರ ವಂಶದವನೇ ಇರಬೇಕು ಮಾರಾಯ ಅಂತಂದ್ರೆ, ಇವರು ಮನೆಯಲ್ಲಿ ಅವನು ಓದಿದ ವಿಷಯಕ್ಕೆ ಅವ್ರಿಗೆ ಗೊತ್ತಿಲ್ಲ. ಉದ್ದೇಶಪೂರ್ವಕವಾಗಿ ಆದರೆ ಅದು ದೋಷ ಅಥವಾ ಹಠ. ಇದು ಹಠ ಅಲ್ಲ. ಅಯ್ಯ ಅದು ಏನೋ ಒಂದು ಸ್ಟೇಜಲ್ಲಿ ಒಂದು 4 ದಿವಸ ಹಾರ ಹಾಕಿದ್ರು, ಹೊಗಳಿದ್ರು, ಹೋಗ್ತಾರೆ. ಮತ್ತೆ ನೀವು ಮಾಡಬೇಕಾದ ಅದೇ ಕೆಲಸ ತಾನೆ. ಅದರಲ್ಲಿ ಏನು ಮಹತ್ವ ಇದೆ ಅಂದರೆ ಜ್ಞಾನಕ್ಕೆ ಏನು ಮಹತ್ವ ಕೊಡಬೇಕು ಅಂತಲೇ ಗೊತ್ತಿಲ್ಲದ ಮಂದಿಯ ಕೈಯಲ್ಲಿ ಒಬ್ಬ ಓದಿದವನು ಸಿಕ್ಕಾಕೊಂಡ್ರೆ ಅವನಿಗಾಗುವ ಅವಮಾನ ಏನು? ಅದನ್ನು ಯಾರೂ ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಜವಾದ ಜ್ಞಾನಿ ಹಾಗೆ ಯಾರು ಅವನ ಓದಿನ ಬಗ್ಗೆ, ಅವನ ಧ್ಯಾನದ ಬಗ್ಗೆ, ಅವನ ಸಾಧನೆಯ ಬಗ್ಗೆ, ಅವನ ಕರ್ತವ್ಯದ ಬಗ್ಗೆ ಪರಿಪೂರ್ಣತೆಯನ್ನು ಸಂಪಾದಿಸಿದ್ದಾನೆ ಅನ್ನೋದಕ್ಕೆ ಯಾರೂ ಮಣೆ ಹಾಕಲಿಲ್ಲ ಅಂದರೂ ಅವನು ತಟಸ್ಥವಾಗಿರಬೇಕು. ತಟಸ್ಥವಾಗಿರ್ತಾನೆ ಇದ್ರೆ ಅವನು ಜ್ಞಾನಿ. ಮುಂದೆ ಇನ್ನೂ ಒಂದು ಮಾತಿದೆ. ಕೋಹ್ಯೇವಮಂತರ ಜ್ಞಾನಂ ಬ್ರಾಹ್ಮಣೋ ಹಂತುಮರ್ಹತಿ ನಿರ್ಲಿಂಗಂ ಅಚಲಂ ಶುದ್ಧಂ ಸರ್ವದ್ವಂದ್ವಮ ವಿವರ್ಜಿತಂ. ಅವನು ಯಾವತ್ತೂ ಕೂಡ ತನ್ನನ್ನು ಹೇಗೆ ಇನ್ನೊಬ್ಬರ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ಯೋಚಿಸುವುದೇ ಇಲ್ಲ. ಇವತ್ತೇನು ಅಂದರೆ ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಅದು ಶಾಸ್ತ್ರವೇ ಅಲ್ಲ. ಸ್ಥಿತಿ ಮತ್ತು ಗತಿ ಅಂತ 2 ಇದೆ. ಸ್ಥಿತಿ ಅಂದರೆ ಇರುವುದು, ಗತಿ ಅಂದರೆ ತೋರಿಸುವುದು. ನೀವು ಮಾಡಿದ 2 ಲೆಕ್ಕ. ಪಕ್ಕದವ್ರದ್ದೆಲ್ಲ ಲೆಕ್ಕ ಶೀಟನ್ನು ನಿಮ್ಮ ಜೊತೆಗೆ ಸೇರಿಸಿ ಇಷ್ಟಾಗಿದೆ ನೋಡಿ, ನಾನು ಮಾಡಿದ್ದನ್ನು ಫಸ್ಟ್ ಹೇಳಲ್ಲ, ನೋಡೋರಿಗೆಲ್ಲ ಇಷ್ಟಾಗಿದೆ ನೋಡಿ ನನಗೆ ಇವನು ಟೆಕ್ ತೋರಿಸಿದ್ದಲ್ಲ, ಇವನೇ ಮಾಡಿದ್ದು ಅಂತ ಅನ್ಕೋತಾರೆ. ನಿಮ್ಗೆ ಸರಿಯಾದವ್ರ ಮ್ಯಾನೇಜರ್ ಇದ್ರೆ, ಅವ್ನು ಕರೆಕ್ಟಾಗಿದ್ರೆ, ಯಾರೇನೇ ಹೇಳಿದ್ರು ಇನ್ಫ್ಲೂಯೆನ್ಸ್ ಆಗದೇನೆ ನೀವು ಏನ್ ಕೆಲಸ ಮಾಡ್ತಾನೆ ಅಬ್ಸರ್ವ್ ಮಾಡ್ಕೊಂಡು ಅವನೇ ನೆಟ್ಟಿಗಿಲ್ಲ ಅಂದ್ರೆ ಬಕೆಟ್ ಹಿಡಿಯೋರ್ನೇ ಉದ್ಧಾರ ಮಾಡ್ತಾನೆ ಅಂದ್ರೆ ನೀವು ಅಂತವ್ರ ಕೆಳಗೆಲ್ಲ ಇರಬಾರ್ದು ಅಷ್ಟೇ. ಎಲ್ಲಾ ಕಡೆನೂ ಅಂತವ್ರ ಇರೋದು, ಎಲ್ಲ ಕಡೆ ಇರಲ್ಲ. ಎಲ್ಲೋ ಒಂದ್ ಕಡೆ ಸರಿ ಇದ್ದವ್ರು ಇರ್ತಾರೆ, ಅಲ್ಲಿ ಹುಡ್ಕೊಂಡು ಹೋಗ್ಬೇಕು. ಅಲ್ಲ, ಅವರು ಅವರ ಹತ್ರಕ್ಕೆ ಬಂದು ತಿಳುವಳಿಕೆಗೋಸ್ಕರ ಹುಡುಕಾಟ ನಡೆಸೋನಿಗಿದ್ದಾರಲ್ವಾ, ಆ ಕರ್ಮದ ಲಿಂಕ್ ಅವನಿಗೇನೇ ಹೋಗಿ ಅಂಟ್ಕೊಳ್ಳುತ್ತದೆ, ಇನ್ಯಾರಿಗೂ ಹೋಗಿ ಅಂಟಲ್ಲ. ಇಲ್ಲ ಅಂದ್ರೆ ಉಡುಪಿಯಲ್ಲಿ 2 ಕಿಲೋಮೀಟರ್ ಹತ್ತಿರದಲ್ಲಿದ್ದ ಗೋವಿಂದಾಚಾರ್ಯರು 10 ವರ್ಷ ಇದ್ರೂ ನಂಗೆ ಸಿಗ್ಲಿಲ್ಲ. 10 ಅಲ್ಲ, ಸುಮಾರು 16 ವರ್ಷ 18 ವರ್ಷ. ಇಲ್ಲಿಗೆ ಬಂದ್ರೆ ಉಡುಪಿಯಲ್ಲಿದ್ದವ್ರು ಇಲ್ಲಿಗೆ ಬಂದು ನಂಗೆ ಸಿಕ್ಕಿದ್ರು. ಸಿಗುವ ಸಮಯ ಬಂದಾಗ, ಸಿಗುವ ವ್ಯಕ್ತಿಯ ಜೊತೆಗಿನ ಋಣ ಗಟ್ಟಿ ಇದ್ದಾಗ ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಅದರ ಪ್ರಾಮಾಣಿಕವಾದ ಒಂದು ಪ್ರಾರ್ಥನೆ ಬೇಕು. ನನಗೆ ಒಳ್ಳೆಯ ಗುರುಗಳು ಸಿಗಬೇಕು, ನನಗೆ ಒಳ್ಳೆಯ ಜ್ಞಾನದ ದಾರಿ ಹಿಡಿಬೇಕು,
ಅದಕ್ಕೋಸ್ಕರ ನನಗೂ ನಿನ್ನ ಅನುಗ್ರಹ ಬೇಕು. ಇದನ್ನು ಕೇಳಿಕೊಂಡವನಿಗಾದರೆ ಆ ಗುರುಗಳು ಸಿಕ್ಕೇ ಸಿಗ್ತಾರೆ. ಅವನಿಗೆ ತಾನೇ ನಾನು ಗುರು, ದಯವಿಟ್ಟು ನನ್ನ ಫೋಟೋ ನೋಡಿ ನಂಬಿ, ನನ್ನ ಹಿಂದೆ ಇರೋದು ಪ್ರಭೆ, ಅದು ಲೈಟ್ ಅಲ್ಲ ನಾನೇ ಅಂತ ಹೇಳಿ ಯಾರನ್ನು ತಾನು ಒಲಿಸಿಕೊಳ್ಬೇಕಾದ ಅಗತ್ಯ ಇಲ್ಲ. ಸಹಜವಾಗಿ ನೀವು ಬೇಡ ಅಂದ್ರೆ ಅದು ಹೋಗಿ ಅಂಟ್ಕೊಳ್ಳುತ್ತೆ. ಎಲ್ಲಿಂದನೋ ಎಲ್ಲಿಗೋ ಸಿಗುತ್ತೆ ರೀ ಸಂಬಂಧ, ಅರ್ಥನೇ ಮಾಡ್ಕೊಳ್ಳಿಕ್ಕಾಗಲ್ಲ. ಅವನು ಎಲ್ಲೋ ವಿದೇಶದಲ್ಲಿ ಹುಟ್ಟಿರ್ತಾನೆ, ಇಲ್ಲೆಲ್ಲೋ ಅವನ ಸಂಬಂಧ ಇರುತ್ತೆ, ಹುಡ್ಕೊಂಬರ್ತಾನೆ ಅವನಿಗೆ ಕನಸಲ್ಲಿ ಪ್ರತಿ ದಿವಸ ಅದೇ ಚಿಂತೆ. ಹುಡುಕ್ತಾ 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 ಬಂದರೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಗೊತ್ತಾದ್ಮೇಲೆ ಅವ್ನು ಮತ್ತೆ ವಾಪಸ್ ಅಲ್ಲಿಗೆ ಹೋಗಲ್ಲ ಅಂತ ಕೂತ್ಬಿಡ್ತಾನೆ. ಅಂಥವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ? ದೇವ್ರು ಕೊಡುವ ದಾರಿಯನ್ನು ಇವ್ರು ಯಾರು ಕಿತ್ಕೊಳ್ಳಿಕ್ಕೆ ಆಗಲ್ಲ. ಆ ಗುರುಗಳನ್ನು ತೋರಿಸಿ ಅವನು ಮಾಡುವ ಉದ್ಧಾರದ ದಾರಿಯನ್ನು ಯಾರೇ ಎಂಥದ್ದೇ ಸಾಮಾಜಿಕ ಪ್ರಯೋಗಗಳನ್ನು ಮಾಡಲಿ, ಅದನ್ನು ಅವನ ಜ್ಞಾನದ ದಾರಿಯನ್ನು ತಪ್ಪಿಸ್ಲಿಕ್ಕಾಗುವುದಿಲ್ಲ. ನಮಗೆ ಜ್ಞಾನ ಸಿಕ್ಕಿದೆ ಅನ್ನೋದನ್ನು ಕ್ರೆಡಿಟ್ ಸಮಾಜ ಗುರುತಿಸಬೇಕು ಅಂತ ನಾವು ಅಪೇಕ್ಷೆ ಪಡಬಾರ್ದು. ಅದು ನಮಗೂ ದೇವರಿಗಿರುವ ಸಂಬಂಧ, ಇವ್ರು ಯಾರಿಗೋ ಇರುವ ಸಂಬಂಧ ಅಲ್ಲ. ಇವರೆಲ್ಲ ಗುರುತಿಸಬೇಕು ಅಂತ ನಾವು ಅಪೇಕ್ಷೆ ಪಡೋದೇ ತಪ್ಪು. ಮುಂದೆ ಅದು ಒಂದು ಮಾತಿದೆ, ಯೋನ್ಯಥಾ, ಇನ್ನೊಂದು ಮಾತು ಹೇಳ್ತಾರೆ, ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನಕೃತಂ ಪಾಪಂ ಚೋರೇಣಾತ್ಮಾಪಹಾರಿಣ. ಇದು ವೇದದ ಮಾತು, ಡೈರೆಕ್ಟ್ ಹಾಗೆ ಇಳಿಸ್ಬಿಟ್ಟಿದ್ದಾರೆ. ಯೋ ಅನ್ಯಥಾ ಸಂತಂ, ಅವನು ನಿಜವಾಗಿ ಹಾಗಲ್ಲ, ಆದರೆ ಅನ್ಯಥಾ ಪ್ರತಿಪದ್ಯತೆ, ತಾನು ಹೇಗಲ್ವೋ ಹಾಗಂತ ತನ್ನನ್ನು ಪ್ರೆಸೆಂಟೇಷನ್, ತನ್ನನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಕಿಂತೇನ ನಕೃತಂ ಪಾಪಂ, ಅವನು ಯಾವ ಪಾಪ ಮಾಡಿಲ್ಲ ಹೇಳಿ. ಯಾಕೆಂದ್ರೆ ಚೋರೇಣ ಆತ್ಮಾಪಹಾರಿಣ, ತನ್ನಲ್ಲಿ ದೇವರ ಗುಣವನ್ನು ಚಿಂತನೆ ಮಾಡಿದರೆ ಅಥವಾ ತಾನಲ್ಲದನ್ನು ತಾನು ಅಂತ ಪ್ರೆಸೆಂಟ್ ಮಾಡಿದರೆ, ತನ್ನನ್ನು ಕೊಂದುಕೊಂಡದ್ದು, ಬೇರೆಯವರ ಗುಣವನ್ನು ತನ್ನಲ್ಲಿ ಅಪಹರಿಸಿದ್ದು, ದೇವರ ಗುಣವನ್ನು ತನ್ನಲ್ಲಿ ಆರೋಪಿಸಿದ್ದು, ಇದಕ್ಕಿಂತ ದೊಡ್ಡ ಪಾಪವೇ ಇಲ್ಲ ಜಗತ್ತಿನಲ್ಲಿ. ಚೋರ, ಆತ್ಮ ಅಪಹಾರಿ. ಆತ್ಮ ಅಂದರೆ ಎರಡು, ತನ್ನ ಅಪಹಾರ ಅಂದರೆ ತಾನು ಏನಿದ್ದೇನೋ ಅದನ್ನು ಮುಚ್ಚಿಡುವುದು. ಇನ್ನೊಬ್ಬನ ಆತ್ಮ ಅಪಹಾರ ಮಾಡುವುದು, ಇನ್ನೊಬ್ಬರ ಗುಣವನ್ನು ತನ್ನಲ್ಲಿ ಆರೋಪಿಸುವುದು. ಬೇರೆಯವರು ಮಾಡಿದ ಕೆಲಸ ತಾನು ಮಾಡಿದ್ದೇನೆ ಅಂತ ಹೇಳಿ ಕ್ರೆಡಿಟ್ ತಗೊಳ್ಳುವ ಆತ್ಮಾಪಹಾರ, ಅದು ಪರಮ ಚೌರ್ಯ. ಆ ಚೌರ್ಯದಿಂದ ಅವನು ಕಿಂತೇನ ನಕೃತಂ ಪಾಪಂ, ಇನ್ನೇನು ಮಾಡಬೇಕು ಅವನು ಮಹಾಪಾಪ. ಅವನು ಉದ್ಧಾರಕ್ಕೆ ಕೊಡಲಿ ಏಟು ಹಾಕೊಂಡದ್ದು ಇನ್ಯಾವತ್ತೂ ಮತ್ತೆ ಬೆಳೆಯಲ್ಲ ಮರ. ಅದರ ಜೊತೆಗೆ ಆತ್ಮ ಅಂದರೆ ದೇವರು. ಆತ್ಮಾಪಹಾರಿ ಅಂದರೆ ದೇವ್ರು ಯಾಕೆ ನನಗೆ ಹೀಗೆ ಮಾಡ್ದ, ದೇವ್ರು ನಿಂಗೆ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದಾನೆ. ನೀನು ಆಕ್ಷೇಪ ಮಾಡಿದರೆ ದೇವರ ಗುಣವನ್ನು ನೀನು ಅಪಹಾರ ಮಾಡಿದ ಹಾಗೆ, ದೇವ್ರು ಮಾಡಬೇಕಾದ್ದನ್ನು ಮಾಡಲಿಲ್ಲ ಅಂತ ಅವನ ಮೇಲೆ ಆರೋಪ ಮಾಡಿದ ಹಾಗೆ, ಅಥವಾ ದೇವರು ಮಾಡಿದ ಕೆಲಸವನ್ನ ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳುದು. ಅದು ವಸ್ತುತಃ ದೇವರ ಅನುಗ್ರಹದಿಂದಾಗಿದೆ. ನಾನೇನು ಶ್ರಮನೇ ಪಟ್ಟಿಲ್ಲ. ನಾನು ಮಾತಾಡ್ತಾ ಇದ್ದೇನೆ ಅಂದರೆ ಅದರ ಶ್ರಮ ನಂದಲ್ಲ. ನಾನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೇನೆ, ಅದಷ್ಟೇ ನನ್ನ ಕೆಲಸ. ಅದಾದ್ಮೇಲೆ ಆ ನಾಭಿಯಿಂದ ನಾಲಿಗೆ ಹೊರಗೆ ಬಂದು ಅದು ಮನಸ್ಸಿನಲ್ಲಿ ಶಬ್ದಗಳು ಮೂಡಿ ಆ ಧ್ವನಿ ಪೆಟ್ಟಿಗೆಗೆ ತಾಗಿ ಅಲ್ಲೇ ನಾಲಿಗೆ ತಿರುಗಿ ಆಯಾ ಅಕ್ಷರಗಳಿಗೆ ಅದನ್ನು ಮೂಡಿಸಿ ನಿಮಗೆ ಅದೇ ಪದವಾಗಿ ಕೇಳಿ ಅದು ನಿಮ್ಮ ಕಿವಿಯಲ್ಲಿ ಅದೇ ಅರ್ಥವಾಗಿ ಉಳಿದು ನಿಮ್ಗೊಂದು ಜ್ಞಾನ ಬಂತು ಅಂತ ಪ್ರಜ್ಞೆ ಬಂದಾಗ ನಾನು ಮಾಡಿದ್ದಲ್ಲ, ನಾನು ಇನ್ಸ್ಟ್ರೂಮೆಂಟ್. ಇಂಥದೇ ಮಾತಾಡಬೇಕು ಅಂತ ಆ ಯೋಚನೆ ಬರುದು ಕೂಡ ನಮ್ಗೆ ಒಳಗಿನಿಂದ ಆ ಜ್ಞಾನ ಇರುವ ಹಾಗೆ ಮಾಡಿದ್ದವನೇ ಅಲ್ವಾ. ಇಲ್ಲಾಂದ್ರೆ ಹೇಗೆ ಬರ್ತಿತ್ತು, ಆ ಪ್ರಚೋದನೆ ಹೇಗೆ ಬರ್ತಿತ್ತು? ಹಾಗಾಗಿ ಭಗವಂತ ಮಾಡಲಿಲ್ಲ ಅನ್ನೋದು ಅಪಹಾರ, ಭಗವಂತ ಮಾಡಿದ್ದನ್ನು ನಾವು ಮಾಡಿದ್ದು ಅಂತ ಹೇಳ್ಕೊಳ್ಳೋದು ಅಪಹಾರ. ನಾನಾಗಿಲ್ಲದನ್ನ ನಾನಾಗಿದ್ದೇನೆ ಅಂತ ತೋರಿಸುವುದು ಅಪರಾಧ, ಇನ್ನೊಬ್ಬರನ್ನ ನಾನು ಅಂತ ನನ್ನನ್ನು ಪರಿಚಯಿಸುವುದು ಅಪರಾಧ. ಕಿಂತೇನ ನಕೃತಂ ಪಾಪಂ, ಇನ್ನೇನು ತಪ್ಪು ಮಾಡ್ಬೇಕು ಅವ್ನು ತನ್ನನ್ನು ಮುಗಿದು ಗುಂಡಿಯೊಳಗೆ ಹಾಕೊಂಡು ತಾನೇ ಗುಂಡಿ ತೋಡಿ ಮಣ್ಣು ಹಾಕೊಂಡು ಮುಚ್ಕೊಳ್ಬಿಡೋ ಮಹಾ ಕೆಲಸ ಇದೆ, ಇದಕ್ಕಿಂತ ಬೇರೆ ಕೆಲಸ ಇಲ್ಲ ಅಂತ. ಇದನ್ನೆಲ್ಲ ಪಾಠ ಮಾಡಬೇಕು ನಿಮ್ಮ IT ಅವರಿಗೆ. ಇದೆಲ್ಲ ಇಲ್ಲ, ಅದರಿಂದಾಗೇನೆ ನನಗೆ ಮೊನ್ನೆ ಯಾರೋ ಮಾತಾಡೋದು ತುಂಬಾ ಚೆನ್ನಾಗಿ ಹೇಳಿದ್ರು. ನಮ್ಮ ಹತ್ರ ಬೇರೆ ಫೀಲ್ಡ್ ಅಲ್ಲಿ ಇರೋರು ಎಷ್ಟು ಬ್ಲೆಸ್ಡ್ ಅಲ್ವಾ, ಈ ನರಕದಲ್ಲಿ ಇರಲ್ಲ. ನೀವು ಹಾಗೆ ಹೇಳ್ಬೇಡಿ. ಎಲ್ಲಾ ಫೀಲ್ಡಲ್ಲೂ ಒಳ್ಳೆಯವರು ಇರ್ತಾರೆ, ಅತ್ಯಂತ ಕಟು ಕೆಡಕರು ಇರ್ತಾರೆ. ಸಮಸ್ಯೆ ಏನು ಅಂದ್ರೆ IT ಫೀಲ್ಡ್ ಅಲ್ಲಿ ಇದ್ದ ಕೆಟ್ಟವರಿಂದ ಅನರ್ಥ ಆಗುದಿಲ್ಲ, ಅವ್ರವ್ರಿಗೆ ಅನರ್ಥ ಆಗುತ್ತೆ. ಜ್ಞಾನದ ಫೀಲ್ಡ್ ಅಲ್ಲಿ ಅನರ್ಥ ಮಾಡಿದ್ರೆ ಅವನು ಹಾಳಾಗುದಲ್ಲದೆ ಇಡೀ ದಾರಿಯನ್ನೇ ನಿಲ್ಲಿಸಿ ಬಿಡ್ತಾನೆ. ಅಂದಾಗೆ ಅಲ್ಲಿ ಅನರ್ಥಕಾರಿಗಳ ಕೈಗೆ ಸಿಕ್ಕಾಕೊಂಡ್ರೆ ಇಂಥ IT ಫೀಲ್ಡ್ನ ಅಧ್ಯಾಪಕ ಯಜಮಾನರ ಕೈಯಲ್ಲಿ ಸಿಕ್ಕಿದಷ್ಟು ದುರಂತ ಅಲ್ಲ.
ಅಲ್ಲೂ ನಡೆಯುತ್ತೆ, ದೇವ್ರ ಅನುಗ್ರಹ ಇದ್ರೆ ಅಲ್ಲೂ ನಡೆಯುತ್ತೆ. IT ಅವ್ರದ್ದು ಬಾಯಿ ಮುಚ್ಚಿಸ್ಬೋದು. ಬಟ್ ಏನಾದರೂ ಅವ್ರಿಗೆ ಇಷ್ಟ ಇರೋ ಕೆಲಸ ಮಾಡೋಕ್ಕೇನೆ ಅವ್ರಿಗೆ ಸಿಗತ್ತಲ್ವ, ದಟ್ ಈಸ್ ದ ಮೋಸ್ಟ್ ಫಾರ್ಚುನೇಟ್. ಇದು ಅವ್ರ ಕೆಲಸ ಆಗಬಾರ್ದು ಅಂತ ಯಾರು ಹೇಳಿದ್ದಾರೆ? ನೋ, ಜಸ್ಟ್ ಬಟ್ ನಾಟ್ ಎವ್ರಿ ಇಂಡಿವಿಜುವಲ್. ಒಂದು ತಲೆಯಲ್ಲಿ ಈ ವಿಷಯ ತಿಳ್ಕೊಳ್ಳಿ, ಯಾವುದೇ ಒಂದು ಕರ್ಮ ಮಾತ್ರ ಅವರ ಫೀಲ್ಡ್ ಅಂತ ಇರುವುದಿಲ್ಲ. ಎಲ್ಲ ಈಗೇನಾಗುತ್ತೆ ಅಂದರೆ ಯಾರ್ಯಾರು ಎಲ್ಲೆಲ್ಲಿಗೆ ಅಂತ ವಿಭಾಗ ಮಾಡೋ ಒಂದು ಏನಂತಾರೆ ಅದಕ್ಕೆ ಶ್ರೇಣೀಕೃತವಾದ ವ್ಯವಸ್ಥೆಯನ್ನು ತಿಳ್ಕೊಳ್ಳುವ ಪ್ರಜ್ಞೆ ತಪ್ಪಿ ಹೋಗಿದೆ. ಈಗ ಕೆಲವರಿಗೆ ಡ್ರೈವಿಂಗು ಬಹಳ ಇಷ್ಟ, ಅವರು ಎಷ್ಟು ಖುಷಿ ಪಟ್ಕೊಂಡು ಮಾಡ್ತಾ ಇರ್ತಾರೆ ಗೊತ್ತಾ. ನಾವೇನು ಅನ್ಕೋತೀವಿ, ಡ್ರೈವಿಂಗ್ ಅನ್ನೋದು ಅಧ್ಯಯನಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ ಭಾವಿಸ್ತೀವಿ. ಆದರೆ ಡ್ರೈವಿಂಗ್ ಮಾಡುವುದರಿಂದಲೇ ಎಷ್ಟೋ ಜನ ಎಷ್ಟು ತಿಳುವಳಿಕೆ ಪಡ್ಕೋತಾರೆ, ಎಷ್ಟು ಜನರ ಅವರಿಗೆ ಬರುವಷ್ಟು ಭಾಷೆ ನಮ್ಗೆ ಬರಲ್ಲ. ಎಷ್ಟು ಭಾಷೆ ಕಲಿತಾರೆ. ಭಾಷೆ ಕಲಿಯೋದ್ರಿಂದ ಅದರಲ್ಲಿರುವ ನಾಲೆಜ್ ಬರುತ್ತೆ. ಭಾಷೆ ಕಲಿಯೋದ್ರಿಂದ ಅದರಿಂದ ವೇದಾಂತ ಅರ್ಥ ಆಗುತ್ತೆ ಜಾಸ್ತಿ. ಭಾಷೆ ಕಲಿಯೋದ್ರಿಂದ ಅದರ ವೈವಿಧ್ಯಗಳು, ಇತಿಹಾಸ ಎಲ್ಲ ಗೊತ್ತಿರುತ್ತೆ ಅವರಿಗೆ. ನಾವು ಅನ್ಕೋತೀವಿ ಶಾಲೆಯಲ್ಲಿ ಕಲ್ತವನಿಗಿಂತ ಇಂಡಿಯಾ ಗೇಟಲ್ಲಿ ವಿದೇಶಿಯರಿಗೆ ಇದು ಇಂಡಿಯಾ ಗೇಟು ಅಂದರೆ ಏನು ಅಂತ ಅಲ್ಲಿ ಹುಡುಗರು ಪಾಠ ಮಾಡ್ತಾ ಅಂದರೆ ಪರಿಚಯ ಮಾಡ್ತಾ ಹೋಗ್ತಾರಲ್ಲ, ಅವ್ರಿಗೆ ಎಷ್ಟು ಗೊತ್ತಿರುತ್ತೆ ಗೊತ್ತಾ. ISI ಓದಿದವನಿಗೂ ಮೀರುವ ಜ್ಞಾನ ಕೆಲವೊಮ್ಮೆ ಇವನಲ್ಲಿ ಇರುತ್ತೆ. ಅದು ಜ್ಞಾನ ಬರಲಿಕ್ಕೆ ಶಾಲೆನೇ ಕಾರಣ ಅಲ್ಲ, ಗುರುಕುಲನೇ ಕಾರಣ ಅಲ್ಲ. ಅವನಿಗೆ ಸಿಗಬೇಕು ಅನ್ನುವ ದಾರಿಯಲ್ಲಿ ಏನು ಸಿಕ್ಕಿದ್ರು ನಾನು ಅದರಿಂದ ಫಸ್ಟ್ ಏನಾದರೂ ಸಿಕ್ಕಿದ್ರೆ ಕಲಿತೇನೆ ಅನ್ನುವ ಅವನ ಇಂಟ್ರೆಸ್ಟ್ ಇದೆಯಲ್ವಾ, ಅದು ಕಾರಣ. ಅದಕ್ಕೆ ತಡೆಗಳು ಬೇಕಾದಷ್ಟು ಬರುತ್ತೆ. ಶಾಲೆಗೆ ಓದಿದವನಿಗೂ ತಡೆ ಇರುತ್ತೆ, ಶಾಲೆಗೆ ಹೋಗದೆ ಎಲ್ಲೋ ಹೊರಗಡೆ ಕಲ್ತವನಿಗೂ ತಡೆ ಇಲ್ಲದ ಜ್ಞಾನ ತನ್ನಿಂತಾನೇ ಬರುತ್ತೆ. ಜ್ಞಾನ ಬರಲಿಕ್ಕೆ ಈಗ ನಾವು ವ್ಯವಸ್ಥೆ ಏನು ಗೊತ್ತಾ, ಎಲ್ಲರಿಗೂ ಅನುಕೂಲಕರವಾದ ಒಂದು ವ್ಯವಸ್ಥೆ ಇದ್ದಾಗ ಕಾಮನ್ ಆದ ಒಂದಿಷ್ಟು ವಿಷಯ ಗೊತ್ತಾಗ್ಲಿ ಅಂತ ಹೊರತು ಒಬ್ಬನ ಆತ್ಮೋದ್ಧಾರಕ್ಕೆ ಸಂಬಂಧಪಟ್ಟ ಜ್ಞಾನ ಕೊಡುವುದೇ ಅಲ್ಲ ನಾವು. ಗುರುಕುಲವೂ ಕೂಡ ಆತ್ಮೋದ್ಧಾರದ ವಿಷಯವನ್ನು ಕೊಡುವುದಲ್ಲ. ಯೂನಿವರ್ಸಿಟಿಯಲ್ಲಿ ಒಂದಿಷ್ಟು ಟೆಕ್ಸ್ಟ್ ಬುಕ್ ಇದೆ, ಅದನ್ನು ಪಾಸ್ ಆದರೆ ಅವ್ರು MAಗಳಾಗ್ತಾರೆ, ಅದಕ್ಕೋಸ್ಕರ ಪಾಠ ಮಾಡೋದಷ್ಟೇ. ನಿಜವಾದ ಜ್ಞಾನ ಹೇಗೆ ಗೊತ್ತಾ, 1 to 1 ಗುರು ಹತ್ರ ನೇರ ಸಂಬಂಧ ಇಟ್ಕೊಂಡು ಕಲ್ತ್ರೆ ಮಾತ್ರ ಅದು ಆತ್ಮೋದ್ಧಾರ. ಗುರುಕುಲದ ಹೆಸರು ಮಾತ್ರ ಉಳಿದಿದೆ ಇವತ್ತು, ಗುರುಕುಲಗಳಾಗಿ ಉಳಿದಿಲ್ಲ. ಆದರೆ ಅದು ಅನಿವಾರ್ಯತೆ ಇತ್ತು. ಈಗೇನು ಒಂದು ಸಿಚುವೇಶನ್ ಬಂದಿದೆ, ಅದು ಬೇಕು ಅಂತ ಆದದ್ದಲ್ಲ. ಗುರುಕುಲಗಳ ಅಸ್ತಿತ್ವವೇ ನಾಶವಾಗುವ ಸ್ಥಿತಿ ಬಂದಾಗ ಸರ್ಕಾರದ ಒಂದು ಸಂಬಂಧವನ್ನು ಇಟ್ಟುಕೊಂಡು, ಯಾಕಂದ್ರೆ ಅಷ್ಟು ಜನರಿಗೆ ಸಂಬಳ ಕೊಟ್ಟು ವ್ಯವಸ್ಥೆ ಮಾಡಿ ಉಳಿಸೋದು ಕಷ್ಟ. ಶೌನಕರ ಆ ದೊಡ್ಡ 10,000 15,000 ಜನ ಮಕ್ಕಳನ್ನು ಇಟ್ಟುಕೊಂಡು ಕಾಯ್ತಾ ಇದ್ದ ಕಾಲ ಅಂಥ ಗುರುಗಳಿದ್ರು. ಅವರು ಟೀಚಿಂಗ್ ಪ್ರೊಫೆಷನ್ ಅನ್ನೋದು ತನ್ನ ಬದುಕಿನ ಧರ್ಮ ಅನ್ಕೊಂಡಿದ್ರು. ಈಗ ಬೇರೆ ಯಾವ ಕೆಲಸ ಸಿಗುದಿಲ್ಲ ಅಂದ್ರೆ ಸರಿ ಎಲ್ಲಾದ್ರೂ ಒಂದು ಟೀಚರ್ ಆಗ್ಬಿಡೋಣ ಅಂತ ಬರುವವರೇ ಜಾಸ್ತಿ. ನಾನು ತಮಾಷೆ ಹೇಳ್ತಿಲ್ಲ. 15,000 ಆದ್ರೂ ಸಿಗುತ್ತಲ್ವಾ, ಅಲ್ಲಿ 30,000 ಕೆಲಸಕ್ಕೆ ಟ್ರೈ ಮಾಡ್ತಾನೆ, ಸಿಗುದಿಲ್ಲ, ಅಲ್ಲಿ ಉಗಿದು ಕಳಿಸ್ಬಿಟ್ಟಿರ್ತಾರೆ. ಕೊನೆಗೆ ಸರಿ ಇದಾದ್ರೂ ಒಂದು ಹೊಟ್ಟೆ ಪಾಡಿಗೆ ಏನೋ ಒಂದು ಆಗುತ್ತಲ್ವಾ. ಕೆಲವ್ರು ಏನು ಅಂದ್ರೆ ಅದು ಹೋದ್ಮೇಲೆ ಗೊತ್ತಾಗುತ್ತೆ ಅವರಿಗೆ. ಎಲ್ಲ ತಲೆ ಹೆಡ್ಗಳಿಗೆ ಕೊಡುದು ಅದನ್ನ. ಅದೇನ್ ಸಂಪಾದಿಸುದು ಕಷ್ಟನಾ? ಅದು ಸಂಪಾದಿಸುದು ಕಷ್ಟನಾ? ಜಲ್ಲಿ ಕಾಂಟ್ರಾಕ್ಟರು B.Ed ಆಗ್ತಾನೆ. ಸುಲಭ ಅಂದ್ರೆ ಇವತ್ತು ದುಡ್ಡಿಗೆ ಎಲ್ಲವೂ ಆಗುತ್ತೆ. ಅಯ್ಯೋ ನೀವು ಪರೀಕ್ಷೆಗೆ ಹೋಗದೆ, ಈಗ ಯಾವ್ದೋ ಒಂದು ಕೇಳ್ಕರೆ ಯಾರ್ದು ಒಂದು ಅಧಿಕಾರಿ ಕತೆ ಬಂದಿದ್ದಲ್ಲ, ಅವಳು ಪರೀಕ್ಷೆಗೆ ಹೋಗದೆ ಪಾಸ್ ಆಗಿ ಬಂದಿದ್ದಾಳೆ, ಅಥವಾ ಅದೇನೋ ಯಾರನ್ನು ಕೂಡಿಸಿ ಬಂದಿದ್ದಾಳೋ ಇನ್ನೇನೋ ಆಗಿದೆ. ಅದು ಇಂಥ ಸಾವಿರಾರು ನಡೆದಿದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅದನ್ನ ಪರಮ ಪ್ರಮಾಣ ಅಂತ ನಂಬಲಿಕ್ಕೆ ಆಗಲ್ಲ. ಕಷ್ಟ ಇದೆ, ಅವ್ರು ಪಡಲ್ಲ ಕಷ್ಟ, ಬೇರೆಯವ್ರ ಹತ್ರ ಕಷ್ಟಪಡಿಸಿ ಬರ್ತಾರೆ. ಕ್ರೆಡಿಟ್ ಯಾವ ತಗೋತಾರೆ, ನಾವು ಅದಲ್ಲ ಆಗಿದೆ, ಇದಾಗಿದೆ, ಇನ್ನೊಂದಾಗಿದೆ, ಮತ್ತಾಗಿದೆ. ಟೀಚರ್ ಆಗೋದು ಸುಲಭ ಅಲ್ಲ ತಾನೆ. ನಾನು ಹೇಳ್ತಿದ್ದೇನೆ ಅದು ಸುಲಭ ಅಂತ ಹೇಳ್ತಾ ಇದ್ದೇನೆ ನಾನು. ಟೀಚರ್ ಕೆಲಸ ಸುಲಭ ಅಲ್ಲ. ಟೀಚರ್ ಆಗುದು ಹಾನೆಸ್ಟ್ಲಿ ಸರಿಯಾದ ದಾರಿಯಲ್ಲಿ ಹೋದ್ರೆ ಬೇರೆ ಪ್ರೊಫೆಷನ್ಗಿಂತನೂ ಟೀಚರ್ ಆಗ್ಲಿಕ್ಕೇನೆ 3-4 ಎಕ್ಸಾಮ್ ಎಲ್ಲ ಜಾಸ್ತಿ ಇದೆ. ಇವತ್ತು ಬೇರೆ ಯಾವ್ದು ಕೆಲಸ ಸಿಗಲ್ಲ ಅಂತ ಟೀಚರ್ ಆಗೋರೇ ಜಾಸ್ತಿ ಅಂತ ಹೇಳಿದ್ ನಾನು. ಅದಕ್ಕೋಸ್ಕರ B.Ed ಅನ್ನು ಹೇಗಾದ್ರೂ ಮಾಡ್ಬೇಕು ಅಂತ ಮಾಡ್ಕೊಂಡ್ ಬರ್ತಾರೆ. ಮತ್ತೆ ಸಣ್ಣ ಪುಟ್ಟ ಕೆಲಸಗಳಿಗೆ ಅಷ್ಟೆಲ್ಲ B.Ed ಕೇಳಲ್ಲ ಹಳ್ಳಿಗಳಲ್ಲಿ. ಏನೋ ಒಂದು ಒಬ್ರು ಟೀಚರ್ ಅಂತ ಸಿಕ್ಕಿದ್ರಲ್ವಾ ಸಾಕು, ಪ್ರೊಫೆಷನರಿ ಅಂತ 2 ವರ್ಷ ಹಾಕಿ ಬಿಟ್ಟು ಕಳಿಸ್ತಾರೆ.
ಇನ್ನೊಂದ್ ಕಡೆ ಹೋಗ್ತಾರೆ ಮತ್ತೆ 2 ವರ್ಷ ಪ್ರೊಬೇಷನ್ ಇದ್ದಾಗ ಮತ್ತೆ ಬಿಟ್ಟು ಕಳಿಸ್ತಾರೆ. ಇನ್ನೊಂದೆರಡು ಕಡೆ ಹೋಗ್ತಾರೆ ಮತ್ತೆ ಪ್ರೊಬೇಷನ್ ಬಿಟ್ಟು ಕಳಿಸ್ತಾರೆ. ಇದು ಒಂದು IT ಪ್ರೊಫೆಷನ್ ತರನೇ ಆಗ್ಬಿಟ್ಟಿದೆ. ಇಲ್ಲಿ ಸಂಬಳ ಜಾಸ್ತಿ ಸಿಗುತ್ತಾ, ಈ ಟೀಚರ್ ಅಲ್ಲೋದ. ಇವ್ರು ಪಾಪ ಕಷ್ಟಪಟ್ಟು ಅವ್ರನ್ನ ರೆಡಿ ಮಾಡಿದ್ದೇ ಮಾಡಿದ್ದು. 3ನೇ ವರ್ಷಕ್ಕೆ ಅವನಿಲ್ಲ, ಯಾಕೆಂದ್ರೆ ಅವನ ಅಭ್ಯಾಸ ಆಯ್ತಲ್ಲ, ಜಾಸ್ತಿ ಸಂಬಳ ಸಿಗೋ ಕಡೆಗೆ ಹೋಗ್ಬಿಡ್ತೇನೆ ಅಂತ ಹೋಗ್ಬಿಡ್ತಾನೆ. ಅದು ಜಾಸ್ತಿ ಸಂಬಳ ಕಡೆಗೆ ಹೋಗೋ ಪ್ರೊಫೆಷನ್ ಎಲ್ಲ ಅದು. ನಾನು ಎಲ್ಲಿದ್ದೇನೋ ಅಲ್ಲಿ ನ್ಯಾಯ ಒದಗಿಸ್ಬೇಕು ಅಂತ, ನಾನು ಯಾವ ಫೀಲ್ಡ್ ಅಲ್ಲಿ ಇದ್ದೇನೋ ಅದಕ್ಕೆ ಗೌರವ ಸಲ್ಲಿಸಬೇಕು ಅಂತ ಬದುಕಬೇಕಾದ ಫೀಲ್ಡ್ ಅದು. ಇವತ್ತು ಅದು ಕೂಡ ಈ IT ಫೀಲ್ಡ್ನ ಪ್ರಭಾವದಿಂದ ಎಲ್ಲಾ ಫೀಲ್ಡು ಹಂಗೆ ಆಗ್ಬಿಟ್ಟಿದೆ. ಎಲ್ಲಿ ಸಂಬಳ ಜಾಸ್ತಿ ಸಿಗುತ್ತೋ ಅಲ್ಲಿ ಹೋಗ್ಬಿಡುತ್ತೆ. IT ಫೀಲ್ಡಲ್ಲಿ ಮಿಷಿನ್ಸ್ ತರ ನೋಡ್ತಾರೆ, ಹ್ಯೂಮನ್ಸ್ ತರ ನೋಡೋದು. ಅಶ್ರಾಂತಸ್ಯಾದನಾದಾತ ಸಮ್ಮತೋ ನಿರುಪದ್ರವ ಶಿಷ್ಟೌನ ಶಿಷ್ಟವತ್ ಸಸ್ಯಾತ್ ಬ್ರಾಹ್ಮಣೋ ಬ್ರಹ್ಮವಿತ್ ಕವಿ. ಯಾವತ್ತೂ ಕೂಡ ಅಶ್ರಾಂತಹ ಸೋಲ್ಬಾರದು, ಅಥವಾ ಆಯಾಸ ಆಯಿತು ಅಂತ ಅನ್ನುವ ಯೋಚನೆಯಲ್ಲಿ ಪ್ರತಿಯೊಂದು ಓದಿ ಸುಸ್ತಾಯಿತು ಇಲ್ಲ. ದೇಹದ ಸುಸ್ತಾಗೋದು ಬೇರೆ, ನಾನು ಇನ್ನೊಂದು ಯಾಕಪ್ಪ ಓದಬೇಕು, ಈ ಓದುವುದು ಅನ್ನುವುದೇ ಅಥವಾ ಧ್ಯಾನ ಮಾಡುವುದು ಅನ್ನುವುದೇ ಜೀವನದ ಅತ್ಯಂತ ಘೋರ ಪಾಪ ಅಂತ ಅನ್ನುವ ಹಾಗೆ ಅವನ ಮನಸ್ಸಿನಲ್ಲಿ ಬರಬಾರದು. ಸಾಧನೆ ಮಾಡೋನಾದ್ರೆ ಬರಲ್ಲ. ಅದೇ ಈ ಟೀಚರ್ ಆಗ್ಬೇಕು ಅಂತ ಓದ್ತಾನಲ್ಲ, ಬೇರೆ ಕೆಲಸ ಸಿಗುತ್ತೆ, ಅವನಿಗೆ ಶಾಂತ ಆಗುತ್ತೆ. ಯಾಕೋ ಲೆಕ್ಕ ತುಂಬಾ ಮಾಡಿದ್ರೆ ತಲೆ ಎಲ್ಲ ದಿಮ್ ಅನ್ನತ್ತೆ ಅಂತಾನು. ಯಾಕೆಂದ್ರೆ ಲೆಕ್ಕ ಅಂದ್ರೆ ಯಾಕೆ ಖುಷಿ ಪಡ್ತಾನೋ ಅವನಿಗೆ ತಲೆ ದಿಮ್ ಅನ್ನಲ್ಲ. ಫ್ಯಾಷನ್ ಆದ್ರೆ ಸಮಸ್ಯೆ, ಫ್ಯಾಷನ್ ಆದ್ರೆ ಸಮಸ್ಯೆ ಇಲ್ಲ. ಅವ್ರಿಗಿಷ್ಟ ಇರೋ ಕೆಲಸ ಆದ್ರೆ ಅವ್ರಿಗೆ ಎಲ್ಲ ಪೇರೆಂಟ್ಸ್ ಪೇರೆಂಟ್ಸಿಗಾಗ್ಲಿ ಟೀಚರ್ಸ್ಗಳಿಗಾಗ್ಲಿ ಯಾರಿಗೂ ಕೂಡ ಮಗುವಿಗೆ ಏನ್ ಬೇಕು ಅಂತ ಯೋಚನೆ ಮಾಡಲ್ಲ. ಅವ್ರ ತಲೆಯಲ್ಲಿರೋದೇ ನನಗೆ ಈ ಕೆಲಸ ಮಾಡಿದಾಗ ಸಂಬಳ ಕೊಡ್ತಿದ್ದಾರೆ, ಒಗದು ಹೋಗ್ತೇನೆ ತಿಳಿದದ್ದನ್ನ, ಬೇಕಾದ್ರೆ ಅವ್ರವ್ರು ಉದ್ಧಾರ ಮಾಡ್ಕೊಂಡ ನೀನ್ ಯಾಕೆ ಬೇಕು. ಇನ್ ಸ್ವಲ್ಪ ದಿವಸಕ್ಕೆ ಹೋದ್ರೆ ಸ್ಮಾರ್ಟ್ ಟಿವಿ ಬಂದ ಮೇಲೆ, ಈ ಸ್ಮಾರ್ಟ್ ಟೀಚರ್ಸ್ ಬಂದ ಮೇಲೆ ಇವರೆಲ್ಲ ಡಮ್ಮಿಗಳಾಗ್ಬಿಡ್ತಾರೆ. ಅಂದ್ರೆ ಶಿಕ್ಷಣದ ನಿಜವಾದ ಮೌಲ್ಯ ಅರ್ಥ ಆಗದೇ ಇರುವ ತನಕ ಮಾತ್ರ. ಮೌಲ್ಯ ಅರ್ಥ ಆದ್ರೆ ವ್ಯಕ್ತಿ ಮಾಡುವುದನ್ನು ಯಂತ್ರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ವ್ಯಕ್ತಿ ಭಿನ್ನವಾದ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಅದು ಈ ಯಂತ್ರದಲ್ಲಿ ಇಷ್ಟಿಷ್ಟಿಷ್ಟಿಷ್ಟಿಷ್ಟಿಷ್ಟಿದ್ರೆ ಇಷ್ಟಿಷ್ಟಿಷ್ಟಿಷ್ಟು ಉತ್ತರ ಕೊಡಬೇಕು ಅಂತ ಮೆಷಿನ್ನಲ್ಲಿ ನಿಮ್ಮ ದೇಹದಲ್ಲಿ ಮ್ಯಾಗ್ನೀಷಿಯಂ ಕಮ್ಮಿ ಇದೆ, ಇದು ತಗೊಳ್ಳಿ, ಇನ್ನೇನು ಕಮ್ಮಿ ಇದೆ, ಇದು ತಗೊಳ್ಳಿ ಅಂತ ಅದು ಒಂದು ಸ್ಲಿಪ್ ಬರ್ಕೊಡುತ್ತೆ, ಮಾತ್ರ ಕೊಟ್ಬಿಡ್ತಾನೆ. ಡಾಕ್ಟ್ರೇ ಬೇಡ, ಇಂಜಿನ್ ಒಳಗೆ ಹೀಗೆ ಜನರಲ್ ಚೆಕಪ್ ಅಂತ ಹಿಂಗೆ ಹಾಕಿಬಿಟ್ರೆ ಆ ಕಡೆ ಬರುವಾಗ ಅದರ ಮದ್ದುಗಳೆಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ತಿರ್ತೀವಿ. ಇವನು ಸುಮ್ಮನೆ ಎಷ್ಟು ಆದ್ರೆ ತಗೊಂಡವನು ನೆಕ್ಸ್ಟ್ ಇಲ್ಲಿಗೆ ಬರಲ್ಲ, ಅವನು ಅದರ ಪಕ್ಕದ ಇದಕ್ಕೆ ಹೋಗ್ತಾನೆ, ಸ್ಮಶಾನಕ್ಕೆ. ಯಾಕೆಂದ್ರೆ ಪಿತ್ತ ಪ್ರಕೃತಿ ಅವನಿಗೆ ಅದೇ ಸಿಂಪ್ಟಮ್ಸ್ ಇದ್ರೂ ಕೂಡ ಮದ್ದು ಬೇರೆ ಕೊಡ್ಬೇಕಾಗುತ್ತೆ. ವೈದ್ಯನಾದವನಿಗೆ ಗೊತ್ತಾಗುತ್ತೆ, ಲಕ್ಷಣಗಳು ಬೇರೆ ಇರ್ತವೆ. ಅದನ್ನು ಯಂತ್ರದಲ್ಲಿ ಎಲ್ಲವನ್ನು ಫೀಡ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡ್ಲಿಕ್ಕೆ ಆಗಲ್ಲ. ಪ್ರತಿ ಮಕ್ಕಳಿಗೂ ಅದಕ್ಕೆ ತಿಳ್ಕೊಳ್ಬೇಕಾದ ಆಸಕ್ತಿ ಏನು ಅಂತ ಅಧ್ಯಾಪಕ ಒಂಥರ ಅವನು ಸಂಶೋಧಕ. ಅವನು ಈ ಮಗುವಿಗೆ ಏನು ಇಷ್ಟ ಆಗುತ್ತೆ, ಹೇಗೆ ಹೇಳಿದ್ರೆ ಇಷ್ಟ ಆಗುತ್ತೆ. ತಿಂಡಿ ವಿಷಯ ಹೇಳಿ ಮಗುವಿಗೆ ಹೇಳಿದ್ರೆ ಕೆಲವೊಮ್ಮೆ ಭಾರಿ ಇಷ್ಟ ಆಗುತ್ತೆ, ಅದು ನೆನ್ಪಿಟ್ಕೊಂಡಿರುತ್ತೆ. ಕೆಲವರಿಗೆ ಈ ಪ್ರಕೃತಿಯ ವಿಷಯವನ್ನ ಆಸಕ್ತಿದಾಯಕವಾದ ವಿಷಯದ ಜೊತೆಗೆ ಸೇರಿಸಿ ಹೇಳಿದ್ರೆ ಅದ್ಬೇಕು ಕಲಿಯತ್ತೆ. ಆವಾಗ ಏನ್ ಅರ್ಥ ಆಗುತ್ತೆ ಅಂದ್ರೆ ಇದಕ್ಕೆ ಪ್ರಕೃತಿ ಇಷ್ಟ, ಇದಕ್ಕೆ ಅಡಿಗೆ ಇಷ್ಟ ಅಂತ ಗೊತ್ತಾಗುತ್ತೆ. ಅಡಿಗೆ ಪದಾರ್ಥ ಮಾಡೋದ್ರ ಬಗ್ಗೆ ಹೇಳಿದ ತಕ್ಷಣ ಅದು ಹೌದು ಹಾಗೆ 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 ಅನ್ನುತ್ತೆ. ಯಾಕೆಂದ್ರೆ ಅದಕ್ಕೆ ಆ ತರದ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದೇನು ಚಿಕ್ಕ ಕೆಲಸ ಅಲ್ಲ. ಜಗತ್ತಲ್ಲಿ ಏನೇ ಕೆಲಸ ಮಾಡಿ ಕೊನೆಗೆ ಬರೋದು ತಟ್ಟೆ ಮುಂದೆನೆ ಅಲ್ವಾ? ಹೌದಾ? ಆದ್ರೆ ನನಗೆ ಗ್ರೇಟೆಸ್ಟ್ ಕೆಲಸ ಯಾವುದು ಅಂದ್ರೆ ಅಡಿಗೆ ಮಾಡೋದು. ಇಂಟ್ರೆಸ್ಟ್ ಗೊತ್ತಾಗುತ್ತೆ. ಅದೇ ಒಂದು ದಿವಸದಲ್ಲಿ ಗೊತ್ತಾಗುತ್ತೆ, ಕೆಲವೊಮ್ಮೆ ಪ್ರಭಾವ ಇರುತ್ತೆ. ಒಂದು ವರ್ಷ ನಿರಂತರ ನೋಡಿ 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 ಹಿಂದೆ ನಮ್ಗೇನ್ ಇಷ್ಟ ಆಯ್ತು, ಇವಾಗ ನಮ್ಗೆ ಅದಿಷ್ಟ ಆಗಿರಲ್ಲ. ಹೌದು ಹೌದು, ಸರಿ ಒಪ್ಕೋತೇನೆ. ಆದ್ರೆ ಗೊತ್ತಾಗುತ್ತೆ, ಅಧ್ಯಾಪಕನಾದವನಿಗೆ ಗೊತ್ತಾಗುತ್ತೆ. ಗೊತ್ತಾದ್ರೆ ಅವನ ಅಧ್ಯಾಪಕ. ಅವಂದೇ ಅವನಿಗೆ ಗೊತ್ತಿಲ್ಲದೆ ಯಾರದ್ದೋ ಕೆಲಸಕ್ಕೆ ಇವನು ಬಂದವನಾದ್ರೆ ತಂದೆ ಸ್ಥಿತಿಗತಿಗಳು ನೆಟ್ಟಿಗಿಲ್ಲದೆ ಇದ್ದಾಗ ಇನ್ನೊಬ್ಬರಿಗೆ ಏನ್ ಹೇಳ್ತಾನೆ. ಅಂತ ಟೀಚರ್ಸೇ ಇರುವುದ್ರಿಂದ ಅವರು 35 ಪಾಸ್ ಆದ್ರೂ ಇಲ್ಲಿ ಪಾಠ ಮಾಡ್ಲಿಕ್ಕೆ ಅಧ್ಯಾಪಕ ಆಗ್ತಾರೆ. 65 ಫೇಲ್ ಆದದ್ದು ಹೇಳುದಿಲ್ಲ. ಯಾಕಂದ್ರೆ ಅವನ ಅಂತದ್ದೊಂದು ಕಮ್ಯುನಿಟಿಯಲ್ಲಿ ಬಂದಿರ್ತಾನೆ. ಈಗ ಸೋತವರೆಲ್ಲ ಸೇರ್ಕೊಂಡು ನಾವು ಗೆದ್ದವರು ಅಂತ ಹೇಳಲ್ಲ. ಪುಣ್ಯಕ್ಕಿನ್ಯಾರು ಅಂತದ್ದೊಂದು ಕಾನೂನು ಮಾಡಲಿಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ. ನಾವು 5 ಜನ ಸೇರಿ 35 ಪಾಸ್ ಆಗಿದೆ, ಪಾಸ್ ಮಾಡಿಬಿಡಿ ಅಂತ.
ಫೇಲ್ ಆದವನು ಪ್ಲಸ್ ಫೇಲ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ತಾನೇ, ಇಸ್ ಈಕ್ವಲ್ ಟು ಪಾಸ್. ಹಾಗೆ ಫೇಲ್ ಪ್ಲಸ್ ಫೇಲ್ ಪಾಸ್. ನಂಗೆ 22 ಬಂದಿದೆ, ಅವನಿಗೆ 32 ಬಂದಿದೆ, ಪಾಸ್ ಆದ್ವಿ. ನಾವೆಲ್ಲ ಒಟ್ಟಿಗೇನೆ ಇನ್ನು ಕೆಲಸಕ್ಕೆ ಹೋಗ್ತೀವಿ, ಒಟ್ಟಿಗೇನೆ ನಮ್ಮ ವ್ಯವಹಾರ ಮಾಡ್ತೀವಿ, ನಾವು ಜಾಯಿಂಟ್ ಅಕೌಂಟ್ ಇಟ್ಕೊಂಡ್ಬಿಡ್ತೀವಿ ಎಲ್ಲದಕ್ಕೂ. ಲೆಕ್ಕ ಗೊತ್ತಿರೋರು ಇದನ್ನ ಒಪ್ಕೋತಾರೆ. ಲಾಜಿಕ್ ನೀವು ಇಡೀ ರಾಷ್ಟ್ರ ಕಟ್ಟೋ ವಿಷಯದಲ್ಲಿ ಒಪ್ಕೋತೀರಿ, ಲೆಕ್ಕದಲ್ಲಿ ಮಾತ್ರ ಒಪ್ಕೊಳ್ಳಲ್ಲ ಅಂದ್ರೆ ಏನಂತ? ಎಷ್ಟು ಅವನು ಶಿಷ್ಟನಾಗಿದ್ರು ಕೂಡ ತನ್ನನ್ನು ಶಿಷ್ಟನಂತೆ ತೋರಿಸಿಕೊಡುವುದಿಲ್ಲ, ತಾನು ಒಳ್ಳೆ ಸದಾಚಾರವಂತ ಅಂತನ್ನುವ ಹಾಗೆ ನಡ್ಕೊಳ್ಳಲ್ಲ. ಬ್ರಾಹ್ಮಣೋ ಬ್ರಹ್ಮವಿದ್ ಕವಿ, ನಿಜವಾದ ಕವಿತ್ವ ಇರುವವ ಅಂದ್ರೆ ಎಲ್ಲಿ ಮಾಡ್ಬೇಕಲ್ಲಿ ಮಾಡ್ತಿರ್ತಾನವನು. ಆದ್ರೆ ಎಲ್ಲರೂ ಯಾವುದರಿಂದ ಒಬ್ಬ ಆಚಾರವಂತ ಅಂತ ಗುರುತಿಸ್ತಾರೆ ಅಂತದ್ದನ್ನು ಮಾಡ್ಲಿಕ್ಕೆ ಹೋಗಲ್ಲ. ಹಣೆಗೇನೋ ಹಾಕಿಕೊಂಡು ಬಂದ್ರೇನೆ ಅವನು ಈ ಮತದವನು ಅಂತ ಇವತ್ತೇನ್ ಕಲ್ಪನೆ ಇದೆ ಅದನ್ನು ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಮತ ಇರಬೇಕಾದ ಹಣೆಯಲ್ಲ, ಹೃದಯದಲ್ಲಿ. ಆ ಹೃದಯದ ಭಾವವನ್ನು ಯಾರು ಅರ್ಥ ಮಾಡ್ಕೊಳ್ತಾನೋ ಅವನು ಹಣೆ ಕಡೆಗೆ ಹೋಗುದೇ ಇಲ್ಲ. ಜನ ಏನ್ ಅನ್ಕೋತಾರೆ, ಅಯ್ಯೋ ಇವ್ನು ಏನು ಆಚರಣೆ ಇಲ್ಲ, ಇವನು ವೇಸ್ಟ್, ಆದ್ರಿಂದಾಗಿ ಅವ್ರು ಖುಷಿ ಪಡ್ತಾರೆ. ಅಬ್ಬಾ ಅಷ್ಟು ಜನ ನನ್ನ ಹತ್ರ ತಲೆ ತಿನ್ಲಿಕ್ಕೆ ಬರ್ಲಿಲ್ಲ ಅಲ್ವಾ. ಅವ್ರು ಬರೋದೇನು ಜ್ಞಾನಕ್ಕಲ್ಲ, ಅವ್ರು ಬರೋದು ಇವರಿಂದ ಏನಾದ್ರು ಗಿಟ್ಟತ್ತ ಅಂತ. ಸರಿ, ಊಟ ಹಾಕೋದಿಲ್ಲ ಅಂತ ಗೊತ್ತಾದ್ಮೇಲೆ ನಾರಾಯಣ. ಅದರಿಂದಾಗಿ ಅಶಿಷ್ಟ ಅನುಶಿಷ್ಟನಂತೆ ತೋರಿಸ್ಕೊಳ್ಳುವುದಿಲ್ಲ ತನ್ನನ್ನ, ಏನೋ ದುರಾಚಾರಿ ಅನ್ನೋ ಹಾಗೇನೆ ಇರ್ತಾರೆ. ಜನರಿಗೆ ಹಾಗೆ ಕಾಣುತ್ತೆ, ಹತ್ರ ಹೋದವ್ರಿಗೆ ಗೊತ್ತಾಗುತ್ತೆ ಅವ್ರ ನಿಜವಾದ ಉದ್ದೇಶ. ಬಹಳ ಜನ ನಮ್ಮ ಸ್ವಾಮಿಗಳನ್ನ ಬರೀ ಪ್ರಚಾರ ಪ್ರಿಯ, ರಾಜಕಾರಣದ ಬಗ್ಗೆ ತುಂಬಾ ಬೇಡವಾದ ತಲೆ ಹಾಕಿ ತಾನು ಎಲ್ಲ ಕಡೆ ಗುರುತಿಸ್ಕೊಳ್ಬೇಕು ಅಂತ ಒಂದು ದುರಾಸೆ ಅಂತಾನೆ ಎಲ್ಲರೂ ಮಾತಾಡ್ತಿದ್ದು. ಆದ್ರೆ ಹತ್ರ ಹೋದವ್ರಿಗೆ ಮಾತ್ರ ಗೊತ್ತಿತ್ತು ಅವ್ರ ಕಾಳಜಿ ಏನಿತ್ತು ಅಂತ. ಆದ್ರೆ ಹತ್ರ ಹೋಗುದಿಲ್ಲ ಯಾರು, ಅವ್ರ ಪೇಪರ್ ನೋಡಿ ಮಾತಾಡೋದು. ಎಲ್ಲರೂ ಹತ್ರ ಇದ್ದಾಗ್ಲೂ ಅದೇ ತರ ಯೋಚನೆ ಮಾಡ್ತಾರ? ಎಲ್ರಿಗೂ ಆಗಲ್ಲ. ಅದ್ ಕಾಣೋ ಕಣ್ಣು ಅವ್ರಿಗೆ ಇರ್ಬೇಕು, ಕಾಣೋ ಕಣ್ಣಿರ್ಬೇಕು, ಅವರಿಗೂ ಕಾಣಿಸ್ಬೇಕು ಇವನಿಗೆ ಅಂತ ಅನಿಸ್ಬೇಕು. ಅದೇ ಗೊತ್ತಿರೋದು ಬೇರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಬೇರೆ, ಎರಡು ಬೇರೆ. ನಾವೇ ಕೇಳಿದ್ವಿ, ಏನ್ ಸ್ವಾಮಿ ಎಲ್ಲರೂ ನಿಮ್ಮನ್ನು ಈಗ ಅಂತಾರೆ ಪೇಪರಲ್ಲಿ ಬರಬೇಕು ಅಂತ. ಅವ್ರು ಹಾಗೆ ಮಾಡ್ತಿದ್ರು. ಮರುದಿವಸ ಪೇಪರಲ್ಲಿ ಬಂದ್ರೆ ಅವ್ರ ಫೋಟೋ ಎಲ್ಲಿದೆ ನೋಡುವಾಗ ಮಾಡ್ತಿದ್ರು. ನಮಗೂ ಹಾಗೆ ಕಾಣಿಸ್ತಿತ್ತು, ಮೇಲ್ನೋಟಕ್ಕೆ ಅವರ ಆಟಿಟ್ಯೂಡ್ ನೋಡಿದಾಗ ಹಾಗೆ ಕಾಣಿಸ್ತಿತ್ತು. ಆಗ ಕೇಳಿದ್ವಿ ನಾವು, ಯಾಕೆ ಸ್ವಾಮಿ ನೀವು ಪೇಪರಲ್ಲಿ ಬರಬೇಕು ಅಂತ ತುಂಬಾ ಆಸೆ ಪಡ್ತೀರಿ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲ, ಪೇಪರಲ್ಲಿ ಬರಬೇಕು ಅಂತ ಅನ್ನೋದು, ಮತ್ತೆ ಪೇಪರಲ್ಲಿ ನಿಮ್ಮ ಫೋಟೋ ಹುಡುಕ್ತಿರಲ್ಲ ಯಾವಾಗ? ಹೌದು, ನಾನು ಯಾಕೆ ಹುಡುಕ್ತೇನೆ ಅಂದ್ರೆ ನಿನ್ನೆ ನಾನು ಏನು ಹೇಳಿದ್ದೇನೋ ಅದನ್ನ ಅದೇ ರೀತಿಯಾಗಿ ಕನ್ವೆ ಮಾಡಿದ್ದಾರಾ, ಇಲ್ಲ ಅಂದ್ರೆ ನಾನು ನನ್ನ ಬಾಯಿಯಿಂದ ಒಂದು ತಪ್ಪು ಮಾತನ್ನ ಅವರು ಪ್ರಿಂಟ್ ಮಾಡಿ ಕಳಿಸಿದ್ರೆ ಇಡೀ ಸಮಾಜಕ್ಕೆ ತಪ್ಪು ಮೆಸೇಜ್ ಹೋಗುತ್ತೆ. ನಾನು ಅದನ್ನ ಮರು ದಿವಸ ನೋಡಿದ್ರೆ ಅದು ತಪ್ಪಿದ್ರೆ ಅವ್ರು ತಿದ್ದುತ್ತಿದ್ರು, ನಾನು ನಿನ್ನೆ ಈ ಹೇಳಿಕೆ ಕೊಟ್ಟಿಲ್ಲ, ತಪ್ಪಾಗಿ ಅದನ್ನ ಪ್ರಕಟಗೊಳಿಸಿದ್ದಾರೆ ಅಂತ ಮತ್ತೆ ಅವರನ್ನು ಕರಿತಿದ್ರು. ಕರೆದ್ಮೇಲೆ ಅವ್ರ ಹತ್ರ ಮತ್ತೆ ಹೇಳಿ, ಇನ್ನೊಂದು ಸರ್ತಿ ನೀವು ಹೀಗೆ ತಪ್ಪಾದ ಮೆಸೇಜ್ ಹಾಕ್ತೀರಿ ಅಂದ್ರೆ ನಾನು ಇಂಟರ್ವ್ಯೂ ಕೊಡಲ್ಲ ನಿಮ್ಗೆ. ಅವಾಗ ಅವರು ಸರಿ ತಿದ್ಕೊಳ್ತಿದ್ರು. ನೆಕ್ಸ್ಟ್ ಸಲದಿಂದ ತಪ್ಪಾಗ್ತಿರ್ಲಿಲ್ಲ. ಅಂದ್ರೆ ಇದು ಅವರ ಕಾಳಜಿ ಇದ್ದಿದ್ದು. ಆದ್ರೆ ಜನರಿಗೆ ಏನ್ ಕಾಣ್ತಿತ್ತು, ಫೋಟೋ ನೋಡ್ತಾರೆ, ಚೆನ್ನಾಗಿದೆ ನನ್ನ ಫೋಟೋ ಬಂದ, ಹಬ್ಬ. ಕೆಲವರಿಗೆ ಖುಷಿ, ಫೋಟೋ ಬರೋದೇ ಖುಷಿ. ಶ್ರದ್ಧಾಂಜಲಿ ಬಂದ್ರು ಅಷ್ಟೇ ಇಲ್ಲ ಅವರಿಗೆ. ಫೋಟೋ ಪೇಪರ್ ಅನ್ಬೇಡಿ, ಲೈಕ್ ಲೈಕ್ ತುಂಬಾ ಬರಬೇಕು ಅಂತ ಆಸೆ ಪಡೋದು ಅದೇ ರೋಗ. ಇಷ್ಟು ವ್ಯೂಸ್ ಆಯ್ತು, ಇಷ್ಟು ಜನ ನನ್ನನ್ನ ಗುರುತಿಸ್ತಾ ಇದ್ದಾರೆ, ಜನ ಹೋದಾಗ ನನ್ನ ಫೋಟೋ ತಗೋತಾರೆ. ತಗೊಳ್ಳಿಲ್ಲ ಅಂದ್ರೆ ದಾರಿಯಲ್ಲಿ ಹೋಗುವಾಗ ಅವ್ರಿಗೆ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ನಾನು ಇಷ್ಟು ದೂರ ನಡ್ಕೊಂಡು ಒಬ್ಬನೇ ಏನು ಕನ್ನಡಕ ಹಾಕೊಳ್ಳದೆ ನಾರ್ಮಲ್ ಆಗಿ ಹೋದ್ರೆ ಒಬ್ರು ಮಾತಾಡಿಸ್ಲಿಲ್ಲ, ನನ್ನ ಫೇಮ್ ಹೋಗ್ಬಿಟ್ಟಿದೆ, ನಾನು ಅನ್ಪಾಪ್ಯುಲರ್ ಆಗ್ಬಿಟ್ಟಿದ್ದೇನೆ, ನಾನು ಈ ಜಗತ್ತಲ್ಲಿ ಬದುಕುವುದಕ್ಕೆ ವೇಸ್ಟು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ. ಸೀರಿಯಸ್ಲಿ. ಅಂದ್ರೆ ಅಷ್ಟು ಆ ಹಪಹಪಿ ಜನರು ನನ್ನನ್ನು ಗುರುತಿಸಿ ನನ್ನನ್ನು ಎಲ್ಲರೂ ಇದೋ ಅಂತ ಹೊಗಳ್ಬೇಕು. ಅಷ್ಟೇ ಅಷ್ಟೇ ಆಸೆನೇ ಅಷ್ಟೇ. ಅದ್ರ ಆಸೆಗೆ ಏನು ಗೊತ್ತಿಲ್ಲ ಅವರಿಗೆ. ಲೈಕ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ದಿವಸ ಆಗಿತ್ತಂತೆ, ಇಡೀ ದಿವಸ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿ ಒಬ್ರು ನೋಡಿಲ್ಲ, ಲೈಕ್ ಹಾಕಲಿಲ್ಲ. ಅದರಿಂದಾಗಿ ನಾನು ಚೆನ್ನಾಗಿಲ್ಲ ಅಂತ ಅನ್ಕೊಂಡು ಒಬ್ರು ಪ್ರಾಣ ಕಳ್ಕೊಂಡು. ಅನಾಢ್ಯ ಮಾನುಷೇ ವಿತ್ತೇ ಆಢ್ಯ ದೈವೇ ತಥಾ ಕ್ರತೌ ತೇ ದುರ್ದರ್ಶಾ ದುಷ್ಪ್ರಕಂಪ್ಯಾಃ
ತಾನ್ ವಿದ್ಯಾತ್ ಬ್ರಾಹ್ಮಣಸ್ತನು. ಮಾನುಷೇ ವಿದ್ಯೆ ಅನಾಢ್ಯ. ಮನುಷ್ಯರು ಕೊಡುವ ಸಂಪತ್ತಿನ ಬಗ್ಗೆ ಅವರ ಆಸಕ್ತಿಯೇ ಇಲ್ಲ. ದೈವಿಕವಾಗಿ ಏನಾದರೂ ಸಂಪತ್ತು ಬಂತು ಅಂದ್ರೆ ಅದರ ಬಗ್ಗೆ ಆಸಕ್ತಿ, ಅಥವಾ ಯಜ್ಞದ ಮೂಲಕ ಏನಾದರೂ ಸಂಪತ್ತು ಬಂತು ಅಂದ್ರೆ ಅದರಲ್ಲಿ ಅವರಿಗೆ ಅದನ್ನು ಒಪ್ಪಿಕೊಳ್ಳುವ ಗುಣ. ಹೀಗೆ ತೇ ದುರ್ದರ್ಶ. ಸುಲಭದಲ್ಲಿ ಅವರನ್ನ ಒಪ್ಪಿಸ್ಲಿಕ್ಕೆ, ಸುಲಭದಲ್ಲಿ ಅವರನ್ನ ಕರೆತರಲಿಕ್ಕೆ, ಸುಲಭದಲ್ಲಿ ಅವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ, ಮತ್ತೆ ಯಾವುದೇ ಕಷ್ಟ ಬಂದು ದುಷ್ಪ್ರಕಂಪ್ಯ, ಅವರ ಕ್ಷೋಭೆಗೊಳಿಸ್ಲಿಕ್ಕೆ ಆಗಲ್ಲ. ಅವರನ್ನು ಸಿಟ್ಟು ತರಿಸ್ಲಿಕ್ಕೆ ಅಥವಾ ಅವರನ್ನು ಮಾನಸಿಕವಾಗಿ ಕುಗ್ಗಿಸ್ಲಿಕ್ಕೆ ಆಗದೇ ಇರುವ ಹಾಗೆ ಯಾರಾದರೂ ಒಬ್ಬ ಇದ್ದಾನೆ ಅಂದರೆ ಅವನು ಬ್ರಹ್ಮಜ್ಞಾನಿ. ಅವನು ನಿಜವಾಗಿಯೂ ಕೂಡ ಒಳ್ಳೆಯ ತಿಳುವಳಿಕಸ್ತ ಅಂತ ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಆಢ್ಯಾ ದೈವೇ ತಥಾ ಕ್ರತೌ ತೇ ದುರ್ಧರ್ಷಾ ದುಷ್ಪ್ರಕಂಪ್ಯಾ ತಾನ್ ವಿದ್ಯಾತ್ ಬ್ರಾಹ್ಮಣಸ್ತನು. ಈ ಬ್ರಹ್ಮ ವಿದ್ಯೆಯನ್ನು ಪಡೆದವರ ವಿಷಯದಲ್ಲಿ ನಾವು ಸುಲಭವಾಗಿ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಮನುಷ್ಯರ ಸಂಪತ್ತಿನ ಬಗ್ಗೆ ಅವರು ಯೋಚನೆ ಮಾಡಲ್ಲ. ಯಜ್ಞಯಾಗಾದಿ ಕರ್ಮಗಳೇ ಮಹಾಕರ್ಮ ಅಂತ ಭಾವಿಸಿ ಅದರಲ್ಲಿ ಹೆಚ್ಚು ತೊಡಗ್ತಾರೆ. ಆದರೆ ಆ ಯಾಗ ಕರ್ಮವನ್ನು ನಾನು ಇಷ್ಟೆಲ್ಲ ಮಾಡಿದೆ, ಯಾರೂ ನನ್ನನ್ನು ಲೆಕ್ಕಿಸಲೇ ಇಲ್ಲ ಅಂತ ತಲೆನೇ ಕೆಡಿಸ್ಕೊಳ್ಳಲ್ಲ. ಕೆಡಿಸ್ಕೊಳ್ಳದೆ ಅಷ್ಟೇ ಅಲ್ಲ, ಲೋಕದಲ್ಲಿ ಬೇರೆಯವರು ಅವರನ್ನು ಶೇಕ್ ಮಾಡಬೇಕು ಅಥವಾ ಅವರನ್ನು ಆ ಸ್ಥಿತಿಯಿಂದ ಕೆಳಕ್ಕೆ ತಳ್ಳಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಆಗದೇ ಇರುವಂಥ ಸ್ಥಿತಿಯಲ್ಲಿ ಯಾರಿರ್ತಾರೆ ಅವರು ಬ್ರಹ್ಮಜ್ಞಾನಿಗಳು. ದುಷ್ಪ್ರಕಂಪ್ಯ, ಅದು ಬಹಳ ಮುಖ್ಯವಾದ ಶಬ್ದ. ದುಷ್ಪ್ರಕಂಪ್ಯ ತೇ ವಿದ್ಯಾತ್ ಬ್ರಾಹ್ಮಣಸ್ತನು. ಅವನು ನಿಜವಾಗಿಯೂ ಕೂಡ ಜ್ಞಾನವಂತನಾದ ದಾರಿಯಲ್ಲಿ, ಜ್ಞಾನವಂತಿಕೆಯ ದಾರಿಯಲ್ಲಿ ಇದ್ದಾನೆ. ಸರ್ವಾನ್ ಸೃಷ್ಟಕೃತೋ ದೇವಾನ್ ವಿದ್ಯಾದ್ಯ ಯೈಹ ಕಶ್ಚನ ನ ಸಮಾನೋ ಬ್ರಾಹ್ಮಣಸ್ಯ ತಸ್ಮಿನ್ ಪ್ರಯತತೆ ಸ್ವಯಂ. ಯಾವತ್ತೂ ಕೂಡ ದೇವತೆಗಳ ಅನುಗ್ರಹವನ್ನು ಒಬ್ಬ ತುಂಬ ದೊಡ್ಡವನಾಗಿ ಪಡೀತಾನೆ ಅಂತ ಇಟ್ಕೊಳ್ಳಿ. ನ ಸಮಾನೋ ಬ್ರಾಹ್ಮಣಸ್ಯ, ದೇವತೆಗಳನ್ನ ಗೆದ್ದು ಅಥವಾ ಅಂದ್ರೆ ದೇವತೆಗಳ ಪ್ರೀತಿಯನ್ನು ಸಂಪಾದಿಸಿ ಒಬ್ಬ ತುಂಬ ಪ್ರಸಿದ್ಧಿಗೆ ಬರ್ತಾನೆ. ಒಬ್ಬ ಬ್ರಹ್ಮಜ್ಞಾನಿ ಇದ್ದಾನೆ. ಯಾರು ಗ್ರೇಟು? ಬ್ರಹ್ಮಜ್ಞಾನಿಯೇ ಗ್ರೇಟು. ದೇವತೆಗಳ ವರವನ್ನ ಪಡೆಯುವುದಕ್ಕೆ ಬ್ರಹ್ಮಜ್ಞಾನ ಬೇಕು ಅಂತಿಲ್ಲ. ಈಗ ಹಿರಣ್ಯಕಶಿಪರು ದೇವತೆಗಳ ವರವನ್ನ ಪಡೆದ, ಅವನಿಗೆ ಬ್ರಹ್ಮಜ್ಞಾನ ಇತ್ತ? ಆ ಹುಡುಗ ಹೇಳಿದ್ರು ಅರ್ಥ ಆಗ್ಲಿಲ್ಲ ಅವನಿಗೆ. ನಿನಗೆ ಯಾರು ಬಲ ಕೊಟ್ಟಿದ್ದಾನೋ ಅವನೇ ನನಗೆ ಬಲ ಕೊಟ್ಟಿದ್ದು ಅಂತ ಸಿಟ್ಟು ಬಂತ ಅವನಿಗೆ. ಬ್ರಹ್ಮಜ್ಞಾನಕ್ಕೂ ದೇವತಾನುಗ್ರಹಕ್ಕೂ ಸಂಬಂಧ ಇಲ್ಲ. ದೇವರು ಅಂದ್ರೆ ಭಗವಂತ ಅಲ್ಲ, ಉಳಿದ ದೇವತೆಗಳ ಅನುಗ್ರಹ. ದೈವ, ದೇವರ ಸಬಾರ್ಡಿನೇಟ್ಸ್, ದೇವರ ಪರಿವಾರದಿಂದ ಯಾರಂತರಾದ್ರೂ ಒಬ್ಬ ವರ ಪಡೆದ ಅಂದ್ರೆ ಅವನು ಮತ್ತು ವಿಜ್ಞಾನಿ ಇಬ್ಬರಲ್ಲಿ ಯಾರು? ಬ್ರಹ್ಮವಿತ್ತೇ ಅವನಿಗೆ ಬೇಕಾದ್ರೆ ಲೋಕದಲ್ಲಿ ಪ್ರಸಿದ್ಧಿ ಇಲ್ಲದೆ ಇರ್ಬೋದು, ಅಥವಾ ಅವನಿಗೆ ಇವರ ಹಾಗೆ ಜನ ಅವನ ಹತ್ರಕ್ಕೆ ಬಾರದೇ ಇರ್ಬೋದು. ಇವರಿಗೆ ಎಲ್ಲ ನಮ್ಮಲ್ಲಿ ಇದೊಂದು ಹಾಗಿದೆ, ಯಾರು ತುಂಬಾ ಯೂಟ್ಯೂಬಲ್ಲಿ ಮಾತಾಡ್ತಾರೋ ಅವ್ರು ಜ್ಞಾನಿಗಳು. ಈಗೊಂದು ಜ್ಞಾನ ಇದೆ, ಮಾತಾಡೋದಕ್ಕಿಂತ ಜಾಸ್ತಿ ವ್ಯೂಸು. ಅದೇ ಅದರ ತಾತ್ಪರ್ಯ ಅದೇ. ಯೂಟ್ಯೂಬಲ್ಲಿ ಬರ್ತಾರೆ ಅನ್ನೋದು ಮೊದಲ ಅರ್ಹತೆ. ಯೂಟ್ಯೂಬಲ್ಲಿ ಬಂದ ಮೇಲೆ ತುಂಬಾ ಜನ ಅವರನ್ನು ನೋಡ್ತಾರೆ ಅನ್ನೋದು ಎರಡನೇ ಅರ್ಹತೆ. ಆಮೇಲೆ ಅವರು ಇನ್ನೂ ಕಾಂಟ್ರವರ್ಷಿಯಲ್ ವಿಷಯಗಳನ್ನ ಮಾತಾಡಿ ಅದಕ್ಕೆ ಸರಿಯಾಗಿ ಎದುರುಗಡೆ ಉತ್ತರ ಕೊಡ್ತಾರೆ, ಎದುರುಗಡೆಯನ್ನು ಚೆನ್ನಾಗಿ ಸೋಲಿಸುವ ಮಾತುಗಾರಿಕೆ ಇದೆ ಅಂತ ಅನಿಸಿದ್ರೆ ಅವರು ಇನ್ನೂ ದೊಡ್ಡ ಜ್ಞಾನಿಗಳು. ಅವರ ಚಾನೆಲ್ 2 ಲಕ್ಷ ಜನ ಇದ್ದಾರಾ? ಹಾಗಿದ್ರೆ ಅದು ಚಾನೆಲ್. ಅಷ್ಟು ಸಬ್ಸ್ಕ್ರೈಬ್ ಮಾಡಿದವರು ಇದ್ದಾರೆ ಅಂದ್ರೆ ಅದು ಗ್ರೇಟ್. ಅಷ್ಟು ಮಾಡಿಲ್ಲ ಅಂದ್ರೆ ಅದರಲ್ಲಿರುವ ಕಂಟೆಂಟಿಗೆ ಬೆಲೆನೇ ಇಲ್ಲ. 300 ಜನ ನೋಡಿದ ಒಂದು ಒಳ್ಳೆ ಕಂಟೆಂಟ್ ಇದೆ, 20 ಲಕ್ಷ ಜನ ನೋಡಿದ ಒಂದು ಐಟಮ್ ಸಾಂಗ್ ಇದೆ. ಜನರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂದ್ರೆ ಅದನ್ನ ಸರ್ಚ್ ಮಾಡ್ತಾರೆ ಹೊರತು ಇದನ್ನಲ್ಲ. ಯಾಕಂದ್ರೆ ಅವರಿಗೆ ಬೆಲೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ವ್ಯೂಸ್ ಆದ ಹಾಗೆ ಬೆಲೆ ಇದೆ ಅಂತ ಅನ್ಕೊಳ್ತೇವೆ, ಜನ ಪ್ರಸಿದ್ಧಿಗೆ ಬಂದ ಹಾಗೆ ಅವರು ಜ್ಞಾನಿಗಳು ಅಂತ ಅನ್ಕೊಳ್ತೇವೆ. ಇದು ಲೋಕದ ವ್ಯವಸ್ಥೆ. ಆದರೆ ಬ್ರಹ್ಮಜ್ಞಾನಿ ಅದನ್ನು ಈ ಚಕ್ರದೊಳಗೆ ತನ್ನನ್ನು ಸಿಲುಕಿಸಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ, ಇಷ್ಟಪಡಲ್ಲ ಅವನು. ಇದೇ ತರ ಜ್ಞಾನ ಯಾಕೆ ಎಲ್ರಿಗೂ ಬರಲ್ಲ? ಎಲ್ರಿಗೂ ಬಂದಿದ್ರೆ ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೇಕಿತ್ತು, ಅಲ್ಲಿ ಜಾಗ ಇಲ್ಲ. ಯಮ ಪ್ರಯತಮಾನಂತು ಮಾನಯಂತಿ ಸಮಾಹಿತಾಃ ನ ಮನ್ಯಮಾನೋ ಮನ್ಯೇತ ನಾವಮೇನೇತಿ ಸಂಜ್ವರೇತ್.
ತನ್ನನ್ನು ಯಾರಾದರೂ ಅವಮಾನಿಸಿದಾಗ ನ ಮನ್ಯೇತ, ಯಾರಾದರೂ ತನಗೆ ಮಾನ ಕೊಡ್ಲಿಲ್ಲ ಅಂದಾಗ್ಲೂ ಸಿಟ್ಟು ಮಾಡ್ಕೊಳ್ಳಲ್ಲ, ಅಪಮಾನ ಮಾಡಿದಾಗ್ಲೂ ಹಿಂಸೆ ಮಾಡ್ಕೊಳ್ಳಲ್ಲ, ಅವನು ನಿಜವಾದ ಜ್ಞಾನಿ. ಮಾನ ಅಪಮಾನ ಯೋಸ್ತುಲ್ಯ, ಕೃಷ್ಣ ಗೀತೆಯಲ್ಲಿ ಹೇಳಿದ. ಸ್ಥಿತಪ್ರಜ್ಞನ ಬಗ್ಗೆ ಹೇಳುವಾಗ ಮಾನ ಅಪಮಾನ ಎರಡರಲ್ಲೂ ತುಲ್ಯ. ಮಾನ ಬಂದಾಗ ಹಿಗ್ಗುವುದು, ಅಪಮಾನವಾದಾಗ ಕುಗ್ಗುವುದು, ಎರಡೂ ಅವನ ಅರಿವಿನ ಕೊರತೆಯನ್ನು ತೋರಿಸುತ್ತೆ. ಹಿಗ್ಗುವುದು ಅಂದ್ರೆ ಖುಷಿಯೇ ಆಗ್ಬಾರ್ದು ಅಂತ ತಾತ್ಪರ್ಯ ಅಲ್ಲ. ಅದ್ರ 10 ಜನರ ಹತ್ರ ಮತ್ತೆ ನನಗೆ ಮೊನ್ನೆ ಒಂದು ಯಾರು ಕೇಳೇ ಇಲ್ಲ, ನೀವೇನು ಅಲ್ಲಿಗೆ ಹೋಗಿದ್ದು ಅಲ್ಲ, ಅದು ಅವತ್ತು ನನಗೊಂದು ಪ್ರಶಸ್ತಿ ಕೊಟ್ಟಿದ್ರಲ್ವಾ, ಅವನಿಗೆ ಅದೇ ನಿಮ್ಮನ್ನು ಏನು ಕರೆದಿದ್ದು, ಇವತ್ತೊಂದು ಏನು ವಿಶೇಷ ಕಾರ್ಯಕ್ರಮ ಇತ್ತು ಬರ್ಲಿಕ್ಕೆ ಹೇಳಿದ್ರು ಅಷ್ಟೇ. ಹಾಗೆ ಹೇಳುವುದಿಲ್ಲ. ಅದು ಹಿಂದೆ ನನ್ನನ್ನು ಒಂದ್ಸರ್ತಿ ಅವರು ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ ಮೇಲೆ ಈಗ ನಾನು ಕರೆದಾಗ ಹೋಗದೇ ಇದ್ರೆ ತೊಂದರೆ ಆಗುತ್ತೆ, ಒಂದು ಪೂಜೆ ಇದೆ, ಅದಕ್ಕೋಸ್ಕರ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ಒಂದೇ ವಿಷಯ ಹೇಳಲಿಕ್ಕಿರೋದು, ಆದ್ರೆ ಅದನ್ನು ಹೇಳುವಲ್ಲಿ ಅದಕ್ಕೊಂದು ಬೈಂಡಿಂಗ್ ಇರುತ್ತೆ. ಆಚೆ ಈಚೆದೆಲ್ಲ ಸೇರಿಸಿ ಮಾತಾಡೋದು. ಈ ಕೆಲವರು ಮಾತಾಡುವಾಗ 5 ಉಂಗುರ ಹಾಕೊಂಡಿದ್ರೆ ಅವಾಗ್ಲೂ ಹಿಂಗ ಅಂತ ಇರೋದಿರುತ್ತಲ್ಲ, ಹಂಗೆ ಅದು. ಅವರಿಗೆ ಗಡ್ಡ ಕೆರೆಯುವುದು ಮುಖ್ಯ ಅಲ್ಲ. ಗಡ್ಡ ಕೆರೆಯುವ ನೆಪದಲ್ಲಿ ಕೈಯಲ್ಲಿರುವ ಉಂಗುರಗಳನ್ನು ನೋಡಿದ್ರೆ ಇವರು ದೊಡ್ಡ ಜ್ಯೋತಿಷಿಗಳು ಅಂತ ಜನಕ್ಕೆ ಒಂದು ಭ್ರಮೆ ಬರುತ್ತೆ. ಜನಕ್ಕೆ ಹಾಗೆ ಭ್ರಮೆ. ಕೈ ತುಂಬಾ ಉಂಗುರ ಹಾಕೊಂಡಿದ್ದಾರೆ, ತುಂಬಾ ಸರ ಹಾಕೊಂಡಿದ್ದಾರೆ, ತುಂಬಾ ವಿವಿಧವಾದ ವೇಷಗಳನ್ನು ತೊಟ್ಟಿದ್ದಾರೆ ಅಂತಂದ್ರೆ ಅವರು ತುಂಬಾ ದೊಡ್ಡ ಜ್ಯೋತಿಷಿಗಳು ಅಂತ ಲೆಕ್ಕ. ಹಾಗಾಗಿ ಬ್ರಹ್ಮಜ್ಞಾನಿಯಾದವನು ತನ್ನನ್ನು ಅವಮಾನಿಸಿದಾಗ ಬೇಸರನೂ ಮಾಡಿಕೊಳ್ಬಾರದು, ಅಥವಾ ಅದರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಬಾರದು. ಲೋಕಃ ಸ್ವಭಾವ ವೃತ್ತಿರಿಹಿ, ಅದಕ್ಕೊಂದೆಷ್ಟು ಚಂದದ ಉದಾಹರಣೆ ಅಂದ್ರೆ, ಲೋಕಃ ಸ್ವಭಾವ ವೃತ್ತಿರಿಹಿ ನಿಮಿಷೋನ್ಮೇಷವತ್ ಸದಾ ವಿದ್ವಾಂಸೋ ಮಾನಯಂತೀಹ ಇತಿ ಮನ್ಯೇತ ಮಾನಿತ. ಮಾನಿತಃ ಗೌರವಕ್ಕೊಳಗಾದ, ಸುಮ್ಮನಿದ್ದ. ಅಪಮಾನಿಸಿದ್ರು, ಸುಮ್ಮನಿದ್ದ. ಹೇಗದು ಸುಮ್ಮನೆ ಇರ್ಲಿಕ್ಕಾಗತ್ತೆ? ಲೋಕದಲ್ಲಿ ಕಣ್ಣು ಮುಚ್ಚುತ್ತಾರೆ, ತೆಗಿತಾರೆ. ಯಾರಾದ್ರೂ ಕಣ್ಣು ಮುಚ್ಚಿದಾಗ ಅವಮಾನ ಆಯಿತು, ಕಣ್ಣು ತೆಗೆದಾಗ ಮಾನ ಆಯಿತು ಅಂತ ಅನ್ಕೋತಾರ. ಕಣ್ಣು ಮುಚ್ಚುವುದು ತೆರೆಯುವುದು, ಆ ಶಬ್ದ ಗಮನಿಸಿ. ನಿಮಿಷೋನ್ಮೇಷವತ್ ಸದಾ ಸ್ವಭಾವ ವೃತ್ತಿ. ಲೋಕದಲ್ಲಿ ಜನ ಅವರಿಗೆ ಬೇಕಾದ್ದೇನೋ ಪಡೆಯುವ ಅವಶ್ಯಕತೆ ಇದ್ದಾಗ ಹೊಗಳಿ ಸಮ್ಮಾನ ಮಾಡ್ತಾರೆ. ಅವರಿಗೆ ಏನು ಅದರ ಬಗ್ಗೆ ಲಾಭ ಇಲ್ಲ, ಅಥವಾ ಅದರ ಅವರಿಗೆ ಒಂದು ಚಪಲ ಇತ್ತು, ಒಬ್ಬರನ್ನು ಹೇಗಾದ್ರೂ ಬೈದು ಕೆಳಗಿಳಿಸಿದ್ರು ಒಂದು ಆನಂದ, ಹಿಂಸಾನಂದ, ಅದನ್ನು ಅನುಭವಿಸಬೇಕಿತ್ತು, ಬೈದ್ರು. ಅದು ಸ್ವಭಾವ ವೃತ್ತಿರಿಹಿ ಜನರ ಸ್ವಭಾವ ವೃತ್ತಿ. ಕೆಲವೊಮ್ಮೆ ಹೊಗಳುತ್ತಾರೆ, ಕೆಲವೊಮ್ಮೆ ಬೈತಾರೆ, ಕೆಲವೊಮ್ಮೆ ಸಮ್ಮಾನ ಮಾಡ್ತಾರೆ, ಕೆಲವೊಮ್ಮೆ ಅವಮಾನ ಮಾಡ್ತಾರೆ. ಇದು ಕಣ್ಣು ಮುಚ್ಚಿ ತೆರೆದಷ್ಟು ಸ್ವಭಾವ ಸಹಜವಾದ ಪ್ರವೃತ್ತಿ ಲೋಕದ್ದು ಅಂತ ಬ್ರಹ್ಮಜ್ಞಾನಿ ಆದವನು ತಿಳ್ಕೊಳ್ತಾನೆ. ಅಮಾನಾವಮಾನ ಎರಡೂ ಕೂಡ ಕಣ್ಣು ಮುಚ್ಚಿ ತೆರೆಯುವಷ್ಟು ಸ್ವಭಾವ ಸಹಜವಾದದ್ದು ಅಂತ ಅವನ ಚಿಂತನೆ ಇರುತ್ತೆ. ಅಧರ್ಮ ನಿಪುಣಾತ್ ಮೂಢಾಃ ಲೋಕೆ ಮಾಯಾ ವಿಶಾರದಾಃ ನ ಮಾನ್ಯಂ ಮಾನಯಿಷ್ಯಂತಿ ಏವಂ ಮನ್ಯೇತ ಮಾನಿತಃ. ತನಗೆ ಮಾನಕ್ಕೆ ಅರ್ಹವಾದ ಗುಣಗಳಿದ್ದಾಗಲೂ ಸಮ್ಮಾನ ಸಮಾಜದಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಸಮ್ಮಾನ ಮಾಡಬೇಕು ಅನ್ನುವ ಎಚ್ಚರ ಇರಬೇಕಾದಂತಹ ವ್ಯಕ್ತಿತ್ವ ಅವರಲ್ಲಿ ಇರಲ್ಲ ಅಂತ ಅರ್ಥ. ಎಷ್ಟು ಚಂದ ಇದೆ ಗಮನಿಸಿ. ಅಧರ್ಮ ನಿಪುಣ, ಅಧರ್ಮ ಮಾಡುವುದರಲ್ಲಿ ಭಾರಿ ನಿಪುಣರು. ಆದ್ರೆ ನಿಮ್ಗೆ ಅಧರ್ಮ ಮಾಡಿದ್ದಾರೆ ಅಂತ ಕಾಣುವುದೇ ಇಲ್ಲ. ಅಧರ್ಮ ನಿಪುಣ ಅಂದ್ರೆ ಏನರ್ಥ? ಅಧರ್ಮ ಮಾಡುವುದು ಅಂತ ಅರ್ಥ ಅಲ್ಲ. ಅಧರ್ಮವನ್ನೇ ಧರ್ಮವನ್ನಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವ ತಾಕತ್ತು ಅಧರ್ಮ ನೈಪುಣ್ಯ ಅಂದ್ರೆ. ಇದೆಲ್ಲ ನೈಪುಣ್ಯ. ನಾನು ಅಧರ್ಮ ಮಾಡ್ತೇನೆ ಅಂದ್ರೆ ಮಾಡ್ತಾ ಇರ್ತಾನೆ, ಹಾಗಲ್ಲ. ಅಧರ್ಮ ಮಾಡಿದ್ರು ನಿಮ್ಗೆ ಅಧರ್ಮ ಅಂತ ಗೊತ್ತಾಗ್ಬಾರ್ದು. ಮೂಢ, ಇನ್ನು ಕೆಲವರಿಗೆ ಏನ್ ಮಾಡಿದ್ರು ಅದು ಏನು ಒಳ್ಳೇದೋ ಕೆಟ್ಟದೋ ಒಂದು ಗುರುತಿಸುವ ಶಕ್ತಿ ಇಲ್ಲ. ಲೋಕೆ ಮಾಯಾ ವಿಶಾರದ, ಮಾಯಾ ಅಂದ್ರೆ ಕಪಟ. ಎಲ್ಲವನ್ನು ತನ್ನ ಸ್ವಂತಕ್ಕೆ ಮಾಡಿಕೊಳ್ಳಿಕ್ಕೆ ಎಂಥ ಕಪಟವನ್ನು ಬೇಕಾದ್ರೂ ಮಾಡ್ತಾರೆ. ಇಂಥವರ ಸಮಾಜದಲ್ಲಿ ನ ಮಾನ ಇಷ್ಯಂತಿ, ಇಂಥವರ ಸಮಾಜದ ಮಧ್ಯದಲ್ಲಿ ನನಗೆ ಮಾನ ಗೌರವ ಯಾರು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಖುಷಿ ಪಡಬೇಕು. ದರೋಡೆಕೋರರು, ರೌಡಿಗಳು, ಪುಡಾರಿಗಳು, ರಾಜಕಾರಣಿಗಳು ಮಾನ ಕೊಟ್ರೆ ನಾವು ಭಯ ಪಡಬೇಕು. ಯಾಕೆಂದ್ರೆ ನಮ್ಮನ್ನವ್ರು ಗುರುತಿಸ್ತಾ ಇದ್ದಾರೆ ಅಂದ್ರೆ ಅವರಿಗಿರುವ ಲಾಭದ ಯಾವುದೋ ಒಂದು ಗುಣ ನನ್ನಲ್ಲಿದೆ. ಅಂದ್ರೆ ನಾನು ಅವ್ರಿಗೆ ಸಮ ಆಗ್ಬಿಟ್ಟೆ. ಅವ್ರು ಗುರುತಿಸ್ಲಿಲ್ಲ ಅಂದ್ರೆ ನಾವು ಕ್ಷೇಮ. ಒಬ್ಬ ಜ್ಞಾನಿಯಾದವನು ತನಗೆ ಅವಮಾನ ಮಾಡಲಿಲ್ಲ ಅಂದ್ರೆ ಇವರೆಲ್ಲ ಮಾನ ಕೊಡ್ಲಿಕ್ಕೆ ಯೋಗ್ಯವಾದ ಸ್ವಭಾವದವರಲ್ಲ ಅಂತ ಸುಮ್ಮನಿರ್ತಾನೆ.
ನ ಮಾನಯಿಷ್ಯಂತಿ, ತನ್ನನ್ನು ಮಾನಿಸುವುದಿಲ್ಲ, ನನ್ನನ್ನು ಗೌರವಿಸುವುದಿಲ್ಲ. ಆದ್ರಿಂದಾಗಿ ಇವರು ಗೌರವಿಸದಿರುವುದೇ ನನಗೆ ಲಾಭ. ಲೋಕದಲ್ಲಿ ಅಧಾರ್ಮಿಕರು, ಮೂಢರು, ವಂಚಕರು, ಪೂಜ್ಯರನ್ನ ಪೂಜಿಸದೇ ಇರುವಂತಹ ಸ್ವಭಾವದವರು ಇದ್ದಾರೆ. ಆದ್ರಿಂದಾಗ ಅವ್ರು ನನ್ನನ್ನು ಗೌರವಿಸ್ತಾ ಇಲ್ಲ. ಆದ್ರಿಂದ ನಂಗೆ ಗೌರವ ಸಿಕ್ಕಿಲ್ಲ ಅಂತ ಅರ್ಥ ಅಲ್ಲ. ಗೌರವಿಸ್ಲಿಕ್ಕೆ ಬೇಕಿರುವ ಕಣ್ಣು ಅವರಿಗಿಲ್ಲ. ಅಂತವ್ರು ಇಲ್ಲದೆ ಇದ್ದಾಗ ಅವ್ರು ಹೇಗೆ ಗೌರವ ಕೊಡ್ತಾರೆ? ಅದರಿಂದ ನಂಗೆ ಗೌರವ ಸಿಕ್ಕಿಲ್ಲ ಅಂತ ನಾನು ಬೇಸರ ಮಾಡು. ನನಗೆ ಬ್ರಹ್ಮ ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅಂತ ಬೊಬ್ಬೆ ಹಾಕೋನಿಗೆ ನಿಜವಾಗ್ಲೂ ಜ್ಞಾನ ಇಲ್ಲ ಅಂತ ಅರ್ಥ. ಯಾಕೆಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಗುದು ಸಿಕ್ಕಿದ ಮೇಲೆ ಇವನು ಜ್ಞಾನಿ ಅಂತ ಲೋಕದಲ್ಲಿ ಗುರುತಿಗೆ ಬರುವುದಲ್ಲ. ಕೆಲವರೆಲ್ಲ ಹೇಳುದುಂಟು, ಈಗ ಪ್ರಶಸ್ತಿ ಸಿಕ್ಕಿದ ಮೇಲೆ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ, ಅದರಿಂದಾಗಿ ನಾನು ಇನ್ನು ಮುಂದೆ ಇನ್ನೂ ಹೆಚ್ಚು ಇದಕ್ಕೋಸ್ಕರ ಶ್ರಮ ಪಡ್ತೇನೆ. ಅದು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗುವುದರ ಸಮಸ್ಯೆ. ಅದು ನಮ್ಮಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗುವುದು ಅಂತ ಒಂದಿದೆ, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗುವುದು ಅಂತ ಒಂದಿದೆ. ಯಾರೋ ಒಬ್ಬರಿಗೆ ಹಾಗೆ ಹೇಳಿದ್ರಂತೆ, ಶಿವರಾಮ್ ಕಾರಂತರಿಗೆ ಯಾರೋ ಸಭೆಯಲ್ಲಿ ಅವರನ್ನ ಪರಿಚಯ ಮಾಡಿಕೊಡುವ ಹೊಗಳುವ ಭರದಲ್ಲಿ ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತ ಹೇಳಿದ್ರಂತೆ. ಹೌದು 5-6 ಜನ ನಿಂತಿದ್ರು ಜ್ಞಾನಪೀಠ ಪ್ರಶಸ್ತಿ ಹಿಡ್ಕೊಂಡು. ಅದರಲ್ಲಿ ಯಾರು ಅವರ ಕೈಗೆ ತಂದ್ಕೊಳ್ತಾರೋ ಅವರಿಗೆ ಆ ಪ್ರಶಸ್ತಿ ಅಂತ ಘೋಷಣೆ ಮಾಡಿದ್ರು. ನಾವೆಲ್ಲ 5-6 ಜನ ಸೇರಿ ಆ ಪ್ರಶಸ್ತಿಯನ್ನು ಕಿತ್ಕೊಂಡ್ವಿ. ಅದ್ರಲ್ಲಿ ನಾನು ಗೆದ್ದು ಬಿಟ್ಟೆ. ಅದರಿಂದಾಗಿ ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅನ್ನುವುದು 10 ಜನ ಸ್ಪರ್ಧಿಗಳ ನಡುವೆ ನಡೆಯುವ ಗೆಲುವಿನ ಕಾರ್ಯಕ್ರಮ. ಪುರಸ್ಕೃತ ಅನ್ನೋದು ಅವರಲ್ಲಿರುವ ಜ್ಞಾನವನ್ನು ಕಂಡು ನಿಮ್ಮಲ್ಲಿ ಇಷ್ಟು ಜ್ಞಾನ ಇದೆ, ಅದಕ್ಕಾಗಿ ನಾವು ಋಣಿಗಳು ಅಂತ ನಾವೇ ಕೊಡುವ ಪುರಸ್ಕಾರ. ಅವ್ರು ಕೇಳಿ ಪಡೆಯುವುದಲ್ಲ. ಹೊಡೆದಾಡಿ ಪಡೆದ್ರೆ ವಿಜೇತ, ಅದಾಗಿ ಒಲಿದು ಬಂದ್ರೆ ಅದು ಪುರಸ್ಕೃತ. ಈ ಶಬ್ದಗಳ ಬಳಕೆಯೇ ಗೊತ್ತಿಲ್ಲ ನಮ್ಗೆ. ನಾವು ಅದನ್ನು ಬಾರಿ ಇವರು ಕೆಲವೊಮ್ಮೆ ಸ್ಟೇಜ್ ಅಲ್ಲಿ ಎಲ್ರಿಗೂ ಹೇಳ್ತಿರ್ತಾರೆ, ಇವರು ಖೇಲ್ ಪ್ರಶಸ್ತಿ ವಿಜೇತರು. ಹೌದೌದು, ಯುದ್ಧ ಮಾಡಿ ಗೆದ್ದು ತಗೊಂಡು ಬಂದ ಪ್ರಶಸ್ತಿ ಅದು ಅಂತ. ಒಂದು ಶಬ್ದ ಸರಿಯಾಗಿ ಪ್ರಯೋಗ ಮಾಡಲಿಲ್ಲ ಅಂದ್ರೆ ಅದು ಎಷ್ಟು ಅಪಾರ್ಥ ಕೀಡು ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಕನ್ಸರ್ನೇ ಇಲ್ಲ, ಎಚ್ಚರವೂ ಇಲ್ಲ ಅದು ಹೇಗೆ ಉಪಯೋಗಿಸ್ಬೇಕು ಅಂತ. ವಿದ್ವಾಂಸು ಇನ್ನೊಂದು ಮಾತು, ಇದನ್ನು ಮಾಡಿ ಮುಗಿಸೋಣ. ನವೈಮಾನಂ ನ ಮೌನಂಚ ಸಹಿತೋ ವಸತಃ ಸದಾ ಅಯಂ ಹಿ ಲೋಕೋ ಮಾನಸ್ಯ ಅಸೌ ಮೌನಸ್ಯ ತದ್ವಿದು. ಮಾನ ಮತ್ತು ಮೌನ ಇದೆರಡು ಒಟ್ಟಿಗಿರುವುದಿಲ್ಲ. ಇದಕ್ಕೆ ಅರ್ಥ ಆಗ್ಬೇಕಾದ್ರೆ ಸಿದ್ಧಿ ಮತ್ತು ಪ್ರಸಿದ್ಧಿ. ಸಿದ್ಧಿ ಇದ್ದಲ್ಲಿ ಪ್ರಸಿದ್ಧಿ ಇರುವುದಿಲ್ಲ, ಪ್ರಸಿದ್ಧಿ ಇದ್ದಲ್ಲಿ ಸಿದ್ಧಿ ಇರುವುದಿಲ್ಲ. ಎಕ್ಸೆಪ್ಷನ್ ಇದೆ, ತೀರಾ ಅಪರೂಪ. ಇದು ಲೋಕ ವ್ಯವಹಾರ ಮಾತಾಡ್ತಿದ್ದಾರೆ, ಸಾಮಾನ್ಯ ಜನರ ಬಗ್ಗೆ ಮಾತಾಡ್ತಿದ್ದಾರೆ. ಮೌನ ಮತ್ತು ಮನನ, ಅಥವಾ ಇಲ್ಲಿ ಬಂದದ್ದು ಮೌನ ಮತ್ತು ಮಾನ ಅಂದ್ರೆ ಗೌರವ, ಮೌನ ಅಂತಂದ್ರೆ ಮನನ, ಜ್ಞಾನ ಅಂತ ಅರ್ಥ. ಜ್ಞಾನ ಮತ್ತು ಸಮ್ಮಾನ ಒಂದು ಕಡೆ ಇರುವುದಿಲ್ಲ. ಅಜ್ಞಾನಿಗೆ ಗೌರವ ಸಿಗ್ತಾ ಇರುತ್ತೆ, ಜ್ಞಾನಿಗೆ ಅವಮಾನ ಆಗ್ತಾ ಇರುತ್ತೆ. ಲೋಕದಲ್ಲಿ ಹಾಗೆ ಅಲ್ವಾ? ಈಗ ಮನೆಯಲ್ಲಿ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಶ್ರೀಮಂತರು ಬಂದ್ರೆ ಅವರನ್ನು ಫಸ್ಟ್ ಸ್ಟೇಜ್ ಹತ್ರ ಕರ್ಕೊಂಡೋಗಿ ಕೂಡಿಸ್ಬಿಡ್ತಾರೆ. ಯಾರೋ ಒಬ್ಬ ಚೆನ್ನಾಗಿ ತನ್ನ ಜೀವನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಪೌರೋಹಿತ್ಯ ಮಾಡ್ತಾ ಇದ್ದವನಾದ್ರೆ ಅವನನ್ನು ಅಲ್ಲಿರಿ, ಆಮೇಲೆ ಫೋಟೋ ಎಲ್ಲ ಮುಗಿದ ಮೇಲೆ ಬಂದ ಮೇಲೆ ಅಂತ ಅವ್ರನ್ನ ಕೆಳಗೆ ಕೂಡಿಸ್ತಾರೆ. ಅವರಿಗೆ ಇಡೀ ಕಾರ್ಯಕ್ರಮದ ಬೀಜ ಅವನು, ಈ ಸಂಸ್ಕಾರ ನಡೆಯುವುದೇ ಅವನಿಂದ. ಆದ್ರೆ ಅವನ ಸೈಡು ಇವರೆಲ್ಲ ಮುಗಿದ ಮೇಲೆ ಈಗ ನಿಮ್ದೇನಾದ್ರೂ ಇದ್ರೆ ಮಾಡ್ಕೊಂಡು ಮುಗಿಸಿ, ಅದೇನೋ ತುಪ್ಪ ಹಾಕ್ತಿರೋ ಏನಾಗ್ತಿರೋ ಅಷ್ಟು ಅಸಡ್ಡೆ. ಫೋಟೋಗ್ರಾಫರದ್ದೇ ಕಾರ್ಯಕ್ರಮ, ಶ್ರೀಮಂತರದ್ದೇ ವೈಭವ, ಅಲಂಕಾರಗಳದ್ದೇ ಜಮಾನ. ಅವನು ಒಂದು ಮಧ್ಯದಲ್ಲಿ ಒಂದು ಸುಮ್ಮನೆ ಆಗಿ ಹೋಗುವ ಕಾರ್ಯಕ್ರಮ. ಆಮೇಲೆ ಫೋಟೋದಲ್ಲೂ ಹಾಗೆ, ಅಯ್ಯೋ ಅವ್ರದ್ದು ಅದು ಎಡಿಟ್ ಮಾಡಿ ಅದನ್ನು ತೆಗ್ಬಿಡಿ, ಅವ್ರು ಬರಬಾರ್ದು, ಇವ್ರು ಮಾತ್ರ ಅದು ಈ ತಾಳಿ ಕಟ್ಟೋದು ಮಾತ್ರ ಬರಬೇಕು, ಈ ಕಡೆ ಅವ್ರು ಮಂತ್ರ ಹೇಳ್ತಾರೆ ಬರಬಾರ್ದು. ಅಲ್ಲ, ಆಗ ಮರ್ಯಾದೆ ತೆಗೆದ ಮೇಲೆ ಇನ್ನೊಮ್ಮೆ ಮಾಡ್ಲಿಕ್ಕೆ ಮನ್ಸು ಬರುತ್ತಾ? ಕೊನೆಗೆ ಹೊಟ್ಟೆ ಪಾಡಾಗುತ್ತೆ. ಅದು ಅವ್ರು ಬಿಡ್ಲಿಕ್ಕಾಗಲ್ಲ ಅದನ್ನು. ಅದು ಬಿಟ್ರೆ ಬೇರೆ ಗೊತ್ತಿರಲ್ಲ ಅವರಿಗೆ. ಈಗ IT ಯಲ್ಲಿ ಇದ್ದವರು ಹೇಗೆ ಅದು ಬಿಟ್ರೆ ಬೇರೆ ಗೊತ್ತಿಲ್ಲ ಅನ್ನೋ ಸ್ಥಿತಿಯಲ್ಲಿ ಎಷ್ಟೋ ಸರ್ತಿ ಅದನ್ನು ಅನಿವಾರ್ಯವಾಗಿ ಒಪ್ಕೊಂಡಿರ್ತಾರೋ, ಅವರು ಹಾಗೆ ಬದುಕ್ತಾ ಇರ್ತಾರೆ. ಅವ್ರಿಗೆ ಉದ್ದೇಶ ಅದನ್ನು ಹಾಳು ಮಾಡಬೇಕು ಅಂತಲ್ಲ, ಅವ್ರಿಗೆ ಅದು ಬಿಟ್ರೆ ಬೇರೆ ಜೀವನ ಗೊತ್ತಿಲ್ಲ, ಕಲ್ತಿಲ್ಲ, ಹೊರಗಿನ ಡಿಗ್ರಿ ಯಾವುದೋ ಕಲ್ತಿರಲ್ಲ, ಅಥವಾ ಅವ್ರಿಗೆ ಬೇರೆ ಗೊತ್ತಿಲ್ಲ, ಕಲ್ತಿದ್ರು ಕೂಡ ಅದರಲ್ಲಿ ನೈಪುಣ್ಯ ಸಾಧಿಸ್ಲಿಕ್ಕೆ ಆಗಲ್ಲ ಅವರಿಗೆ. ಅದು ಅವ್ರಿಗೆ ಇಷ್ಟ ಇಲ್ಲದ ಕೆಲಸ. ಇದು ಇಷ್ಟ ಮಾಡೋದಲ್ಲ, ಇದು ಹೊಟ್ಟೆ ಪಾಡ ಆದ್ರೂ ತೀರಿಸುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಿರ್ತಾರೆ. ಆಗ ನಾವು ಯಾವುದನ್ನ ಸರಿ ತಪ್ಪು ಅಂತ ಹೇಳುದು? ಸಮಾಜದ ವ್ಯವಸ್ಥೆಯಲ್ಲಿ ಅವರವರು ಎಲ್ರಿಗೂ ಅವರು ಮಾಡುವ ಕೆಲಸದ ಬಗ್ಗೆ ಅವ್ರ ಹತ್ರ ಒಂದು
ಏನಂತಾರೆ ಅದಕ್ಕೆ, ಅಸಮಾಧಾನ ಆ? ಅಸಮಾಧಾನ ಇದೆ. ಅಸಮಾಧಾನ ಅಲ್ಲ, ಕ್ಲಾರಿಫಿಕೇಶನ್ ಇರುತ್ತೆ. ನಾನು ಇದನ್ನು ಯಾಕೆ ಮಾಡ್ತಿದ್ದೇನೆ ಅಂತಂದ್ರೆ ನನಗೆ ಅನಿವಾರ್ಯ ಈ ಪರಿಸ್ಥಿತಿ, ನಾನು ಅನ್ಯಾಯ ಮಾಡಬೇಕು ಅಂತ ಮಾಡೋದಲ್ಲ, ಆದರೆ ಅನ್ಯಾಯನೇ ಮಾಡಬೇಕಾಗಿದೆ. ನೀವು ಅಂಗಡಿಯ ಜಸ್ಟಿಫಿಕೇಶನ್ ಇರುತ್ತೆ. ಇನ್ನೊಂದೇನೋ ಶಬ್ದ ಬಳಸ್ತಾರೆ, ಅಲ್ಲ ಇನ್ನೊಂದೇನೋ ಶಬ್ದ, ಎಲ್ಲದಕ್ಕೂ ಎಕ್ಸ್ಕ್ಯೂಸು, ಎಲ್ಲದಕ್ಕೂ ಎಕ್ಸ್ಕ್ಯೂಸ್ ಇರುತ್ತೆ ಅವ್ರ ಹತ್ರ. ನೀವು ಲಂಚ ತಗೊಳ್ಳೋರ ಹತ್ರ ಹೋಗಿ ಕೇಳಿ, ನನಗಲ್ಲ ರೀ, ನನ್ನ ಮೇಲಿನ ಅಧಿಕಾರಿಗಳಿಗೆ ನಾನು ಇಷ್ಟು ಕೊಡಲೇಬೇಕು, ಇಲ್ಲಾಂದ್ರೆ ನನ್ನನ್ನು ಈ ಕೆಲಸದಿಂದ ಕಿತ್ತಾಕ್ತಾರೆ, ಆದ್ರಿಂದ ನಾನು ಲಂಚ ತಗೊಳ್ತೇನೆ ಅಂತ. ನಾವು ವೈದ್ಯರ ಹತ್ರ ಕೇಳಿ, ಆ ಕಂಪನಿಯವರೇ ನಮ್ಮನ್ನ ಈ ಇದರಲ್ಲಿ ಸೇರಿಸಿದ್ದಾದ್ರಿಂದಾಗಿ ನಾವು ಆ ಕಂಪನಿಯ ಮಾತ್ರೆಗಳನ್ನೇ ಬರಿಬೇಕು, ಬರೀಲಿಲ್ಲ ಅಂದ್ರೆ ನನ್ನ ಈ ಸ್ಥಳಕ್ಕೆ ನನ್ನನ್ನ ಹೊರದಬ್ತಾರೆ. ಎವ್ರಿ ಸಿನ್ನರ್ ಹ್ಯಾಸ್ ಹಿಸ್ ಓನ್ ಜಸ್ಟಿಫಿಕೇಶನ್. ಹೌದು, ಎಲ್ಲರೂ ಕೂಡ ಹಾಗೇನೆ ಇದು ಕೂಡ ಜ್ಞಾನದ ದಾರಿಯಲ್ಲೂ ಅವರಿಗೆ ಅವರದ್ದೇ ಆದ ಸಮಾಜದಲ್ಲಿ ಬದುಕಬೇಕಾದ ಅನಿವಾರ್ಯತೆ ಇರುತ್ತೆ. ಆದ್ರೆ ಅವರು ಹಾಗೆ ಬದುಕಬಾರ್ದಿತ್ತು ದಾರಿ ಹೇಳುವವರು. ಆದ್ರೆ ಎಲ್ಲರ ಹಾಗೆ ಅದು ಕಾಮನ್ ವಿಷಯ ಆಗಿಬಿಟ್ಟಿದೆ. ಯಾವಾಗ ಅದು ಒಂದು ವೃತ್ತಿ ಆಗುತ್ತೋ ಆಗ ಅದು ಅನಿವಾರ್ಯ ಆಗುತ್ತೆ, ಯಾವಾಗ ಅದು ಪ್ರವೃತ್ತಿ ಆಗುತ್ತೋ ಆಗ ಜಸ್ಟಿಫಿಕೇಶನ್ ಕೊಡಲ್ಲ ಅವನು. ಅವನಿಗೆ ಅದು ಹೊಟ್ಟೆಪಾಡಾದಾಗ ಎಲ್ಲದಕ್ಕೂ ಕಾರಣ ಸಿಗುತ್ತೆ, ಎಲ್ಲದಕ್ಕೂ ತಾನು ಇದನ್ನ ನ್ಯಾಯಯುತವಾಗಿ ಮಾಡಬೇಕು ಅಂತಾನೆ ಪ್ರಯತ್ನಿಸ್ತಾ ಇದ್ದೇನೆ. ಆದರೆ ಅವನು ಹೇಳ್ತಾನೆ ಯಜಮಾನನಿಗೆ ಇಂಟ್ರೆಸ್ಟ್ ಇಲ್ಲ, ಹೆಂಗ್ ಮಾಡೋದು? ಮಾನ ಮತ್ತು ಜ್ಞಾನ ಇದು ಒಟ್ಟಿಗಿರಲ್ಲ. ಒಟ್ಟಿಗಿದೆ ಅಂದ್ರೆ ಅದು ಪ್ರಳಯದ ಕಾಲದ ಯಾವುದೋ ಒಂದು ತುದಿಯ ಸ್ಥಿತಿಯದು, ಅಂತ ಸ್ಥಿತಿಯಲ್ಲಿ ಏನೋ ಒಂದು ಆಗ್ಬಿಡುತ್ತೆ ಅಷ್ಟೇ. ಮುಂದಿನ ಮಾತು ಗಮನಿಸಿ, ಅಯಂ ಹಿ ನವೈಮಾನಂ ಮಾನಂಚ ಮೌನಂಚ ಅಯಂ ಹಿ ಲೋಕೋ ಮಾನಸ್ಯ ಅಸೌ ಮೌನಸ್ಯ ತದ್ವಿದು. ಈ ಮಾತನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ತುಂಬಾ ಒಳ್ಳೆ ಮಾತು. ಆಚಾರ್ಯರು ಅಂದ್ರೆ ಮಧ್ವಾಚಾರ್ಯರು ಕೂಡ ಇದನ್ನೆಲ್ಲೋ ಒಂದ್ ಕಡೆ ಉಲ್ಲೇಖ ಮಾಡಿದ್ದಾರೆ. ಮುಂದೆನೂ ಎಲ್ಲೋ ಒಂದ್ ಕಡೆ ಬರುತ್ತೆ, ಅಸೌ ಮೌನಸ್ಯ ಕಾರಣಂ ಅಂತ ಶಾಂತಿ ಪರ್ವದಲ್ಲಿ ಇದೇ ಮಾತಿದೆ. ನಾವು ಯಾವುದೋ ಒಂದು ಕೆಲಸ ಮಾಡಿದಾಗ ಇಲ್ಲೇ ನಮಗೆ ಕ್ರೆಡಿಟ್ ಸಿಗಬೇಕು ಅಂತ ಬಯಸಿದ್ರೆ ಆ ಕ್ರೆಡಿಟ್ ಮಾತ್ರ ಫಲ. ನಾವು ಮಾಡಿದ ಕೆಲಸದ ಬಗ್ಗೆ ಏನೂ ಅದರಿಂದ ಪ್ರತಿಫಲವನ್ನು ಬಯಸದೆ ಇದು ಭಗವಂತನ ಪ್ರೀತಿಗಾಗಿ ಆಗ್ಲಿ ಅಂತ ಮಾಡಿದ್ರೆ ಅಸೌ ಮೌನಸ್ಯ ಕಾರಣ. ಸ್ವರ್ಗ, ಮೋಕ್ಷ, ಭಗವಂತನ ಪ್ರೀತಿ, ದೊಡ್ಡವರ ಅನುಗ್ರಹ ಇದೆಲ್ಲ ನಾವು ಮೌನವಾಗಿ ಮಾಡಿದರೆ ಮಾತ್ರ ಸಿಗುತ್ತೆ. ಮೌನವಾಗಿ ಮಾಡಿದಾಗ ಅಯಮ್ಮು ಸಿಗಬಹುದು, ಈ ಲೋಕದ ಪ್ರಸಿದ್ಧಿಯೂ ಬರಬಹುದು. ಆದ್ರೆ ಇವನು ಅದನ್ನು ಬಯಸಲಿಲ್ಲ. ಇವನು ಭಗವತ್ ಪ್ರೀತಿಗೋಸ್ಕರನೇ ಮಾಡ್ತೇನೆ ಅಂತ ಮಾಡಿದಾಗ ಆ ಲೋಕ ಸಿಗುತ್ತೆ. ಇಲ್ಲೇ ನನಗೆ ಪೇಪರಲ್ಲಿ ಬರಬೇಕು, ಫೋಟೋ ತೆಗೆದಿಡಬೇಕು, 100 ಜನ ಲೈಕ್ ಹಾಕಬೇಕು ಅಂತ ಆ ಕೆಲಸ ಒಳ್ಳೆ ಕೆಲಸನೇ ಅದು. ಆದ್ರೆ ಆ ಒಳ್ಳೆ ಕೆಲಸ ಇಲ್ಲಿಂದಲೇ ಜನರಿಂದ ನಾನು ಗುರುತಿಸಲ್ಪಡಬೇಕು ಅಂತ ಬಯಸಿದ್ರೆ ಗುರುತಿಸಲ್ಪಟ್ಟು ಚಪ್ಪಾಳೆಯಿಂದ ಉಂಟಾದ ಆನಂದವೇ ಅದರ ಫಲ, ಅದರ ಮೇಲೆ ಇಲ್ಲ. ಚಪ್ಪಾಳೆಗಿಟ್ಟಿಸಿಕೊಳ್ಳುವುದು ಯೋಚಿಸದೆ ಭಗವಂತನ ಹೃದಯದ ಮಡಿತಕ್ಕೆ ನಾನು ಹಾತೊರೀತಾ ಇದ್ದೇನೆ ಅಂತ ಕೆಲಸ ಮಾಡಿದ ಅಂದ್ರೆ ಅದು ಎಲ್ಲಾ ಫಲವನ್ನು ಕೊಡುತ್ತೆ. ತುಂಬಾ ನಾವು ಎಷ್ಟೋ ಸರ್ತಿ ಸೋಲುವುದಕ್ಕೆ ಕಾರಣವಾಗುವಂತಹ ಸಂದರ್ಭದಲ್ಲಿ ಈ ಮಾತು ನೆನಪಿಸ್ಕೊಳ್ಬೇಕು. ಅಯಂ ಹಿ ಲೋಕಃ ಮಾನಸ್ಯ, ಇಲ್ಲಿ ಒಂದು ಗೌರವ ಸಿಗುತ್ತಲ್ಲ ಅಷ್ಟೇ ಆ ಕೆಲಸದ ಫಲ. ಅಯಂ ಹಿ ಲೋಕಃ ಮಾನಸ್ಯ, ಈ ಲೋಕದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಇದೇ ಲೋಕದಲ್ಲಿ ಗೌರವ ಸಿಕ್ಕಿತು ಅಂದ್ರೆ ಅದಿಷ್ಟೇ ಅದರ ಫಲ. ಆದ್ರೆ ಈ ಲೋಕದ ಗೌರವವನ್ನು ಬಯಸದೆ ಕೇವಲ ದೊಡ್ಡವರ ಪ್ರೀತಿಗಾಗಿ ಭಗವಂತನ ಮೆಚ್ಚುಗೆಗಾಗಿ ಆ ಕೆಲಸವನ್ನು ಮಾಡಿದ್ದಾದ್ರೆ ಅದೂ ಸಿಗುತ್ತೆ, ಇದೂ ಸಿಗುತ್ತೆ. ಇದು ಈಗಲೇ ಸಿಗುವುದಿಲ್ಲ, ಸಮಯ ಕಾಯುತ್ತೆ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ, ಎಲ್ಲ ನೋಡುತ್ತೆ. ಒಂದು ಕಾಲದಲ್ಲಿ ನಾವು ಸಣ್ಣ ಕೆಲಸ ಮಾಡ್ತೇವೆ, ಎಷ್ಟು ಗೌರವ ಸಿಗುತ್ತೆ. ಕೆಲವೊಮ್ಮೆ ನಾವು ಅನ್ಕೋತೀವಿ ಈ ಕೆಲಸಕ್ಕೆ ಇಷ್ಟೆಲ್ಲ ಏನ್ ಮಾಡ್ಬೇಕಿತ್ತು, ಅದು ಹಿಂದಿದ್ಯಾವುದೋ ಬಾಕಿ ತಾಳ್ಮೆಯಿಂದ ತಡ್ಕೊಂಡಿದ್ವಲ್ಲ, ಎಲ್ಲ ಸೇರಿ ಒಟ್ಟಿಗೆ ಬಂದ್ಕೊಡುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ನಾವು ಮಾಡಿದ ಒಳ್ಳೆಯ ಕೆಲಸ ಯಾವತ್ತೂ ತಪ್ಸ್ಕೊಂಡು ಹೋಗಲ್ಲ ಅಷ್ಟೇ. ಎಲ್ಲೋ ಒಂದ್ ಕಡೆ ಪೂಜೆ ಹೋಮ ಏನೋ ಮಾಡ್ತಿರ್ತಾರೆ ಜನಗಳು. ನೋಡಿದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಪೂಜೆ ಸಮಥಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಫೋನ್ ನೋಡೋದು, ಸೆಲ್ಫಿ ತಗೊಳ್ಳೋದು, ಅದರಲ್ಲೇ ಇದ್ರು. ಅವ್ರ ಪಾಡಿಗೆ ಅವ್ರೇನೋ ಪೂಜೆ ಮಾಡ್ತಿದ್ರು, ಮಂತ್ರ ಮಾಡ್ತಿದ್ರು. ಜಸ್ಟ್ ಏನೋ ದೋಷ ಕೇಳಬೇಕು, ನಂದೇನೋ ಪರ್ಸನಲ್ ಪ್ರಾಬ್ಲಮ್ ಸಾಲ್ವ್ ಆಗೋದು. ಅವ್ರು ಯಾಕೆ ಮಂಡ್ಲ ಹಾಕಿದಾರೆ, ಅದು ಯಾಕೆ ಅನ್ನ ಹಾಕ್ತಿದಾರೆ, ಅದು ಯಾಕೆ ಹೋಮ ಮಾಡ್ತಿದ್ದಾರೆ ಅವರು ಹೇಳಲ್ಲ, ಕೇಳೋ ಪೇಷನ್ಸು ಇಲ್ಲ. ಅಲ್ಲ, ಹೇಳಲಿಕ್ಕೆ ಹೋದ್ರೆ ಅವರೇ ನಿಲ್ಸಿ ಮುಗಿಸಿ ಅಂತಾರೆ. ನೀವು ಒಂದು ದಿವಸ ಅವರನ್ನು ನೋಡಿದ್ದೀರಿ, ಅವರು ವರ್ಷ ಪೂರ್ತಿ ಅದೇ ಕೆಲಸದಲ್ಲಿದ್ದಾರೆ. ನೀವು ನಿಮ್ಮ IT ಫೀಲ್ಡ್ ಅಲ್ಲಿ ಯಾರಾದ್ರೂ ಏನಾದ್ರು ಅಂತ ಜಸ್ಟಿಫಿಕೇಶನ್ ಕೇಳಿದ್ರೆ ನೀವು ಉತ್ತರ ಕೊಡ್ಲಿಕ್ಕೆ ತಯಾರಿರ್ತೀರಾ? ನಾವು ಹೀಗೆ ಮಾಡುದು ಕಂಪನಿ ರೂಲ್ಸ್,
ನಿಮ್ಗಾಗತ್ತೆ ಅಂದ್ರೆ ಈ ಸಂಸ್ಥೆಯಲ್ಲಿ ಮಾಡಿ. ಬಟ್ I ನಾವ್ feel ಯಾಕೆ like ಅಲ್ಲೊಂದು ಮಾಡ್ತಾ ಇರ್ತೀವಿ communication ನಮ್ಗೆ gap ಇದೆ. ಎಲ್ಲ ಎಲ್ಲದರಲ್ಲೂ ಗೊತ್ತಿರಲ್ಲ. ಈಗ ನಾನು 100 ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಅದ್ರಲ್ಲಿ 50 ಪ್ರಶ್ನೆಗೆ ಉತ್ತರ ಗೊತ್ತಿರಲ್ಲ. ನನ್ನ ಕೆಲಸ ಏನೋ ನೀವು ಕೇಳಿದ್ರೆ ನಂಗೆ ಗೊತ್ತಿಲ್ಲ. But I felt like ಗೊತ್ತಿರುತ್ತೆ ಅಂದ್ರೆ ನೀವು ಏನ್ ಹೇಳ್ತೀರಿ ಗೊತ್ತಾ, ರೂಲ್ಸ್ ಇಲ್ಲಿದ್ ಆಗಿದೆ ಅದನ್ನ ಮಾಡ್ತಿದ್ದೇವೆ ಅಂತ ಹೇಳ್ತೀರಿ ಅಷ್ಟೇ. ಯಾಕೆ ಡೆಬಿಟ್ಟು, ಯಾಕೆ ಕ್ರೆಡಿಟ್, ಏನಾದ್ರೆ ಡೆಬಿಟ್ಟು, ಏನಾದ್ರೆ ಕ್ರೆಡಿಟ್, ಇಷ್ಟಂತೂ ನಾಲೆಜ್ ಇದ್ರೇನೆ ಅವ್ರು ಜಾಬ್ ಕೊಡೋದು, ಸುಮ್ಮನೆ ಕೊಡೋದು. ಹೌದು, ಅಷ್ಟು ಗೊತ್ತಿಲ್ಲದೆ ನಿಮ್ಗೆ ಊಟ ಯಾಕೆ ಹಾಕ್ತಾರೆ? ಇವರಿಗೂ ಹೋಮ ಮಾಡ್ಲಿಕ್ಕೆ ಮಂತ್ರ ಗೊತ್ತಿರುತ್ತೆ, ಅಲ್ಲಿಯ ತಂತ್ರ ಗೊತ್ತಿರುತ್ತೆ, ಸಾಕಲ್ವಾ? ನೀವು ಮಂತ್ರ ಕೇಳ್ತೀರ ಅಲ್ಲಿ, ಮೊಬೈಲ್ ಮಾಡ್ತಾ ಕೂತಿರ್ತೀರಿ. 99 ಜನ ಮೊಬೈಲ್ ನೋಡ್ತಾ ಕೂತಿರ್ತಾರೆ, ನೋಡ್ತಾ ಕೂತಿರ್ತಾರೆ. ಇಂಟ್ರೆಸ್ಟ್ ಇರೋರ್ಗುನು ಆ ಭಾಷೆ ಅರ್ಥ ಆಗತ್ತಾ? ಕೇಳೋರ್ಗೆ ಆ ಭಾಷೆದ ಅರ್ಥ ಗೊತ್ತಿರಲ್ಲ, ಕೇಳೋರ್ಗೆ. ನೀವು ಅವರು ಕೇಳೋರಾಗಿದ್ರೆ ಇವರಿಂದ ಎಕ್ಸ್ಪೆಕ್ಟ್ ಮಾಡ್ಬೇಕು. ಇವರು 100 ಜನರಲ್ಲಿ ಒಬ್ಬ ಕೇಳುವವ, 99 ಜನ ಕೇಳದವರು. 99 ಸರ್ತಿ ಆದ ಪ್ರಾಕ್ಟೀಸ್ ಗಟ್ಟಿನೋ, 1 ಸರ್ತಿ ಆಗುವ ವ್ಯವಸ್ಥೆ ಗಟ್ಟಿನೋ? ಯಾವ್ದು ಉಳಿಯುವುದು? ಉಳಿಯುವುದು ಯಾವುದು? ನನ್ನ ಬಗ್ಗೆ ಮಾತ್ರ ನನಗಂತೂ ಅದು ಅರ್ಥವಾಗಿ ಅನ್ಸಲ್ಲ. ಅವ್ರ ಪಾಡಗೋರೇನೋ ಪೂಜೆ ಮಾಡ್ತಾ ನನ್ನ ಪಾಡನೇನೋ ಕೂತ್ಕೊಂಡಿದೀನಿ, ಅಲ್ಲೊಂದು ಭಕ್ತಿ ಇಲ್ಲ, ಒಂದು ಶ್ರದ್ಧೆ ಇಲ್ಲ, ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಎಸ್ಪೆಷಲಿ ಕೇಳಕ್ ಅವಕಾಶ ಇಲ್ಲಿರುತ್ತೆ, ನೆಕ್ಸ್ಟ್ ಬ್ಯಾಚ್ ಕಾಯ್ತಾ ಇರುತ್ತೆ. ನಾನು ಕೇಳ್ಕೊಂಡ್ ಕೂತ್ಕೊಂಡ್ರೆ ಈ ಮದ್ವೆಗಳೆಲ್ಲ ಅದೇ ಆಗೋದು. ಅಲ್ಲಿ ಹೋಮ ಬಂದ್ರೆ ಇದು ಹೊಗೆ ಬರುತ್ತೆ, ಫೋಟೋ ಸರಿಯಾಗಿ ಬರಲ್ಲ ಅಂತ ಅದನ್ನ ಎಲಿಮಿನೇಟೇ ಮಾಡ್ಬಿಡ್ತಾರೆ. ಕೊನೆಯಲ್ಲಿ ಶಾಸ್ತ್ರಕ್ಕೆ ಮಾತ್ರ ಅದನ್ನ ಹಾಕ್ತಾರೆ. ಬಟ್ ನಾನು ತುಂಬಾ ಅವರ್ ಏನ್ ಸೆಷನ್ ಕೊಡೋದ್ ಬೇಕಿಲ್ಲ, ಒಂದ್ 5 ನಿಮಿಷ ಅಟ್ಲೀಸ್ಟ್ ಆದ್ರೂ ಅದೇನು ಅಂತ ಬ್ರೀಫ್ ಮಾಡ್ಬೋದಿತ್ತು. ಅಲ್ಲಿ ಏನಾಗಿದೆ ಗೊತ್ತಿಲ್ಲ ನನಗೆ, ನೀವು ಹೋದ ಜಾಗದಲ್ಲಿ. ಆದ್ರೆ ಸಾಮಾನ್ಯವಾಗಿ ಪೌರೋಹಿತ್ಯದಲ್ಲಿ ಇವತ್ತಿಗೂ ಒಂದು ಕ್ರಮ ಇದೆ. ಮುಗಿಯುವಾಗ ಪ್ರಸಾದ ಕೊಡುವಾಗ ಇವತ್ತೇನಾಯ್ತು, ಯಾಕೆ ಈ ಹೋಮ ಮಾಡಿದ್ವಿ, ಇದರ ಫಲ ಏನು, ಇದರ ಉದ್ದೇಶ ಹೇಳ್ತಾರೆ. ಏನಿಲ್ಲ, ಎಲ್ಲ ನೀವು ಗುಂಪಲ್ ಗೋವಿಂದ ಮಾಡಿದ್ರೆ ಅವ್ರಿಗೆ ಹೇಳಲಿಕ್ಕೆ ಎಲ್ಲಿ ಟೈಮ್? ನಿಮ್ಗೆ ಒಬ್ರಿಗೆ ಹೇಳುದಾ? 100 ಜನ ಕೂತಿರ್ತಾರೆ, ಯಾರಿಗೆ 5 ನಿಮಿಷ ಹೇಳ್ಬೋದಲ್ಲ? ಆಗಲ್ಲ ರೀ, ಯಾರು ಉಪನ್ಯಾಸ ಅಲ್ಲ ಸರ್, ಉಪನ್ಯಾಸ ಅಲ್ಲ. ಅದೇ ಹೇಳಿದ್ರಿ, ಉಪನ್ಯಾಸ ಮಾಡಲ್ಲ, ಅದ್ರ ಬಗ್ಗೆ ಹೇಳ್ತಾರಲ್ಲಿ. ನೀವ್ ಹಂಗ ಹೇಳಂಗಿಲ್ಲ, ಕಾಯಕ್ ಆಗಲ್ಲ ಅಂತ ಹೇಳಂಗಿಲ್ಲ. ಅವ್ರಿಗೆ ಇಷ್ಟ ಇದ್ರು ಇಲ್ಲದೆ ಹೋದ್ರು ಆ ಜಾಗದಲ್ಲಿ ಇರ್ಬೇಕು ಅಂತ ಬಲವಂತವಾಗಲು 1 ಅವರ್ ಕೂತಿರ್ತಾರೆ. ಇನ್ನೊಂದು 5 ನಿಮಿಷ ಕೇಳಕ್ಕೆ ಪೇಷನ್ಸ್ ಇರಲ್ಲ ಅವ್ರು. ಕೆಲಸ ಮುಗಿಬೇಕಲ್ಲ, ನೀವೇ ಹೇಳಿದಲ್ಲ ನೆಕ್ಸ್ಟ್ ಆಗಿರ್ತಾರೆ ಅಂತ. ದೆನ್ ಸರ್ ನೋಡಿ, ಇದೇ ಒಪ್ಕೋತೆ ನಾನು ಇಬ್ರ ಕಡೆನು. ನಾನು ಅವ್ರು ಸರಿ ಅಂತ ಸಮರ್ಥಿಸ್ಲಿಕ್ಕೆ ಹೇಳಿಲ್ಲ, ಆದ್ರೆ ಕೆಲವೊಮ್ಮೆ ಅವರದ್ದೇ ತಪ್ಪು ಅಂತಾನು ಹೇಳ್ಬಾರ್ದು. ನಮ್ ಕಡೆಯಿಂದನೂ ಅವರಿಗೆ ಅವಕಾಶ ಕೊಡುವುದನ್ನ ನಾವು ತಪ್ಪಿರ್ತೇವೆ. ಅದರಿಂದ ಕಾಮನ್ ಸರ್, ಯಾವಾಗ ನಾವು ಮೊಬೈಲ್ ನೋಡ್ತಾ ಕೂತ್ಕೋತೀವಿ, ಯಾವಾಗ ನಾವು ಇಂಟ್ರೆಸ್ಟ್ ಬೇರೆ ಕಡೆ ಹೋಗತ್ತೆ, ಅಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ಬೇಕಲ್ಲ. ಭಾಷೆನೇ ಅರ್ಥ ನೀವು ಕಲ್ತಿಲ್ಲ, ನಿಮ್ ತಪ್ಪು. ಅವ್ರು ನಿಮ್ಗೆ ಸಂಸ್ಕೃತ ಭಾಷೆ ಕಲಿಸಿ ಮಂತ್ರ ಅಂತ ಹೇಳಲಿಕ್ಕೆ ಆಗುತ್ತಾ? ಅದ್ ಯಾಕೆ, ಅದ್ ಏನು, ಅದ್ರ ಬರೀ ಊಟಕ್ಕೋಸ್ಕರ ರೆಡಿ ಆಗೋಗೋದು, ಅಲ್ಲಿ ಕಾಟಾಚಾರ. ಅಕಸ್ಮಾತ್ ನಮ್ಗೆ ಗೊತ್ತಾಗೋ ಭಾಷೆಯಲ್ಲಿ ಒಂದು 5 ನಿಮಿಷ ಅವ್ರು ಮಾತಾಡಿದ್ರೆ ನಮ್ ಇಂಟ್ರೆಸ್ಟ್ ಅದಾಗದೆ ಅವ್ರ ಕಡೆ ಹೋಗತ್ತೆ. ಅಟ್ಲೀಸ್ಟ್ ಏನ್ ಹೇಳ್ತಾ ಇದಾರೆ ಅಂತಾದ್ರೂ ಆಚಾರ ವಿಚಾರ ಬೇರೆ ಮೇಲೆ ಭಕ್ತಿ ಮೂಡಿಸೋದಕ್ಕೆ ಸಾಧ್ಯ. ಅವ್ರ ಪಾಡಗಳನ್ನ ಪೂಜೆ ಮಾಡ್ತಾ ನಮ್ಮ ಪಾಡ ನಾವು ಕೂತ್ಕೊಂಡು ಹೋಗ್ತೀವಿ. ಐ ಫೀಲ್ ಲೈಕ್ ನಾನು ಟೀಚರ್ ಬಗ್ಗೆ ಹೇಳಿಲ್ವಾ? ಯು ಫೈನಲಿ ಡಿಸೈಡ್ ಟು ಡಿಸಗ್ರಿ. ನಾನು ಏನ್ ಹೇಳಿದೆ, ಅವ್ರು ಮಾಡೋದು ಸರಿ ಅಂತ ಹೇಳಿಲ್ಲ. ಅವ್ರದ್ದು ತಪ್ಪು. ನಾನು ಅದು ಏನ್ ಹೇಳಿದೆ, ಪೌರೋಹಿತ್ಯ ಅವರ ವೃತ್ತಿ ಆಗಿರಲ್ಲ, ಅಂದ್ರೆ ಅವರ ಆಸಕ್ತಿದಾಯಕವಾದ ವಿಷಯ ಆಗಿರಲ್ಲ, ಹೊಟ್ಟೆಪಾಡು ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದಾರೆ. ನೀವು ಅವರನ್ನು ತಪ್ಪು ಅಂತ ಹೇಳ್ಬಿಡಿ, ನಿಮ್ಮ ಫೀಲ್ಡ್ ಅಲ್ಲೂ ಇದೇ ತರದ ಅವ್ಯವಸ್ಥೆಯ 100 ಕಂತೆಗಳನ್ನು ತೆಗೆದುಕೊಡ್ಬೋದು. ಇಂಟ್ರೆಸ್ಟ್ ಇಲ್ಲದೆ ಅದರಿಂದ ದೇಶಕ್ಕೆ ಅನರ್ಥ ಆದ ಪ್ರಸಂಗಗಳು ಬೇಕಾದಷ್ಟಿದೆ. ಇಂಟ್ರೆಸ್ಟ್ ಇಲ್ಲದೆ ಪೂಜೆ ಮಾಡ್ತಾರೆ. ಈಗ ನಡೆದಿದ್ದು ಯಾವುದು, ಒಂದು ನಿಗಮದಿಂದ ಇನ್ನೊಂದು ನಿಗಮಕ್ಕೆ ಅಷ್ಟು ದುಡ್ಡು ಕೋಟಿಗಟ್ಟಲೆ ಹೋಗಿದೆ ಅಂದ್ರೆ ಯಾರು ಅದರ ಜವಾಬ್ದಾರಿ? ಬ್ಯಾಂಕ್ನವ್ರು. ನೀವು ಹೇಳಿದ್ರಿ ಬ್ಯಾಂಕ್ನವ್ರೆಲ್ಲ ಗೊತ್ತಿದ್ದೇ ಮಾಡ್ತಾರೆ ಅಂತ. ಅಷ್ಟು ದುಡ್ಡು ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಕೋಟಿಗಟ್ಟಲೆ ಹೋಗುವಾಗ ಏನ್ ಮಾಡ್ತಿದ್ರು? ಅವ್ರಿಗೇನಂದ್ರೆ ಒಂದು ಸರ್ಟಿಫಿಕೇಟ್ ಹೀಗೆ ಬಂದ್ರೆ ಇದು ಹಾಕ್ಬೇಕು, ಕ್ರೆಡಿಟ್ ಟು ಡೆಬಿಟ್ ಎಷ್ಟು ಅಂದ್ರೆ ಅಲ್ಲಿ ಹೆಸರಿದೆ, ಸೈನ್ ಇದೆ, ಹೀಗೆ ಹಾಕಿದ್ರೆ ಆಗುತ್ತೆ, ಆಯ್ತು. ಅದು ಯಾರಿಂದ ಬಂತು, ಅಪ್ರೂವಲ್ ಆಗಿದೆಯಾ, ಯಾರು ಕೊಟ್ಟಿದ್ದಾರೆ, ಚೆಕ್ ಅಂತ ಬಂದಲ್ಲಿ ಹಾಕೋದಷ್ಟೇ ನಮ್ಮ ಕೆಲಸ. ಅದು ನಗದು ಗುಮ್ಮಂತ ಕೂತಿರುತ್ತೆ, ಬೇರೆ ಯೋಚನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನೀವು ಕ್ರಮವಾಗಿ ಹೇಳಿದ್ರೆ ಅವ್ರು ಮಾಡಿದ್ ಸರಿ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಆದ್ರೆ ಯೋಚನಾಬದ್ಧವಾಗಿ ಮಾಡಿದ್ರೆ ಅದರಿಂದ ದೊಡ್ಡ ಅನರ್ಥ ಆಗಿದೆ. ಯಾರನ್ನು ಸಮರ್ಥಿಸ್ತೀರಿ? ಎಲ್ಲ ಗೊತ್ತಿದ್ದೇ ಮಾಡೋರು ಅನ್ನುವ ಎಲ್ಲಾ ಫೀಲ್ಡ್ನಲ್ಲೂ ಗೊತ್ತಿಲ್ಲದೆ ಮಾಡೋರು ಇದ್ದಾರೆ. ಇದು ಈ ಫೀಲ್ಡಿಗೆ ಸಮ ಅಲ್ಲ, ಎಲ್ಲಾ ಫೀಲ್ಡಿಗೂ ಸಮ. ಎಷ್ಟು ಜನ ಜ್ಯೋತಿಷ್ಯ ಗೊತ್ತಿದ್ದು ಜ್ಯೋತಿಷ್ಯ ಹೇಳ್ತಿದ್ದಾರೆ? ಜ್ಯೋತಿಷ್ಯ ಗೊತ್ತಿದ್ದವ್ರ ಹತ್ರ ನಿಜವಾಗಿ ಹೋಗ್ತಾರಾ ಜನ? ಹೋಗ್ತಾರಾ? ಈಗ ಹೋಗಲ್ಲ. ಪೌರೋಹಿತ್ಯ ಜ್ಯೋತಿಷ ಹಂಗೆಲ್ಲ ಮಾಡೋರು, isn't it their duty to at least know? ಈಗ ಸಂಸ್ಕೃತ ಚೆನ್ನಾಗಿ ಮಾಡೋರ ಹತ್ರ ನೀವು ಹೋಗ್ತೀರಾ?
ಅಟ್ಲೀಸ್ಟ್ 50% ಭಾಷೆ ಗೊತ್ತಿರ್ಬೇಕು ತಾನೆ ಅವ್ರಿಗೆ. ಕಲ್ತು ಬಂದಿರೋರು ಯಾರು? ಅವರು ಟೆಕ್ನಿಕಲ್ ಆಗೇ ಮಾಡಿದ್ರೆ ಇನ್ ಜನರಿಂದ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡೋದು? ಜನರಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಜನರಿಂದ ನಿಮ್ಮ ಪೂಜೆಗೆ ಒಂದು ಮಂತ್ರ ಹೇಳಿದ್ದಕ್ಕೆ ಫಲ ಸಿಗುತ್ತೆ, ಅದನ್ನ ನಿಮ್ಗೆ ಬಿಟ್ಕೊಡ್ತಿದ್ದಾರೆ ಅಷ್ಟೇ. ಬಟ್ ಯು ಡೋಂಟ್ ಅಗ್ರಿ ದಟ್ ಪುರೋಹಿತರಿಗೂ ಸಂಸ್ಕೃತ ಬಂದಿರ್ಬೇಕು? ನಾನು ಬರಬೇಕು ಅಂತಾನೆ ಹೇಳೋದು. ಆದ್ರೆ ಎಲ್ಲರೂ ಈಗ ಸಂಸ್ಕೃತ ಕಲ್ತು ಕಲಿಬೇಕು ಅಂತ ಅನ್ನೋದು ಯಾವಾಗ ಆಗತ್ತೆ ಅಂದ್ರೆ ನಾನು ಮಾಡೋದನ್ನ ತಿಳಿದು ಮಾಡಬೇಕು ಅನ್ನೋ ಜ್ಞಾನ ಇದ್ದಾಗ. ಆದ್ರೆ ನಿಮ್ಮ ಫೀಲ್ಡ್ ಅಲ್ಲಿ ಹೇಗೆ ಜ್ಞಾನ ಗೊತ್ತಿಲ್ಲದೆ ಇದ್ರೂ ಕೂಡ ಅದರಲ್ಲಿ 50 ವರ್ಷ ಸರ್ವಿಸ್ ಅನ್ನ ಕೊಟ್ಟು ಸಂಬಳ ತಗೊಂಡು ಸೇವೆ ಅನ್ನೋ ಪದದಿಂದ ಬದುಕ್ತಾ ಇದ್ದಾರೋ, ಇದೂ ಬದುಕಿನ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಅವರು ಹೊಟ್ಟೆಪಾಡಾಗಿ ಅವರು ತಂದೆ ಕಲ್ತಿದ್ರು, ಮನೆಯಲ್ಲಿ ದೇವಸ್ಥಾನದ ಪೂಜೆ ಅನಿವಾರ್ಯವಾಗಿ ಬಂದಿದೆ, ಅದಕ್ಕೆ ಏನು ಮಂತ್ರ ಕಲಿಬೇಕು. ಒಂದೇನ್ ಗೊತ್ತಾ, ಯಾರೂ ಕೂಡ ಅರ್ಥ ಕೇಳೋರು 99% ಜನ ಇರಲ್ಲ. ಆ ಒಬ್ಬನಿಗೋಸ್ಕರ ಅವ್ರು ಆ ಇಡೀ ಶ್ರಮ ಹಾಕಿ ಕೂತ್ಕೊಳ್ಳಿಕ್ಕಾಗತ್ತಾ ಅಂತ ಅವ್ರ ಪ್ರಶ್ನೆ ಇರುತ್ತೆ. ಮಿಕ್ಕವ್ರು ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ಅವ್ರು ಹೇಳ್ಬೇಕು, ಅವ್ರು ಹೇಳ್ಕೊಂಡ್ರೆ ನಮ್ಗೆ ಹೆಂಗ್ ಇಂಟ್ರೆಸ್ಟ್ ಬರುತ್ತೆ, ಅವ್ರ ಪಡ ಅವ್ರು ಹೇಳ್ತಾರೆ, ನಾವು ಪಡ ಕೂತಿರ್ತೀವಿ ಅಷ್ಟೇ. ಇಬ್ರಿಗೂ ಹೀಗೆ ಮುಗಿದೋಗುತ್ತೆ. ನನಗೇನ್ ಅನ್ಸುತ್ತೆ ಅಟ್ಲೀಸ್ಟ್ 5 minutes ಬ್ರೀಫ್ ಮಾಡಿದ್ರೆ ನಮ್ ಕಿವಿ ಆದ್ರೂ ನೆಟ್ಟಗಾಗತ್ತೆ. ಐ ಅಗ್ರಿ ನಾಟ್ ಎವ್ರಿ ಒನ್ ವಿಲ್ ಹ್ಯಾವ್ ಇಂಟ್ರೆಸ್ಟ್, ಬಟ್ ಅಟ್ಲೀಸ್ಟ್ ಅದೇನು ಇದ್ದಾರೆ. ನಾನು ಅದನ್ನೇ ಹೇಳಿದ್ದು, ನೀವು ಅಂತವ್ರ ಹತ್ರ ಹೋಗಲ್ಲ ಅಂತ ಹೇಳಿದ್ದು. ನಿಮಗೆ ಸುಲಭದಲ್ಲಾಗಬೇಕು, ಬೇಗ ಆಗಬೇಕು, ಕಮ್ಮಿಗಾಗಬೇಕು, ಚೆನ್ನಾಗಾಗಬೇಕು, ಇದೆಲ್ಲ ಕಂಡೀಷನ್. ನಾನು ನಿಮ್ಗೆ ಅಂತ ಹೇಳ್ತಿಲ್ಲ. ಈ ಚೌಕಟ್ಟೊಳಗೆ ಹಾಕಿದ್ಮೇಲೆ ಕಮ್ಮಿಗಾಗಬೇಕು ಅಂದಾಗ ಅವ್ರು ಎಷ್ಟಾಗ್ತಾರೆ, ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ. ಸಾಮೂಹಿಕವಾಗಿ ಮಾತಾಡಿದಾಗ ಹೋಗ್ಲಿ, ಆ ದೇವತೆಗಳ ತೃಪ್ತಿ ಆಗುತ್ತಾ? ನಾನು ಏನ್ ಮಾಡ್ತಿದ್ದೀನಿ ಗೊತ್ತಿಲ್ಲ, ನಾನು ಏನೋ ಹೋಮ ಮಾಡ್ತೀನಿ. ಯಜಮಾನ ಶ್ರದ್ಧೆಯಿಂದ ಮಾಡಿದ್ರೆ ಅವ್ನು ಏನೇ ಮಾಡಿದ್ರು ಆಗತ್ತೆ. ಯಜಮಾನನಿಗೆ ಆ ಹೊತ್ತು ಕೂತಾಗ ಅವ್ನು ಏನೇ ಅರ್ಥ ಗೊತ್ತಿಲ್ಲದೆ ನಮ್ಗೆ ಹೇಳಿ, ನಮ್ಮ ಶ್ರದ್ಧೆ ಏನು, ನಾನು ನನ್ನ ಯಾವುದೋ ದೋಷ ಪರಿಹಾರಕ್ಕಾಗಿ ದೇವರೇ ಈ ಅಗ್ನಿಮುಖದಲ್ಲಿ ನಿನ್ನ ಸೇವೆಯನ್ನ ಈ ಕ್ಷೇತ್ರದಲ್ಲಿ ಬಂದು ಮಾಡಿದ್ರಿಂದಾಗಿ ನನಗೆ ಒಳ್ಳೇದಾಗುತ್ತೆ ಅಂತ ನಂಬಿ ಮಾಡ್ತಾ ಇದ್ದೇನೆ ಅಂತ ಇಷ್ಟ ಅನ್ಕೊಂಡ್ರೆ ಸಾಕ. ಮಂತ್ರದ ಅರ್ಥ ಬೇಡ. ಕೂತಷ್ಟು ಹೊತ್ತು ಆ ಅಗ್ನಿ ಪ್ರಮಾಣನ ನಿಜನ? ಆ ಅಗ್ನಿಯಲ್ಲಿ ದೇವ್ರು ಇದ್ದೇ ಇರ್ತಾನ? ಆ ಹೋಗುವ ಆಹುತಿ ಸುಟ್ಟೇ ಸುಡುತ್ತಾ? ಅಂದ್ರೆ ಅದು ದೇವತೆಗಳಿಗೆ ಹೋಗಿ ಸೇರುತ್ತಾ? ಅಷ್ಟು ನನಗೆ ನಂಬಿಕೆ ಇದ್ದು ನಾನು ಅದು ಸೇರಿತು ಅಂದ್ಕೊಂಡ್ರೆ ಫಲ ಬರುತ್ತೆ. ಯಾರು ಬೈಕೋತಾರೆ? ನಮ್ ಕೆಲಸ ನಾವು ಮಾಡಿದ್ವಿ, ನಮ್ಗೆ ಪ್ರತಿ ಮಂತ್ರದ ಅರ್ಥ ಗೊತ್ತಾಗ್ಲಿಲ್ಲ ಅನ್ನೋದು ಸರಿ. ಆದ್ರೆ ಅಷ್ಟ ಅಭಿಪ್ರಾಯ ಅನ್ನೋದು ಅದೇ ತಾನೇ. ಸ್ಯಾಕ್ರಿಫೈಸ್ ಮಾಡೋದು ಅಂದ್ರೆ ಏನರ್ಥ? ನಾನು ನನ್ನದು ಅನ್ನೋದನ್ನ ಬಿಟ್ಟಿದ್ದೇನೆ ಅಂತ ಅರ್ಥ. ಸರಿ. ಶ್ರೀಹಿ ಮಾನಾರ್ಥ ಸಂವಾಸ ಸಾಚಾಪಿ ಪರಿಪಂಥಿನಿ ಬ್ರಾಹ್ಮಿ ಸುದುರ್ಲಭ ಶ್ರೀಹಿ ಪ್ರಜ್ಞಾಹೀನೇನ ಕ್ಷತ್ರಿಯ. ಐಶ್ವರ್ಯ ಅದು ಅಭಿಮಾನಕ್ಕೆ ಅಥವಾ ಒಂದು ರೀತಿ ಅಹಂಕಾರಕ್ಕೆ ಕಾರಣವಾದದ್ದು. ಈ ಮಾನ ಇದೆಯಲ್ವಾ, ಇದು ಮೋಕ್ಷಕ್ಕೆ ಪರಮ ವಿರೋಧಿ. ಅಹಂಕಾರ ಅನ್ನೋದು ವಿರುದ್ಧವಾದ ಪದ ಮೋಕ್ಷ. ಮೋಕ್ಷ ವಿರುದ್ಧ ಪದ ಅಹಂಕಾರ. ನರಕ ಅಲ್ಲ, ಅಹಂಕಾರವೇ ನರಕ. ಯಾರು ಪ್ರಜ್ಞಾಹೀನನಾಗಿರ್ತಾನೆ ಅವನು ಈ ಅಹಂಕಾರದ ಬಗ್ಗೆ ತುಂಬಾ ಅಭಿಮಾನ ಪಡ್ತಾನೆ. ಇನ್ನು ಪರಮಾತ್ಮನ ತತ್ವಜ್ಞಾನ ಎನ್ನುವ ಐಶ್ವರ್ಯ ಇದೆಯಲ್ವಾ, ಅದು ಮೋಕ್ಷಕ್ಕೆ ಕಾರಣ. ಬರೀ ಐಶ್ವರ್ಯ ಮಾನಕ್ಕೆ ಕಾರಣವಾಗಿಬಿಡುತ್ತೆ. ಜ್ಞಾನ ಐಶ್ವರ್ಯ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಅದರಿಂದಾಗಿ ಜ್ಞಾನಿಯಾದವನು ಬ್ರಹ್ಮ ಐಶ್ವರ್ಯವನ್ನ ಅಪೇಕ್ಷೆ ಪಡ್ತಾನೆ ಹೊರತು ಮಾನ ಐಶ್ವರ್ಯವನ್ನ ಅಪೇಕ್ಷೆ ಪಡಲ್ಲ. ಬ್ರಹ್ಮ ಐಶ್ವರ್ಯ ಅಂದ್ರೆ ಜ್ಞಾನದಿಂದ ಬರುವ, ತಿಳುವಳಿಕೆಯಿಂದ ಬರುವ ಒಡೆತನ. ಐಶ್ವರ್ಯ ಅಂದ್ರೆ ಒಡೆತನ. ಒಡೆತನ ಅಂದ್ರೆ ಒಂದರ ಮೇಲೆ ಹಿಡಿತ, ಕಂಟ್ರೋಲ್. ಯಾವ್ದು ಮೇಲೆ? ಜ್ಞಾನದ ಮೇಲೆ ಕಂಟ್ರೋಲ್. ಜ್ಞಾನ ಏನ್ ತಿಳ್ಕೊಂಡಿದ್ದೇನೆ ಅದರ ಬಗ್ಗೆ ಅವನಿಗೆ ಕಾನ್ಫಿಡೆನ್ಸ್ ಇರುತ್ತೆ. ಜ್ಞಾನದ ಮೇಲಿನ ಹಿಡಿತ ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ. ಅಂದ್ರೆ ಅವನಿಗೆ ಜ್ಞಾನ ಇದ್ರೆ ಅವನು ವಿನಯವಂತನಾಗಿ ಇರ್ತಾನೆ, ಯಾರ ಮೇಲೂ ಎರೆಗಾಡಲ್ಲ, ಅಹಂಕಾರ ಬರಲ್ಲ. ಅದನ್ನ ಗಟ್ಟಿ ಯಾವಾಗ ಆಗ್ತಾ ಹೋಗುತ್ತೆ? ಜ್ಞಾನ ಜಾಸ್ತಿ ಆದ ಹಾಗೆ. ಅದು ಆಗೋದಕ್ಕೆ ಏನಾಗ್ಬೇಕು? ಓದ್ತಾ ಇರಬೇಕು, ತಿಳ್ಕೊಳ್ಬೇಕು, ದೊಡ್ಡವ್ರ ಸೇವೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಇದರಿಂದ ಜ್ಞಾನ ಬರಬೇಕು ಅಂತ ಕೇಳ್ಕೋಬೇಕು. ಬರೀ ಪೂಜೆ ಮಾಡಿದ್ರೆ ಬರಲ್ಲ. ಕೆಲವರು ಯಾವುದೇ ಕೆಲಸ ಒಂದರಿಂದ ಆಗಲ್ಲ. ಕೆಲವರು ಕರ್ಮಗಳೇ ಗುರುಗಳು ಅಂತಾರೆ. ಕರ್ಮನೇ ನಮ್ಮ ಗುರುಗಳು ಅಂತ. ಕರ್ಮ ನಿಮ್ಗೆ ಜಾಸ್ತಿ ನಾನು ಈಗ ಮೇಲೆ ಆಕಾಶ ನೋಡ್ತಾ ಹೋದಾಗೆ ಬೀಳ್ಸುತ್ತೆ. ಬಿದ್ದಾಗ ಆ ಕರ್ಮ ನಿಮ್ಗೊಂದು ಗುರು ಆಯ್ತು. ಯಾವ ಆಕಾಶ ನೋಡ್ಕೊಂಡು ಹೋಗ್ಬಾರ್ದು, ನೆಲ ನೋಡ್ಕೊಂಡು ಹೋಗ್ಬೇಕು ಅಂತ ಕಲ್ಸತ್ತೆ. ಹೌದು, ಮೋಹದಿಂದ ಪೆಟ್ಟು ಬೀಳುತ್ತಲ್ಲ, ಅದರಿಂದ ಗುರು. ಯಾವುದರಿಂದ ಕಲಿತೇವೆ ಅದೆಲ್ಲವೂ ಗುರುವೇ. ದ್ವಾರಾಣಿ ತಸ್ಯೇಹ ವದಂತಿ ಸಂತೋ ಬಹು ಪ್ರಕಾರಾಣಿ ದುರೋಧರಾಣಿ ಸತ್ಯಾರ್ಜವೇ ಶ್ರೀರ್ ದಮ ಶೌಚ ವಿದ್ಯಾ ಷಣ್ಮಾನ ಮೋಹ ಪ್ರತಿಬಂಧನಾನಿ. 6 ಮೋಹ
ಪ್ರತಿಬಂಧಕಾನಿ. ಬಂಧನಾನಿ ಬಂಧಕಾನಿ ಎರಡು ಒಂದೇ ಅರ್ಥ. ಇಲ್ಲಿ ಪ್ರತಿಬಂಧನಾನಿ ಇದೆ. ಮಾನಮೋಹಗಳನ್ನು ನೀಗಿಸಬಲ್ಲಂತಹ 6 ವಿಷಯಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೆಲ್ಲ? ದ್ವಾರಾಣಿ ತಸ್ಯೇಹ ವದಂತಿ ಸಂತಹ, ಮೋಕ್ಷಕ್ಕೆ ಹೋಗುವ ದ್ವಾರಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಬಹುಪ್ರಕಾರಾಣಿ, ಆದರೆ ದುರಾಧರಾಣಿ, ಸುಲಭದಲ್ಲಿ ಅದು ಗೇನ್ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ. ಯಾವುದು? ಸತ್ಯ, ಆರ್ಜವ, ಹ್ರೀಹಿ, ದಮಃ, ಶೌಚಂ, ವಿದ್ಯಾ. ಸತ್ಯ ಅಂತಂದ್ರೆ ಪ್ರಾಮಾಣಿಕತೆ, ಆರ್ಜವ ಅಂದರೆ ನೇರ ನಡೆನುಡಿ, ಹ್ರೀಹಿ ಅಂದರೆ ತಪ್ಪು ಮಾಡುವ ವಿಷಯದಲ್ಲಿ ಮನಸ್ಸು ಹಿಂಜರಿಯುವುದು, ದಮ ಅಂದರೆ ಅಹಂಕಾರ ಇಲ್ಲದೆ ಇರುವಿಕೆ, ಇಂದ್ರಿಯಗಳ ನಿಗ್ರಹ, ಶೌಚಂ ಅಂದರೆ ಶುಚಿ, ಮನಸ್ಸು ಶುಚಿಯಾಗಿರುವುದು, ಬಟ್ಟೆನೂ ಶುಚಿಯಾಗಿರುವುದು, ಮನಸ್ಸು ಪರಿಸರವು ಶುಚಿಯಾಗಿರುವುದು, ಎಲ್ಲ ರೀತಿಯಿಂದಲೂ ಶೌಚ. ಕೊನೆಯದ್ದು ವಿದ್ಯಾ, ಜ್ಞಾನ. ಜ್ಞಾನ ಆರ್ಜವ ಅಂದ್ರೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು, ಸ್ಟ್ರೈಟ್ ಆಗಿ ಮಾತಾಡೋದು, ಸ್ಟ್ರೈಟ್ ಫಾರ್ವರ್ಡ್ನೆಸ್, ಮುಚ್ಚಿಡದೆ ಇರುವುದು ಅಂತ ಅರ್ಥ. ರುಜು ಅಂದ್ರೆ ನೇರ ದಿಟ್ಟ ನಿರಂತರ. ಕುಟಿಲತೆ ಇಲ್ಲದಿರುವುದು, ಅದು ಕುಟಿಲತೆ ಇಲ್ಲದೆ ಇರುವುದು ಅಂದ್ರೆ ಮೋಸ ಮಾಡದೇ ಇರುವುದು. ಅಂದ್ರೆ ಬುದ್ಧಿ ಕೊಂಕು, ಏನೋ ಒಂದು ಉಲ್ಟಾ ಯೋಚನೆ ಮಾಡಿಕೊಂಡೇ ಮಾಡುವುದು. ಇಲ್ಲಿಗೆ 42ನೇ ಅಧ್ಯಾಯ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಚಿಂತನೆಯನ್ನ, ಯೋಚನೆ ಮಾಡುತ್ತೆ. ಯಾಕೆ ಅಂದ್ರೆ ತನಗೇನೋ